ಕನಸು, ಹಬ್ಬ ನಾಳೆಯಿಂದ ನೆಮ್ಮದಿ ಕಣೆ. ಈ ಪರೀಕ್ಷೆ, ಲ್ಯಾಬ್, ಆ ಗಂಟೆಗಟ್ಟಲೆ ಕೊರೆಯೋ ಪಾಠ, ಆ ದೊಡ್ಡ ದೊಡ್ಡ ಪುಸ್ತಕಗಳು, ಸ್ಪೆಷಲ್ ಕ್ಲಾಸ್, ಬೆಳಿಗ್ಗೆಯಿಂದ ಸಂಜೆವರೆಗೆ ಉಸಿರಾಡೋಕು ಬಿಡದೆ ಇರೋ ಆ ಕ್ಲಾಸ್, ಆ ರೌಂಡ್ಸ್, ಈ ಕಿರಿಕಿರಿಯಿಂದ ಮುಕ್ತಿ. ಸಾಕಪ್ಪ ಸಾಕು ಈ ಮೆಡಿಕಲ್ ಓದಿದ್ದು, ಪ್ರಾಕ್ಟೀಸ್ ಎಲ್ಲ. ನಾಳೆಯಿಂದ ಅಮ್ಮನ ಜೊತೆ ಆಯಾಗಿ ಓಡಾಡಿಕೊಂಡು ಮಾಡಿಕೊಟ್ಟಿದ್ದು ತಿಂದುಕೊಂಡು ನೆಮ್ಮದಿಯಲ್ಲಿ ಇದ್ದು ಬಿಡ್ತೀನಿ. ನೀ ಏನ್ ಮಾಡ್ತೀಯ ಅಂತ ಮುಕ್ತ ಪಟ ಮಾತನಾಡುತ್ತಿದ್ದಳು. ಮುಕ್ತ, ಸ್ವಲ್ಪ ಬ್ರೇಕ್ ಹಾಕು ತಾಯಿ, ಎಷ್ಟು ಮಾತಾಡ್ತೀಯ ಒಟ್ಟಿಗೆ, ಸ್ವಲ್ಪ ಉಸಿರು ತಗೋ. ಕನಸುಗೆ ಅವಳದ್ದೇ ಗುರಿ ಇದೆ. ಅವಳಿಗೆ ಅಂತ ಅವರಮ್ಮ ಕಟ್ಟಿಸಿರೋ ಆಸ್ಪತ್ರೆ ಇದೆ. ಮನೆಗೆ ಹೋದ ಮಾರನೇ ದಿನಾನೇ ಅವಳು ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ತಾಳೆ. ಅವರಮ್ಮನ ಆಸೆ ಅದು. ಕನಸು ಕೂಡ ಅದೇ ಆಸೆ ಇಟ್ಟುಕೊಂಡಿರೋಳು. ಅವಳು ದೇವಿ ಗ್ರೂಪ್ಸ್ ನ ಯುವರಾಣಿ ಗೊತ್ತಾ ಎಂದಳು ರಂಜನಿ. ಇವರಿಬ್ಬರ ಮಾತು ಕೇಳಿ ಕನಸು ಮುಗುಳ್ನಕ್ಕಳು. ರಂಜನಿ, ಮುಕ್ತ, ಕನಸು 3 ಜನ ಒಳ್ಳೆಯ ಗೆಳೆಯರು. ಆಗಷ್ಟೇ ಎಂಬಿಬಿಎಸ್ ಕೊನೆಯ ಪರೀಕ್ಷೆ ಮುಗಿಸಿದ್ದರು. ರಂಜನಿ ಮಾತಲ್ಲಿ ಸತ್ಯವಿತ್ತು. ಕನಸು ದೇವಿ ಗ್ರೂಪ್ಸ್ ನ ಮಾಲಕಿ ಶ್ರೀದೇವಿಯವರ ಮಗಳು. ದೇವಿ ಗ್ರೂಪ್ಸ್ ಒಂದು ಸಣ್ಣ ಸಾಮ್ರಾಜ್ಯದಂತಿತ್ತು. ಆಸ್ಪತ್ರೆ, ಶಾಲೆಗಳು, ವೃದ್ಧಾಶ್ರಮ, ದೊಡ್ಡ ಪ್ರಮಾಣದ ಫ್ಯಾಕ್ಟರಿ, ಹೀಗೆ ಊರು ತುಂಬಾ ವ್ಯಾಪಿಸಿತ್ತು. ಮಧುಗಿರಿಯ ಅನಾಭಿಷಿಕ್ತ ರಾಣಿ ಶ್ರೀದೇವಿಯವರು ಚಿಕ್ಕದೊಂದು ಹಪ್ಪಳದ ಪ್ಯಾಕ್ ತಯಾರಿಕೆಯಿಂದ ಶುರುವಾದ ಸಣ್ಣ ಉದ್ಯಮ ಬೃಹದಾಕಾರದಲ್ಲಿ ಬೆಳೆದು ನಿಂತಿದ್ದು ಇತಿಹಾಸ. ಶ್ರೀದೇವಿಯವರ ಒಬ್ಬಳೇ ಮುದ್ದಿನ ಮಗಳು ಕನಸು. ವೈದ್ಯೆಯಾಗಿ ಬಡವರಿಗೆ ಸಹಾಯವಾಗುವಂತೆ ಮಗಳು ತಯಾರಾಗಬೇಕು ಎನ್ನುವ ತಾಯಿಯ ಆಸೆ. ಕನಸು ತಾಯಿ ಹಾಕಿದ ಗೆರೆ ದಾಡಿದವಳಲ್ಲ. ಅವರ ಆಸೆಯೇ ತನ್ನ ಗುರಿಯೆಂದು ಬೆಲೆ ಕೊಟ್ಟು ಅದೇ ರೀತಿ ತಯಾರಿ ನಡೆಸಿದ್ದಳು ಕನಸು. ಮೊದಲಿನಿಂದಲೂ ಓದಿನಲ್ಲಿ ಸದಾ ಮುಂದೆ. ಮುಕ್ತ ಶ್ರೀಮಂತರ ಮನೆಯ ಮಗಳು. ಓದುವ ಅಥವಾ ಸೇವಾ ಮನೋಭಾವಕ್ಕಿಂತ ತಂದೆ ತಾಯಿಯ ಆಸೆಯಂತೆ ವೈದ್ಯಕೀಯ ಕಲಿಯುತ್ತಿದ್ದಳಷ್ಟೇ. ಆದರೆ ರಂಜನಿಯದು ಬೇರೆಯದೇ ಕತೆ. ಬಾಲ್ಯದಲ್ಲೇ ಮಾರಕ ರೋಗದಿಂದ ತಂದೆಯನ್ನ ಕಳೆದುಕೊಂಡಿದ್ದಳು. ತಾಯಿ ಕಮಲಮ್ಮ ಶ್ರೀದೇವಿಯವರ ಹಪ್ಪಳದ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಾ ಮಗಳನ್ನ ಸಾಕಿದ್ದರು. ಕನಸು ಮತ್ತು ರಂಜನಿ ಬಾಲ್ಯದ ಗೆಳತಿಯರು. ರಂಜನಿಯ ಚುರುಕುತನ ಮತ್ತು ಓದಿನ ಉತ್ಸಾಹಕ್ಕೆ ಶ್ರೀದೇವಿಯವರು ವೀರರಿದ್ದರು. ಅಂತಸ್ತು ಅವರಿಬ್ಬರ ಗೆಳೆತನಕ್ಕೆ ಅಡ್ಡಿ ಬಂದಿರಲಿಲ್ಲ. ಓದಿನ ಖರ್ಚು ಶ್ರೀದೇವಿಯವರೇ ನಿಭಾಯಿಸುತ್ತಿದ್ದರು. ಅಪ್ಪನನ್ನ ಕಳೆದುಕೊಂಡ ಮಸುಕು ನೆನಪು ರಂಜನಿಗಿತ್ತು. ತಾನು ವೈದ್ಯೆಯಾಗಿ ಸೇವೆ ಸಲ್ಲಿಸಬೇಕೆಂಬ ಗುರಿ ಅವಳದು. ಬಡತನದಲ್ಲಿದ್ದು ಚಿಕಿತ್ಸೆ ಸಿಗದ ಎಲ್ಲರಿಗೂ ಸೇವೆ ಮಾಡುವ ಉನ್ನತ ಗುರಿ ಹೊಂದಿದ್ದಳು. ಸಾಕು ಬನ್ನಿ ಇಬ್ಬರು ಹೊರಗಡೆ ಹೋಗಿ ಬರೋಣ, ಸಾಕಾಗಿದೆ ಈ ಪರೀಕ್ಷೆ ಅಂತ ಈ ಹಾಸ್ಟೆಲ್ ಒಳಗೆ ಇದ್ದು ನಾಳೆಯಿಂದ ನೀವಿಬ್ಬರು ಒಟ್ಟಿಗೇನೆ ಇರ್ತೀರಿ. ಬಡಪಾಯಿ ನಾನು ಮಾತ್ರ ಒಬ್ಬಳೇ ಇರ್ಬೇಕು, ನಿಮಗೇನು ಎನ್ನುತ್ತಾ ಮುಕ್ತ ಕಣ್ಣೀರು ತುಂಬಿಕೊಂಡಳು. ಕನಸುಗೂ ಬೇಜಾರಾಯ್ತು. ಮುಕ್ತ ಅವಳಿಗೆ ಎಂಬಿಬಿಎಸ್ಗೆ ಸೇರಿದ ನಂತರ ಪರಿಚಯ. ಆದರೆ ಅವಳ ಒಳ್ಳೆಯತನ, ಚಿನಕುರುಳಿಯಂತೆ ಮಾತನಾಡುವ ರೀತಿ ಅವಳಿಗೆ ಇಷ್ಟವಾಗಿತ್ತು. ಬಹಳ ಬೇಗ ಅವರು ಗೆಳೆಯರಾಗಿದ್ದರು. ಮುಕ್ತ ಆಂಟಿ ಅಂಕಲ್ ಹತ್ರ ಮಾತಾಡ್ಲಾ, ನಮ್ಮ ಆಸ್ಪತ್ರೆಯಲ್ಲಿ ಪ್ರಾಕ್ಟೀಸ್ ಮಾಡು, ಅಮ್ಮ ಹೇಗಿದ್ರು ಬೇಡ ಅನ್ನಲ್ಲ, ನಮ್ಮ ಮನೆಯಲ್ಲಿ ಇರಬಹುದು ಎಂದಳು ಕನಸು. ಮುಕ್ತ ಕೈ ಮುಗಿದು, ಬೇಡ ತಾಯಿ, ನಾ ಎಲ್ಲೂ ಬರಲ್ಲ, ಅಪ್ಪ ಅಮ್ಮನಿಗೆ ಬೇಜಾರಾಗಬಾರದು ಅಂತ ಇಷ್ಟು ದಿನ ಓದಿದ್ದೀನಿ. ದಿನ ಬೆಳಿಗ್ಗೆ ಎದ್ದು ರೋಗಿಗಳ ಮುಖ ನೋಡಿ ನಕ್ಕು ಸಮಾಧಾನದ ಮಾತನಾಡೋದಕ್ಕೆ ನಂಗೆ ಆಗಲ್ಲ. ಅಪ್ಪ ಅಮ್ಮನ ಜೊತೆ ಆರಾಮ್ ಇರ್ತೇನೆ, ಯಾರನ್ನಾದ್ರೂ ಗಂಟು ಹಾಕ್ತಾರೆ ಅಷ್ಟೇ ಸಾಕಮ್ಮ ಎಂದು ನಾಟಕೀಯವಾಗಿ ಕಣ್ಣು ಹೊಡೆದಳು. ಅವಳ ಮಾತಿಗೆ ಕನಸು ರಂಜನಿ ಮನಸಾರೆ ನಕ್ಕರು. ಬಂದು ಬಟ್ಟೆ ತುಂಬಿಸೋಣ ಹೇಳಿ ಎಂದು ಮುಕ್ತ ಇಬ್ಬರನ್ನ ಹೊರಡಿಸಿ ಹೊರಗೆ ಕರೆದುಕೊಂಡು ಹೊರಟಳು. ಇವತ್ತಿನ ಟ್ರೀಟ್ ನಂದು ಕನಸು, ಯಾವಾಗ್ಲೂ ನೀನೇ ಕೊಡ್ತೀಯ. ಮೊದ್ಲು ಒಂದು ಒಳ್ಳೆ ಸಿನಿಮಾಕ್ಕೆ ಹೋಗೋಣ, ಆಮೇಲೆ ಏನಾದ್ರೂ ತಿಂದುಕೊಂಡು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಆಮೇಲೆ ಹಾಸ್ಟೆಲ್ ಕಡೆಗೆ ಎಂದಳು ಮುಕ್ತ. ರಂಜನಿ ತಲೆ ಬಗ್ಗಿಸಿದಳು. ಪ್ರತಿ ಬಾರಿ ಹೀಗೆ ಆಗುತ್ತದೆ. ಒಂದೋ ಕನಸು. ಇಲ್ಲ ಮುಕ್ತ, ಇಬ್ಬರಲ್ಲಿ ಒಬ್ಬರು ಖರ್ಚು ಮಾಡುತ್ತಾರೆ. ಜೊತೆಗೆ ತನಗೂ ಅವರಂತೆಯೇ ಬಟ್ಟೆ ಕೂಡ. ಎಷ್ಟು ಬೇಡವೆಂದರೂ ಕೇಳುವುದಿಲ್ಲ. ತಾಯಿ ಕೂಡ ಚೂರು ಪಾರು ಹಣ ಕೂಡ ಖರ್ಚು ಮಾಡಲು ಬಿಡುವುದಿಲ್ಲ. ಇಂಥ ಸುಮಧುರ ಗೆಳೆತನ. ತಾನು ಏನು ಮಾಡಲಾಗುತ್ತಿಲ್ಲವಲ್ಲ ಎಂದು ಯೋಚಿಸುತ್ತಿರುವಾಗಲೇ ಮುಕ್ತ ರಂಜನಿ ಹೆಗಲ ಮೇಲೆ ಕೈ ಹಾಕಿ, ಏನೋ ಯೋಚನೆ ಮಾಡ್ತಾ ಕಳೆದು ಹೋಗ್ಬೇಡಿ ಮ್ಯಾಮ್ ಸಾಬ್, ರಸ್ತೆ ನೋಡಿಕೊಂಡು ಹೋಗಿ ಎಂದು ನಕ್ಕಳು. ಮೊದಲು ಸಿನಿಮಾ ಹೋಗಿ ಹೊರ ಬಂದ ಕೂಡಲೇ ಮುಕ್ತ ಹತ್ತಿರದ ಬಟ್ಟೆ ಅಂಗಡಿಗೆ ಎಳೆದೊಯ್ದಳು. ಮೂವರಿಗೂ ಇಷ್ಟವಾಗುವ ಒಂದೇ ರೀತಿಯ ಬಟ್ಟೆ ಪ್ಯಾಕ್ ಮಾಡಿಸಿದಳು. ನಂತರ ಅವರ ಮಾಮೂಲಿ ಹೋಟೆಲ್ ಹೋಗಿ ಹೊಟ್ಟೆ ತುಂಬಾ ತಿಂದು ಹೊರಡುವಾಗ ಅಷ್ಟೊತ್ತು ಮಾತನಾಡುತ್ತಿದ್ದ ಮುಕ್ತ ಮೌನ ತಾಳಿದ್ದಳು. ಇಬ್ಬರಿಗೂ ಗೊತ್ತು, ನಾಳೆ ಹೊರಡುವ ಬೇಜಾರು ಎಲ್ಲರಿಗೂ ಇತ್ತು.
ಹಾಸ್ಟೆಲ್ಗೆ ಹೋಗಿ ಬಟ್ಟೆ ಜೋಡಿಸಿಕೊಂಡು ಮಾತನಾಡುತ್ತಲೇ ಬೆಳಗು ಮಾಡಿದರು. ಬೆಳಿಗ್ಗೆ ಮುಕ್ತ ಮನೆಯಿಂದ ಮತ್ತೆ ಕನಸು ಮನೆಯಿಂದ ಕರೆದೊಯ್ದಲು ಕಾರು ಬಂದಿತ್ತು. ಮುಕ್ತ ತನ್ನ ಮನೆಗೆ ಕನಸು ಮತ್ತು ರಂಜನಿಯನ್ನು ಒತ್ತೊಯ್ದ ಕಾರು ಮಧುಗಿರಿಯತ್ತ ಪ್ರಯಾಣ ಬೆಳೆಸಿತು. ಮಧುಗಿರಿ ಒಂದು ಸುಂದರ ಊರು. ಸುತ್ತಮುತ್ತ ಹಸಿರು, ಹರಿಯುವ ಒಂದು ನದಿ. ಒಂದು ಕಾಲದಲ್ಲಿ ಗುಡಿಸಲು ಸಣ್ಣ ಮನೆಗಳಿದ್ದ ಊರಲ್ಲಿ ದೇವಿ ಗ್ರೂಪ್ಸ್ ನ ಬೆಳವಣಿಗೆಯ ಜೊತೆ ಊರಿನ ಅಭಿವೃದ್ಧಿಗೂ ಕಾರಣವಾಗಿತ್ತು. ಆ ಊರಿನ ಜನ ಒಂದಲ್ಲ ಒಂದು ರೀತಿಯಲ್ಲಿ ದೇವಿ ಗ್ರೂಪ್ಸ್ ನ ಭಾಗವಾಗಿದ್ದರು. ಶ್ರೀದೇವಿಯವರು ಸಹ ಎಲ್ಲರನ್ನ ಪ್ರೀತಿಯಿಂದ ಕಾಣುತ್ತಿದ್ದರು. ಅವರೆಂದರೆ ಅದೇನು ಗೌರವ ಭಾವ ಊರಿನವರಿಗೆ. ಆ ಊರಿನ ಪ್ರಗತಿಯಲ್ಲಿ ಅವರ ಪಾಲು ಬಹಳವಿತ್ತು. ಅಂದು ರಾಧಾಕೃಷ್ಣ ನಿಲಯದಲ್ಲಿ ಹಬ್ಬದ ಸಂಭ್ರಮ. ಕನಸು ಬರುವಳೆಂದು ಮನೆ ಸಿಂಗಾರಗೊಂಡಿತ್ತು. ಸ್ವತಃ ಶ್ರೀದೇವಿ ಎಲ್ಲ ತಯಾರಿ ನಡೆಸಿದ್ದರು. ಅವಳು ಇದ್ದಿದ್ದೇನೋ ತೀರಾ ದೂರದ ಊರಲ್ಲ. ಆದರೆ ಇಷ್ಟು ದಿನದಂತಲ್ಲ. ಓದಿ ತನ್ನ ಕನಸನ್ನ ಸಾಕಾರಗೊಳಿಸಿ ವಾಪಸ್ ಬರುತ್ತಿರುವ ಮಗಳ ಮೇಲೆ ವಿಶೇಷ ಅಭಿಮಾನವೂ ಸೇರಿತ್ತು. ಕೆಲಸದ ನಿಂಗಿ ಅಮ್ಮೋರೆ, ಚಿಕ್ಕಮ್ಮೋರಿಗೆ ದೃಷ್ಟಿ ತೆಗೆಯೋದು ನಾನೇನೆ, ಹೇಳ್ಬಿಟ್ಟಿದ್ದೀನಿ ಮೊದ್ಲೇ ಎಂದು ಕೂಗಿದಳು. ಶ್ರೀದೇವಿ ನಕ್ಕರು. ನಿಂಗಿ ಅದನ್ನ ಬೆಳಿಗ್ಗೆಯಿಂದ 3ನೇ ಸಲ ಹೇಳಿದ್ದಳು. ಶ್ರೀದೇವಿಯವರದ್ದು ಎತ್ತರದ ನಿಲುವು, ತೀರಾ ದಪ್ಪವಲ್ಲದ, ವಯಸ್ಸಿಗೆ ಸರಿಯಾದ ಗಾತ್ರ, ಬಂಗಾರ ವರ್ಣದ ಚೌಕದ ಕನ್ನಡಕ ಒಂದು ಗಂಭೀರತೆಯನ್ನ ತೋರುತ್ತಿತ್ತು. ಎಷ್ಟೇ ಶ್ರೀಮಂತೆಯಾದರೂ ಸರಳತೆ, ಒಪ್ಪವಾಗಿ ಉಡುವ ಕಾಟನ್ ಸೀರೆ, ಕೊರಳ ಸುತ್ತ ಒಂದು ಸರ, ಕೈಲಿ ಒಂದು ಬಳೆ ಅಷ್ಟೇ. ಅವರ ಸರಳತೆ ಕೂಡ ಸುಂದರವಾಗಿ ನೋಡುವವರಿಗೆ ಒಂದು ಬಗೆಯ ಗೌರವ ಭಾವ ಮೂಡಿಸುತ್ತಿತ್ತು. ಅಂತೂ ಕನಸು ಬಂದಿಳಿದಳು. ನಿಂಗಿ ದೃಷ್ಟಿ ತೆಗೆದು ಹೋಗಿ ತಾಯಿ ಒಳಕ್ಕೆ, ಎಷ್ಟು ತಾಕಿತ್ತೋ ಏನೋ ಎಂದು ಹೇಳಿದಳು. ಶ್ರೀದೇವಿ ಪ್ರೀತಿಯಿಂದ ಮಗಳನ್ನ ಆಲಂಗಿಸಿಕೊಂಡರು. ನಿಂಗಿ ಹೇಳಿದ್ದರಲ್ಲಿ ಸತ್ಯವಿದೆ ಎನಿಸಿತು. ಕನಸು ಅಪೂರ್ವ ರೂಪವತಿ, ತಾಯಿಯಂತೆಯೇ ಸರಳ ಉಡುಗೆ ತೊಡುಗೆ, ಸೌಮ್ಯ ಸ್ವಭಾವ, ಅಳೆದು ತೂಗಿ ಮಾತನಾಡುವ ರೀತಿ, ಅವಳ ತಾಳ್ಮೆ, ಅದಕ್ಕೆ ತಕ್ಕ ಓದು ಒಂದು ಪ್ರಬುದ್ಧತೆಯ ಕಳೆ ತಂದುಕೊಟ್ಟಿತ್ತು. ರಂಜನಿ ಎಲ್ಲಿ ಎಂದು ಕೇಳಿದರು ಶ್ರೀದೇವಿ. ಅವಳು ಕನಸು ಮನೆಗೆ ಬರುವ ಮೊದಲೇ, ನಾನು ಮನೆಗೆ ಹೋಗಿಬಿಡ್ತೀನಿ ಕಣೆ, ಅಮ್ಮ ಕಾಯ್ತಾ ಇರ್ತಾರೆ, ಸಂಜೆ ಮನೆ ಹತ್ರ ಬರ್ತೀನಿ ಎಂದು ಮಧ್ಯದಲ್ಲಿ ಇಳಿದು ಹೋಗಿದ್ದಳು. ಕನಸು ಅಮ್ಮ ತಯಾರಿಸಿದ ವಿವಿಧ ಬಗೆಯ ಅಡುಗೆ ನೋಡಿ, ಅಮ್ಮ ಇಷ್ಟೊಂದು ತಿನ್ನೋದು ಯಾವಾಗ, ಏನ್ ಕತೆ, ಬನ್ನಿ ಇಬ್ಬರು ಊಟ ಮಾಡೋಣ ಎಂದಳು. ಬಹಳ ದಿನದ ನಂತರ ತಾಯಿ ಕೈ ರುಚಿ ಹಾಸ್ಟೆಲ್ನ ಸಪ್ಪೆ ಊಟಕ್ಕಿಂತ ತುಂಬಾ ರುಚಿಯಾಗಿತ್ತು. ಅಗತ್ಯಕ್ಕಿಂತ ಹೆಚ್ಚೆ ಎನಿಸುವಷ್ಟು ಊಟ ಮಾಡಿಬಿಟ್ಟೆ ಅಮ್ಮ. ನಿಮ್ಮ ಜೊತೆ ಮಾತಾಡ್ತಾ ಎಷ್ಟು ಊಟ ಮಾಡಿದೆ ಅಂತ ಕೂಡ ಗೊತ್ತಾಗಿಲ್ಲ ಎಂದಳು ಕನಸು. ಶ್ರೀದೇವಿಯವರಿಗೂ ಅಷ್ಟೇ. ದಿನದ ಗಡಿಬಿಡಿ, ಮೀಟಿಂಗ್, ವಿಸಿಟಿಂಗ್ಸ್ ಆವಳಿಯಲ್ಲಿ ಮನೆಯಲ್ಲಿ ಕುಳಿತು ಊಟ ಮಾಡಲು ಸಮಯದ ಅಭಾವ. ಸರಿ ಕನಸು, ನೀನು ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡು. ಸಂಜೆ ನಮ್ಮ ಆಸ್ಪತ್ರೆ ಡಾಕ್ಟರ್ ಬಂದು ಮೀಟ್ ಮಾಡ್ತಾರೆ ನಿನ್ನ. 5 ಗಂಟೆಗೆ ರೆಡಿ ಆಗು. ಹಾಗೇನೆ ರಂಜನಿಗೂ ಹೇಳು, ಅವಳು ಬರ್ಲಿ, ನಂಗೆ ಕೆಲಸವಿದೆ, ಸಂಜೆ ಸಿಗ್ತೀನಿ ಎಂದು ಶ್ರೀದೇವಿ ಹೊರಟರು. ತನ್ನ ರೂಮಿಗೆ ಹೋದ ಕನಸು ಮುಕ್ತಾಗೆ ಕರೆ ಮಾಡಿ ಮಾತನಾಡಿದಳು. ಮುಕ್ತಾ ಸ್ವಲ್ಪ ಬೇಜಾರದಂತೆ ಅನಿಸಿದರು. ತಂದೆ ತಾಯಿಯನ್ನ ನೋಡಿದ ಖುಷಿಯ ಪ್ರಮಾಣ ಜಾಸ್ತಿ ಇತ್ತು. ಹಾಗೆಯೇ ರಂಜನಿಗೆ ಸಂಜೆ ಬರುವಂತೆ ಮೆಸೇಜ್ ಮಾಡಿ ಕನಸು ಹಾಗೆಯೇ ಮಲಗಿದಳು. ಪ್ರಯಾಣದ ಆಯಾಸ, ಒಳ್ಳೆ ಊಟ, ಸರಿಯಾಗಿ 1 ಗಂಟೆ ನಿದ್ರಿಸಿದಳು. ಮತ್ತೆ ಎದ್ದು ಸಿದ್ಧವಾಗಿ ಡಾಕ್ಟರ್ ಮೀಟ್ ಮಾಡಲು ಕಾಯುತ್ತಿರುವಾಗ ರಂಜನಿ ಕೂಡ ಬಂದು ಸೇರಿಕೊಂಡಳು. ಸಮಯಕ್ಕೆ ಸರಿಯಾಗಿ ಡಾಕ್ಟರ್ ಮಂಜುನಾಥ್ ಜೊತೆ ಮತ್ತೊಬ್ಬರು ಯಾರು ಎಂದು ನೋಡುತ್ತಿರುವಾಗಲೇ ಹತ್ತಿರ ಬರುತ್ತಿರುವುದು ಗೌರವ್ ಎಂದು ತಿಳಿದಾಗ ಕನಸು ಗಾಬರಿಗೊಂಡಳು. ಗೌರವ್ ಅವಳ ಸೀನಿಯರ್. ಕಾಲೇಜಿಗೆ ಸೇರಿದ ಮೊದಲ ದಿನಗಳು. ಮೆಡಿಕಲ್ ಕಾಲೇಜಲ್ಲಿ ರ್ಯಾಗಿಂಗ್ ಜಾಸ್ತಿಯಂತೆ ಕಣೆ, ನಂಗೆ ತುಂಬಾ ಭಯ, ಏನ್ ಮಾಡೋದು ಎಂದು ರಂಜನಿ ಕನಸು ಕೈ ಹಿಡಿದು ಪಿಸುಗುಟ್ಟಿದಳು. ಅಯ್ಯೋ ಬಾ ನೋಡೋಣ, ಅಮ್ಮನ ಹೆಸರು ಹೇಳಿದ್ರೆ ಸಾಕು, ಆದ್ರೆ ಅದರ ಅಗತ್ಯವಿಲ್ಲ, ನಾವಾಗೇ ಧೈರ್ಯದಿಂದ ಇರೋದು ಯಾವಾಗ ಹೇಳು ಎಂದು ಮುನ್ನಡೆದಳು. ಅಲ್ಲಿ ಸೀನಿಯರ್ಗಳ ಗುಂಪು ಸೇರಿತ್ತು. ಒಳಬರುತ್ತಿರುವ ಒಬ್ಬೊಬ್ಬರಿಗೂ ಒಂದೊಂದು ರೀತಿ ಆಡಿಸಿ ಗೋಳೊಯ್ದುಕೊಳ್ಳುತ್ತಿದ್ದರು. ಕನಸು ರಂಜನಿ ಹತ್ತಿರ ಹೋಗುತ್ತಿದ್ದಂತೆ ಬೈಕ್ ಮೇಲೆ ಕುಳಿತಿದ್ದ ರಾಜು, ಓ ಏನ್ ಮೇಡಮ್, ಅವರು ಗುರಾಯಿಸ್ತಾ ಇದ್ದೀರಾ, 100 ಸಲ ಕಿವಿಗೆ ಕೈ ಹಿಡಿದು ಕೂತು ಎದ್ದು ಮಾಡಿ ಸಾಕು ಎಂದ. ಇಡೀ ಗುಂಪು ಓ ಎಂದು ನಕ್ಕಿತು. ಲುಕ್, ನೀವು ಸೀನಿಯರ್ಸ್ ಆಗಿ ಹೀಗೆ ಮಾಡೋದು ಸರಿಯಲ್ಲ, ನಾನು ಪ್ರಿನ್ಸಿಪಾಲ್ಗೆ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಅನ್ನುವಾಗ್ಲೇ ಗುಂಪಿನಿಂದ ಯಾರೋ ಏ ಪ್ರಿನ್ಸಿ ಬಂದ್ರು ಎಂದು ಕೂಗಿದರು. ಗುಂಪು ಚದುರಿತು. ಇದನ್ನೆಲ್ಲ ದೂರದಿಂದ ಗಮನಿಸುತ್ತಿದ್ದ ಗೌರವ್ ಅವನಿಗೆ ಕನಸು ಮೊದಲ ನೋಟದಲ್ಲೇ ಇಷ್ಟವಾಗಿ ಬಿಟ್ಟಿದ್ದಳು. ಅಷ್ಟರವರೆಗೆ ಬಂದವರೆಲ್ಲ ಅಳುತ್ತಾ ಹೋಗಿದ್ದು ನೋಡಿದ್ದ. ಆದರೆ ಅವಳು ಬಂದು ಅಷ್ಟು ದೊಡ್ಡ ಗುಂಪನ್ನ ಎದುರಿಸಿ ಮಾತಾಡಿದ್ದು ಅವನಿಗೆ ಇಷ್ಟವಾಗಿತ್ತು. ದಿನ ಕಳೆದಂತೆಲ್ಲ ಬೇಡವೆಂದರೂ ಅವಳ ಆಕರ್ಷಣೆ ಹೆಚ್ಚಾಗಿತ್ತು. ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಅವಳ ಭಾಗವಹಿಸುವಿಕೆ, ಚರ್ಚಾ ಸ್ಪರ್ಧೆಯಲ್ಲಿ ಅವಳು ಮಾತನಾಡುವ ರೀತಿ,
ಅವನನ್ನ ಮಂತ್ರಮುಗ್ಧ ಮಾಡಿತ್ತು. ಹೇಗಾದ್ರೂ ಮಾಡಿ ಅವಳನ್ನ ಮಾತನಾಡಿಸಬೇಕೆನ್ನುವ ತವಕ ಮನೆ ಮಾಡಿತ್ತು. ಅಂತೂ ಆ ದಿನ ಹತ್ತಿರದಲ್ಲಿತ್ತು. ಪ್ರತಿ ವರ್ಷದಂತೆ ಆ ಬಾರಿಯೂ ಯೂನಿಯನ್ ಚುನಾವಣೆಗೆ ಗೌರವ್ ಸ್ಪರ್ಧಿಸಿದ್ದ. ವೋಟ್ ಕೇಳಲು ಹೋದಾಗ ಸ್ವಲ್ಪ ಜಾಸ್ತಿಯೇ ಅವಕಾಶ ಉಪಯೋಗಿಸಿಕೊಂಡು ಕನಸು ಬಳಿ ಮಾತಾಡಿದ. ನಂಗೆ ವೋಟ್ ಮಾಡಿ, ಬೇಕಾದ್ರೆ ನನ್ನ ಫ್ರೆಂಡ್ಸ್ ಹತ್ತಿರ ಕೇಳಿ, ಹೋದ ಸಲ ಕೂಡ ನಾನೇ ಗೆದ್ದಿದ್ದೆ, ಈ ಸಲ ಕೂಡ ಗೆಲ್ಲಬೇಕು ಪ್ಲೀಸ್ ಎಂದ. ಕನಸು ಸರಿ ಎಂದು ಮುನ್ನಡೆದಿದ್ದಳು. ಚುನಾವಣೆ ಮುಗಿದು ಫಲಿತಾಂಶ ಬಂತು. ಗೌರವ್ ಬಹಳ ಅಂತರದಿಂದ ಗೆದ್ದು ಸಾಂಸ್ಕೃತಿಕ ಸಂಘದ ಅಧ್ಯಕ್ಷನಾಗಿದ್ದ. ಕನಸು ಕೂಡ ಭಾಗವಹಿಸುವಾಗ ಗೌರವ್ ಜೊತೆ ಮಾತಾಡುವ ಸನ್ನಿವೇಶ ಸಿಗುತ್ತಿತ್ತು. ಅವಳು ಮಾತಾಡುವಾಗ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುವ ಗೌರವ್ನನ್ನ ಗಮನಿಸಿದ ರಂಜನಿ, ಕನಸು ನಂಗೆ ಯಾಕೆ ಅನುಮಾನ ಕಣೆ, ಅವನ ಮನಸ್ಸಲ್ಲಿ ಬೇರೆ ಏನೋ ಇದೆ ಅನ್ಸುತ್ತೆ. ಹುಡುಗ ಕೂಡ ಸೂಪರ್, ಎತ್ತರ, ಅವನು ಮಾತಾಡುವ ರೀತಿ ಎಲ್ಲ ಸ್ಟೂಡೆಂಟ್ ಅಂತೆ, ಬೇರೆ ಯೋಚನೆ ಮಾಡು ಎಂದಿದ್ದಳು. ಕನಸು ದೃಢವಾಗಿ, ನೋಡು ರಂಜು, ನಮ್ಮ ಅಮ್ಮಂಗೆ ಈ ಪ್ರೇಮ ವಿವಾಹ ಇಷ್ಟವಿಲ್ಲ. ಯಾವ ಊರ ರಾಜಕುಮಾರ ಆದ್ರೂ ಸರಿನೆ, ನಾನು ಕಣ್ಣೆತ್ತಿ ಕೂಡ ನೋಡಲ್ಲ. ಅಮ್ಮ ಹಾಕಿದ ಗೆರೆ ದಾಟಲ್ಲ ನಾನು ಎಂದಳು. ರಂಜನಿಯ ಅನುಮಾನ ಸರಿಯಿತ್ತು. ಗೌರವ್ ಕೊನೆ ವರ್ಷದಲ್ಲಿದ್ದ. ಅಂದು ಪ್ರೇಮಿಗಳ ದಿನಾಚರಣೆ. ಕಾಲೇಜ್ ತುಂಬಾ ಒಂಥರ ವಾತಾವರಣ. ಒಂದಷ್ಟು ಜನ ಯಾರೋ ಪ್ರಪೋಸ್ ಮಾಡದೆ ಇರ್ಲಿ ಅಂತ ಕೇಳ್ಕೊಳ್ಳುವವರು, ಇವತ್ತಾದ್ರೂ ಪ್ರಪೋಸ್ ಮಾಡ್ಬಿಡ್ತೀನಿ ಅಂತ ಯೋಚಿಸೋ ಹುಡುಗರು, ನಂಗೂ ಪ್ರಪೋಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಕೊಳ್ಳೋ ಹುಡುಗಿರು. ಗೌರವ್ ಯೋಚನೆ ಮಾಡಿ ತಯಾರಾಗಿ ಬಂದಿದ್ದ. ಏನೇ ಆದ್ರೂ ತನ್ನ ಪ್ರೀತಿನ ವ್ಯಕ್ತಪಡಿಸಬೇಕು. ಕನಸು ಬರೀ ಕನಸಾಗದೆ ಮನದೊಡತಿಯಾಗಬೇಕೆಂದು ಅವಳನ್ನ ಮಾತನಾಡಿಸಲು ಸಮಯಕ್ಕೆ ಕಾಯತೊಡಗಿದ. ಮುಕ್ತಾ ಮತ್ತು ರಂಜನಿ ಇಬ್ಬರು ನಮ್ಗೆ ಚೂರು ಲೈಬ್ರರಿ ಹೋಗೋಕಿದೆ, ಬರ್ತೀಯ ಕನಸು ಎಂದರು. ಕನಸು, ಇಲ್ಲ, ಯಾಕೋ ತಲೆನೋವು, ನೀವು ಹೋಗಿ ಬನ್ನಿ, ನಾನು ಇಲ್ಲೇ ಪಾರ್ಕ್ ಅಲ್ಲಿ ಕಾಯ್ತಾ ಇರ್ತೀನಿ, ಲೇಟ್ ಮಾಡಬೇಡಿ ಎಂದು ಅಲ್ಲೇ ಲೈಬ್ರರಿ ಮುಂದಿನ ಪಾರ್ಕ್ ಅಲ್ಲಿ ಕುಳಿತಳು. ಇದನ್ನೇ ಕಾಯುತ್ತಿದ್ದ ಗೌರವ್ಗೆ ಸಂತೋಷವಾಯಿತು. ಹೇಗಾದ್ರೂ ಮಾಡಿ ಮಾತನಾಡಬಹುದೆಂದು ಅವಳ ಬಳಿ ತೆರಳಿದ. ಏನೋ ಯೋಚಿಸುತ್ತಾ ಕುಳಿತಿದ್ದ ಕನಸು ಗೌರವ್ ಆಯ್ ಎಂದಾಗ ತಲೆ ಎತ್ತಿ ನೋಡಿದಳು. ಆ ಗೌರವ್, ಹೇಳಿ, ಏನಾದ್ರೂ ಕಾಂಪಿಟೇಷನ್ ಇದ್ಯಾ ಎಂದಳು. ಇಲ್ಲ ಕನಸು, ಸ್ವಲ್ಪ ಮಾತಾಡಬೇಕಿತ್ತು ನಿಮ್ಮ ಹತ್ರ, ಮಾತನಾಡಬಹುದಾ ಎಂದ. ಹೇಳಿ ಗೌರವ್, ಯಾಕೋ ಸಂಕೋಚ ಮಾಡ್ಕೊಂಡಿರೋ ಹಾಗಿದೆ ಎಂದಳು ನಗುತ್ತಾ. ಗೌರವ್ ಗಂಭೀರವಾಗಿ, ನೋಡಿ ಕನಸು, ನಾನು ನಿಮ್ಮನ್ನ ಕಾಲೇಜ್ಗೆ ಬಂದ ಮೊದಲನೇ ದಿನವೇ ನೋಡಿ ಇಷ್ಟಪಟ್ಟು ಬಿಟ್ಟೆ. ಯಾಕೆ ಅಂತ ಗೊತ್ತಿಲ್ಲ, ಪ್ರೀತಿ ಹೇಗೆ ಹುಟ್ಟುತ್ತೆ ಅಂತ ಗೊತ್ತಾಗಲ್ಲ ಅಲ್ವಾ, ಇದು ಹಾಗೇನೆ. ನಿಜ ಹೇಳ್ಬೇಕಂದ್ರೆ ನಂಗೆ ನಿಮ್ಮ ಬಗ್ಗೆ ಏನೂ ಗೊತ್ತಿಲ್ಲ. ಬೇರೆಯವರ ಹಾಗೆ ಹಿಂದೆ ಬಿದ್ದು ನಿಮ್ಗೆ ತೊಂದರೆ ಕೊಡೋಕೆ ಇಷ್ಟವಿಲ್ಲ. ಆದ್ರೆ ನನ್ ಬಗ್ಗೆ ಹೇಳಿ ಬಿಡ್ತೀನಿ. ನಂದು ದೂರದ ರಾಮಪುರ. ಅಜ್ಜಿ ಮಾತ್ರ ಇರೋದು. ಚಿಕ್ಕಂದಿನಲ್ಲೇ ತಂದೆ ತಾಯಿನ ಕಳೆದುಕೊಂಡೆ. ಅಜ್ಜಿನೇ ಸರ್ವಸ್ವ. ಇರೋ 1/2 ಎಕರೆ ಜಮೀನಿನಲ್ಲಿ ತರಕಾರಿ ಬೆಳೆದು ಅದನ್ನ ಮಾರಿನೇ ಜೀವನ ಸಾಗಿಸಿದ್ದು. ಅದರಲ್ಲೇ ನನ್ನ ದೊಡ್ಡವಳನ್ನಾಗಿ ಮಾಡಿದ್ದು. ಅವರನ್ನ ಸುಖವಾಗಿ ನೋಡಿಕೊಳ್ಳೋ ಜವಾಬ್ದಾರಿ ನನಗಿದೆ. ರಜೆಯಲ್ಲಿ ನಾನೇ ದುಡಿದು ಒಂದಷ್ಟು ದುಡ್ಡು ಮಾಡ್ಕೊಳ್ತೀನಿ. ಇಲ್ಲಿ ಕೂಡ ಟ್ಯೂಷನ್ ಮಾಡ್ತೀನಿ. ಡಾಕ್ಟರ್ ಆಗಿ ಒಳ್ಳೆ ಭವಿಷ್ಯ ರೂಪಿಸಿಕೊಳ್ಳುವ ಗುರಿ ಇದೆ. ಜೊತೆ ನೀವು ಇದ್ರೆ ಬಾಳು ಬಂಗಾರ ಆಗುತ್ತೆ. ಪ್ಲೀಸ್ ಇಲ್ಲ ಅನ್ಬೇಡಿ ಎಂದ. ಕನಸು ಸಣ್ಣಗೆ ತಲೆ ಕೊಡವಿದಳು. ಒಂದು ರೀತಿಯ ಆಘಾತವದು. ಯಾರೋ ತನ್ನ ಬಗ್ಗೆ ಹೀಗೆ ಯೋಚಿಸುತ್ತಾರೆನ್ನುವ ಕಲ್ಪನೆ ಕೂಡ ಅವಳಿಗಿರಲಿಲ್ಲ. ಅವಳದು ವಿಲಕ್ಷಣ ಸ್ವಭಾವ. ಯಾವುದೇ ಯೋಚನೆಯನ್ನು ಮುಖಭಾವದಿಂದ ವ್ಯಕ್ತಪಡಿಸದೆ ನಿರ್ಲಿಪ್ತವಾಗಿ ಉತ್ತರಿಸುವುದು ಅವಳ ಅಭ್ಯಾಸ. ನೋಡಿ ಗೌರವ್, ಈ ಪ್ರೀತಿ ಪ್ರೇಮ ಎಲ್ಲ ನನ್ನ ಲೈಫಲ್ಲಿ ಕೂಡ ಬರೋಕೆ ಸಾಧ್ಯವಿಲ್ಲ. ನೀವು ಮಧುಗಿರಿಯ ದೇವಿ ಗ್ರೂಪ್ಸ್ ಬಗ್ಗೆ ಕೇಳಿರಬಹುದು. ನಾನು ಶ್ರೀದೇವಿಯವರ ಮಗಳು. ಇದರ ಅರ್ಥ ನಾನು ಶ್ರೀಮಂತೆ ಎಂದು ಖಂಡಿತ ಅಲ್ಲ. ನನ್ನ ತಾಯಿಯವರಿಗೆ ಮೊದಲಿನಿಂದಲೂ ಪ್ರೇಮ ವಿವಾಹದಲ್ಲಿ ನಂಬಿಕೆ ಇಲ್ಲ. ಅವರ ಮನ ನೋಯಿಸಿ ನಾನೇನು ಮಾಡಲಾರೆ. ನಿಮ್ಮ ಬಗ್ಗೆ ಈ ರೀತಿಯ ಭಾವನೆ, ಕಲ್ಪನೆ ಸಹ ನನಗಿಲ್ಲ. ದಯವಿಟ್ಟು ನಿಮ್ಮ ಗುರಿಯ ಕಡೆ ಗಮನ ನೀಡಿ ಎಂದು ಹೇಳಿ ಅಲ್ಲಿಂದ ಹೊರಟೇ ಬಿಟ್ಟಳು. ಗೌರವ್ಗೆ ಕನಸು ಹೇಳಿದ್ದು ಅರ್ಥವಾಗಲು ಸುಮಾರು ಹೊತ್ತು ಬೇಕಾಯಿತು. ಇದ್ದಕ್ಕಿದ್ದಂತೆ ಧೋ ಎಂದು ಮಳೆ ಸುರಿಯಲಾರಂಭಿಸಿತು. ಗೌರವ್ ಕಲ್ಲಿನಂತೆ ಕುಳಿತೇ ಬಿಟ್ಟಿದ್ದ. ಅವನು ಎಂದು ಕನಸು ದೊಡ್ಡ ಮನೆಯ ಹುಡುಗಿ ಎಂಬ ಕಲ್ಪನೆ ಮಾಡಿಕೊಂಡಿರಲಿಲ್ಲ. ಅವಳ ಸರಳ ಉಡುಗೆ ತೊಡುಗೆ, ಅವಳ ವರ್ತನೆ ಸಾಧಾರಣವಾಗಿಯೇ ಇರುತ್ತಿತ್ತು. ಅವಳು ಒಪ್ಪಿಯೇ ಬಿಡಬೇಕೆಂಬ ಹಠ ಅವನಿಗಿರಲಿಲ್ಲ. ಆದರೆ ಅವಳ ಅಸಮ್ಮತಿ ಗೌರವ್ ಮನಸ್ಸು ಒಪ್ಪಿಕೊಳ್ಳಲು ತಯಾರಿರಲಿಲ್ಲ. ಅವನ ಅಂತಸ್ತಿಗೂ ಅವಳಿಗೂ ಅಜಗಜಾಂತರವಿತ್ತು. ಒಂದು ವೇಳೆ ಅವಳು ಒಪ್ಪಿದರೂ ಅವಳನ್ನ ಆ ಮಟ್ಟದ ಜೀವನ ಕೊಡಬೇಕಾಗಿರುವುದು ಅವನ ಸದ್ಯದ ಪರಿಸ್ಥಿತಿಯಲ್ಲಿ ಕಷ್ಟವಾಗಿತ್ತು. ಗೌರವ್ ತೀವ್ರವಾಗಿ ಯೋಚಿಸತೊಡಗಿದ. ಬೇರೆಯವರಂತಲ್ಲ ಗೌರವ್. ಜೀವನ ಅವನಿಗೆ ಬೇರೆಯದೇ ಪಾಠ ಕಲಿಸಿತ್ತು. ಬಾಲ್ಯದಲ್ಲೇ ತಂದೆ ತಾಯಿಯನ್ನ ಕಳೆದುಕೊಂಡಿದ್ದ. ಅಜ್ಜಿಯ ಕಷ್ಟದ ಬದುಕು ನೋಡಿದ್ದ. ಒಂದು ರೀತಿಯ ನಿರ್ಲಿಪ್ತತೆ, ಪ್ರವಾಹದ ಎದುರಾಗಿ ಈಜಿಗೆಲ್ಲುವ ಛಲ. ಎದುರಾದ ಪರಿಸ್ಥಿತಿಗೆ ತಟ್ಟನೆ ಪ್ರತಿಕ್ರಿಯೆ ನೀಡುವವನಲ್ಲ. ಮೌನವಾಗಿದ್ದು ಪರಿಸ್ಥಿತಿಯನ್ನ ಅವಲೋಕಿಸಿ ಸರಿಯಾದ ಕ್ರಮ ತೆಗೆದುಕೊಂಡು
ಅದು ಸರಿಯಾಯಿತು ಅನಿಸಿದ ಮೇಲಷ್ಟೇ ಮುಖದ ಮೇಲೆ ಒಂದು ಸಣ್ಣ ಕಿರುನಗೆ ಮೂಡುತ್ತಿತ್ತು. ಗೆಲುವು ತಲೆಗೆ ಹತ್ತಿಸಿಕೊಳ್ಳುತ್ತಿರಲಿಲ್ಲ. ಅದು ಕ್ಷಣಿಕವೇ. ಬದುಕನ್ನ ತನ್ನ ಆಸೆಯಂತೆ ಬದುಕಬೇಕೆಂಬ ಆಸೆ ಪ್ರತಿಯೊಬ್ಬರಿಗೂ ಇರುತ್ತದೆ. ಆದರೆ ತನ್ನ ಬದುಕನ್ನ ತನ್ನಿಷ್ಟದಂತೆಯೇ ರೂಪಿಸಿಕೊಳ್ಳುವ ಪ್ರಯತ್ನ ಮಾಡುವವರ, ಮಾಡಿ ಜಯಶೀಲರಾಗುವವರ ಸಂಖ್ಯೆ ವಿರಳವೇ. ಅದರಲ್ಲಿ ಗೌರವ್ ಕೂಡ ಒಬ್ಬ. ಈಗಲೂ ಅಷ್ಟೇ. ಕನಸು ಹೇಳಿದ್ದ ಪ್ರತಿ ಮಾತು ಮನಸ್ಸಿಗೆ ನಾಟಿತ್ತು. ಅವಳ ವರ್ತನೆ, ನಡವಳಿಕೆ ಅವಳ ಗುಣವನ್ನ ಎತ್ತಿ ಹಿಡಿದಿತ್ತು. ಅವಳು ದುರಹಂಕಾರಿ ಅಲ್ಲ. ಶ್ರೀಮಂತಿಕೆಯ ಗರ್ವ ಅವಳಲ್ಲಿ ಇರಲಿಲ್ಲ. ಶ್ರೀಮಂತಿಕೆಯಲ್ಲಿ ಅವಳ ಮಟ್ಟಕ್ಕೆ ಅವನು ಏರಲು ಸುಮಾರು ಸಮಯವಂತೂ ಬೇಕಿತ್ತು. ಆದರೆ ಅವಳ ಮನಸ್ಸು ಗೆಲ್ಲುವ ಪ್ರಯತ್ನ ಸಾಧ್ಯವಿದೆ ಎನಿಸಿತು. ಗೌರವ್ ಯೋಚಿಸಿದ. ಸಮಯ ಇನ್ನೂ ಬಹಳಷ್ಟಿದೆ. ತನ್ನ ಜೀವನವನ್ನ ಒಳ್ಳೆಯ ರೀತಿ ರೂಪಿಸಿಕೊಂಡು ಮುಂದೆ ಅವಳನ್ನ ಒಪ್ಪಿಸಬಹುದೆನಿಸಿತು. ಅದೇ ಸರಿಯಾದ ಮಾರ್ಗವೆಂದು ನಿರ್ಧರಿಸಿ ಅಲ್ಲಿಂದ ಮೇಲೆದ್ದ. ವಾಪಸ್ ಬಂದ ರಂಜನಿ ಕನಸು ಇರುವ ರೀತಿಯಲ್ಲಿ ಏನೋ ವ್ಯತ್ಯಾಸ ಎಂದು ಗಮನಿಸಿದಳು. ಕನಸು ಏನೋ ಬೆಳಿಗ್ಗೆಯಿಂದ ಆಗೇ ಇಲ್ಲ, ಏನಾಯ್ತು ಹೇಳು ಎಂದಳು. ಕನಸು ಹೇಳದೆ ಇರಲು ಆಗಲಿಲ್ಲ. ರಂಜು, ನೀ ಹೇಳಿದ್ದು ಸತ್ಯ. ಗೌರವ್ ಇವತ್ತು ಪ್ರಪೋಸ್ ಮಾಡಿದ್ರು. ನಾನು ಇದ್ದಿದ್ದು ಹೇಳಿಬಿಟ್ಟೆ. ಅಮ್ಮಂಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ. ಆದರೆ ತಲೆಯಲ್ಲೇ ಒಂದೇ ಯೋಚನೆ. ನಾನು ಅಂತಸ್ತು ಅದು ಇದು ಅಂತೆಲ್ಲ ತಿಳಿ ಇದು ಬೇಡ ಅಂದಿಲ್ಲ ಅನ್ನೋದು ಅರ್ಥ ಆಗಿದ್ಯೋ ಇಲ್ಲೋ ಅನ್ನೋದು ಯೋಚನೆಯಾಗಿದೆ. ನೋಡು ಕನಸು, ಅಷ್ಟೆಲ್ಲ ಯೋಚಿಸಬೇಡ. ಗೌರವ್ ತುಂಬಾ ತಿಳುವಳಿಕೆ ಇರೋ ವ್ಯಕ್ತಿ. ನಿಜವಾಗ್ಲೂ ಒಳ್ಳೆ ಹುಡುಗ. ನಿಂಗೆ ಇಷ್ಟವಿಲ್ಲ ಅನ್ನೋದು ಹೇಳ್ದೆ ತಾನೆ. ಬಿಡು, ಅವರು ಅರ್ಥ ಮಾಡಿಕೊಳ್ಳುತ್ತಾರೆ ಎಂದು ಸಮಾಧಾನಿಸಿದಳು. ದಿನಗಳು ಉರುಳಿದವು. ಪರೀಕ್ಷೆಗಳು ಮುಗಿದವು. ಗೌರವ್ ಮೊದಲ ರ್ಯಾಂಕ್ ಗಳಿಸಿದ್ದ. ರಾಮಪುರದವರಾದ ಡಾಕ್ಟರ್ ಮಂಜುನಾಥ್ ಗೌರವ್ಗೆ ಮೊದಲಿನಿಂದಲೂ ಪರಿಚಯ. ಗೌರವ್ಗೆ ಮೊದಲಿನಿಂದಲೂ ಸಲಹೆ ಸೂಚನೆ ನೀಡಿ ಮಾರ್ಗದರ್ಶನ ನೀಡಿದ್ದರು. ಅವರು ಹೇಳಿದಂತೆ ಅಲ್ಲಿ ಇಲ್ಲಿ ಪ್ರಾಕ್ಟೀಸ್ ಮಾಡೋ ಬದಲು ನನ್ನ ಜೊತೆ ಮಧುಗಿರಿಗೆ ಬಾ, ಜೊತೆ ಕೆಲಸ ಮಾಡು. ಒಳ್ಳೆ ಸಂಬಳ ಜೊತೆಗೆ ಬೇರೆ ವ್ಯವಸ್ಥೆಯನ್ನು ನಾನೇ ಮಾಡಿಕೊಡಿಸುತ್ತೇನೆ ಎಂದರು. ಗೌರವ್ ಯೋಚಿಸಿದ. ಒಂದಷ್ಟು ದಿನ ಕೆಲಸ ಮಾಡಿ ದುಡ್ಡು ಒಟ್ಟು ಮಾಡಿ ಎಂಡಿ ಓದಬೇಕು ಅನ್ನೋದು ಆಸೆ. ಅದಕ್ಕಿಂತಲೂ ದೊಡ್ಡ ಸೆಳೆತ ಅದು ಕನಸು ಇರುವ ಊರು. ಹೆಚ್ಚಿನ ಮಾತುಕತೆಯ ಅವಶ್ಯಕತೆ ಇಲ್ಲದೆ ದೇವಿ ಆಸ್ಪತ್ರೆಯಲ್ಲಿ ವೈದ್ಯನಾಗಿ ಸೇರಿದ. ಗೌರವ್ಗೆ ಅಲ್ಲಿನ ವಾತಾವರಣದಲ್ಲಿ ಹೊಂದಿಕೊಳ್ಳಲು ಬಹಳ ದಿನಗಳು ಬೇಕಾಗಲಿಲ್ಲ. ಮೊದಲಿನಿಂದಲೂ ಕರುಣೆ, ಸೇವಾ ಮನೋಭಾವ ಅವನಿಗಿತ್ತು. ಅವನು ಮಾತಾಡುವ ರೀತಿ, ನೀಡುವ ಭರವಸೆಯ ಸಾಂತ್ವನ ರೋಗಿಗಳ ಅರ್ಧ ಕಾಯಿಲೆ ಮರೆಸುತ್ತಿತ್ತು. ದಿನ ಕಳೆದಂತೆ ಗೌರವ್ ಮಧುಗಿರಿಯಲ್ಲಿ ಒಳ್ಳೆ ಹೆಸರು ಗಳಿಸಿದ. ಅಂದು ಡಾಕ್ಟರ್ ಮಂಜುನಾಥ್ ಏನನ್ನೂ ಹೇಳದೆ ಅವನನ್ನು ರಾಧಾಕೃಷ್ಣ ನಿಲಯಕ್ಕೆ ಎಳೆದು ತಂದಿದ್ದರು. ಕನಸು ಗೌರವ್ನನ್ನ ಅಲ್ಲಿ ನಿರೀಕ್ಷಿಸಿರಲಿಲ್ಲ. ಗೌರವ್ಗೆ ಕೂಡ ಅದೊಂದು ಅನಿರೀಕ್ಷಿತ ಭೇಟಿ. ಪ್ರಪೋಸ್ ಮಾಡಿದ ನಂತರದ ದಿನಗಳಲ್ಲಿ ಅವರು ಮತ್ತೆ ಭೇಟಿ ಆಗಿರಲಿಲ್ಲ. ಅದೇ ಸಮಯಕ್ಕೆ ಸರಿಯಾಗಿ ರಂಜನಿ ಕೂಡ ಒಳಗೆ ಬಂದಳು. ಅವಳಿಗೂ ಒಂದು ರೀತಿಯ ಅಚ್ಚರಿ. ಕನಸು ಸವರಿಸಿಕೊಂಡು ಎಲ್ಲರಿಗೂ ಕುಳಿತುಕೊಳ್ಳಲು ಹೇಳಿದಳು. ಅಡುಗೆ ರಾಮಣ್ಣ ಎಲ್ಲರಿಗೂ ಕಾಫಿ ತಿಂಡಿ ತಂದು ಸರಬರಾಜು ಮಾಡಿದ. ಮಂಜುನಾಥ್ ಮಾತು ಪ್ರಾರಂಭಿಸಿದರು. ಹೇಗಿತ್ತಮ್ಮ ಪರೀಕ್ಷೆಗಳು? ತಾಯಿಯವರಲ್ಲಿ ನಾಳೆಯಿಂದಲೇ ನೀವಿಬ್ಬರು ಡ್ಯೂಟಿ ರಿಪೋರ್ಟ್ ಮಾಡಿಕೊಳ್ಳುತ್ತೀರಿ ಅಂತ ತಾಯಿಯವರು ಹೇಳುತ್ತಿದ್ದರು. ಏನು ಮಾಡುತ್ತೀರಿ ಎಂದರು. ತಾಯಿಯವರು ಯಾವುದೇ ಮೀಟಿಂಗ್ ಇದೆ ಎಂದಿದ್ದರು. ಹೌದು ಸರ್, ನಾಳೆಯಿಂದನೇ ಬಂದು ಬಿಡ್ತೀವಿ. ಇಲ್ಲಿ ಸುಮ್ಮನೆ ಇದ್ದು ಮಾಡುವುದಾದ್ರೂ ಏನು, ಕಲಿತದ್ದು ಕಾರ್ಯರೂಪಕ್ಕೆ ತರೋ ಆಸಕ್ತಿ ಎಂದಳು ಕನಸು. ಬೈದಿವೆ, ಇವರು ಗೌರವ್ ಅಂತ ನಿಮ್ಮ ಆಸ್ಪತ್ರೆಯಲ್ಲೇ ಕೆಲಸ ಮಾಡೋದು. ನಿಮ್ಮ ಕಾಲೇಜಲ್ಲೇ ಓದಿದ್ದಂತೆ ಕೂಡ. ನಾಳೆಯಿಂದ ಅವರೇ ನಿಮಗೆ ಗೈಡ್ ಮಾಡ್ತಾರೆ ಎಂದರು ಮಂಜುನಾಥ್. ಪರಸ್ಪರ ನಗು ವಿನಿಮಯ ಮಾಡಿಕೊಂಡರು ಕನಸು ಮತ್ತು ಗೌರವ್. ಸರಿ ಕನಸು, ನಾವು ಹೊರಡ್ತೀವಿ. ತಾಯಿಯವರಿಗೆ ಹೇಳಿಬಿಡು ನಾವು ಬಂದಿದ್ವಿ ಅಂತ. ನಾಳೆ ಸಿಗೋಣ ಎಂದು ಕೈ ಬೀಸಿ ಹೊರಟರು. ರಾತ್ರಿ ಕನಸು ಯೋಚಿಸತೊಡಗಿದಳು. ಅಂದು ನೀವಿಷ್ಟ ಎಂದ ಗೌರವ್ ಎಲ್ಲಿ? ಇಂದು ನಾನು ನೋಡಿದ ಗೌರವ್ ಎಲ್ಲಿ? ಅಂದು ಆ ಗಂಭೀರ ಮುಖದಲ್ಲಿ ಒಂದು ನಿರೀಕ್ಷೆ ಇತ್ತು. ಇಂದು ಅದೆಷ್ಟು ಗಂಭೀರ ವರ್ತನೆ, ಏನು ನಡೆದಿಲ್ಲವೆಂಬಂತೆ ನೋಟ. ಊರ ತುಂಬಾ ಒಳ್ಳೆ ಹೆಸರು ಬೇರೆ. ತಾನು ಮನಸ್ಸು ಮಾಡಿದರೆ ಅವನನ್ನ ನಾಳೆಯೇ ಬೇರೆಡೆ ಕಳಿಸಬಹುದು. ಆದರೆ ಎಂದೋ ಆದ ಒಂದು ಮಾತುಕತೆ ಇಬ್ಬರ ಭವಿಷ್ಯದಲ್ಲಿ ಪರಿಣಾಮವೇಕೆ? ನನ್ನ ಪಾಡಿಗೆ ನಾನು ಇದ್ದರಾಯ್ತು ಎಂದು ನಿರ್ಧರಿಸಿ ನಿದ್ರಿಸಿದಳು. ಅದು ಕನಸು ಕಂಡ ಕನಸು ನನಸಾಗುವ ಸಮಯ. ಮೊದಲ ಬಾರಿಗೆ ವೈದ್ಯೆಯಾಗಿ ಆಸ್ಪತ್ರೆಗೆ ಕಾಲಿಟ್ಟಳು. ಎಲ್ಲರಿಗೂ ಒಂದು ರೀತಿಯ ಭಯಮಿಶ್ರಿತ ಗೌರವ. ಮಾಲಕಿಯ ಮಗಳು, ಹೇಗೋ ಏನೋ ಎಂಬ ಸಣ್ಣ ಅಳುಕು. ಡಾಕ್ಟರ್ ಮಂಜುನಾಥ್ ಹೂಗುಚ್ಚ ನೀಡಿ ಕನಸು ಮತ್ತು ರಂಜನಿಯನ್ನ ಬರಮಾಡಿಕೊಂಡರು. ಅಂದಿನಿಂದ ಕನಸು ಜೀವನದಲ್ಲಿ ಹೊಸ ಅಧ್ಯಯನ ಪ್ರಾರಂಭವಾಗುವುದರಲ್ಲಿತ್ತು. ಡಾಕ್ಟರ್ ಮಂಜುನಾಥ್ ಮತ್ತವರ ಪತ್ನಿ ವಿಶಾಲಾಕ್ಷಿ ಇಬ್ಬರು ಅದೇ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದರು. ಶ್ರೀದೇವಿಯವರು ಕೂಡ ಅವರಿಬ್ಬರ ಮೇಲುಸ್ತುವಾರಿಯಲ್ಲಿ ಆಸ್ಪತ್ರೆ ಏಳ್ಗೆ ನೋಡುತ್ತಾ ನಿರಾಳವಾಗಿದ್ದರು.
ಸ್ವಂತದ್ದೇ ಎನ್ನುವಷ್ಟು ಕಾಳಜಿಯಿಂದ ಇಬ್ಬರೂ ಕರ್ತವ್ಯ ಪಾಲಿಸುತ್ತಿದ್ದರು. ಶ್ರೀದೇವಿಯವರು ಅವರಿಗೆ ಅಲ್ಲೇ ಹತ್ತಿರದಲ್ಲಿ ಮನೆ ಕೂಡ ಕಟ್ಟಿಸಿಕೊಟ್ಟು ಒಳ್ಳೆ ಸೌಲಭ್ಯ ಒದಗಿಸಿದ್ದರು. ವಿಶಾಲಾಕ್ಷಿ ಅವರಿಗೆ ಕನಸು ಮೊದಲಿನಿಂದಲೂ ಸ್ವಂತ ಮಗಳಷ್ಟೇ ಪ್ರೀತಿ. ಅವಳು ಓದಿ ವಾಪಸ್ ಬಂದಿದ್ದು ಅವರಿಗೆ ಸಂತೋಷದ ವಿಚಾರ. ಕನಸು ಒಳಗೆ ಬಂದ ಕೂಡಲೇ ತಾವೇ ಜೊತೆಗೆ ಹೋಗಿ ಎಲ್ಲ ತೋರಿಸುತ್ತೇನೆಂದು ಹೊರಟರು. ಕನಸು ನಗುತ್ತಾ, ಆಂಟಿ, ಈ ಆಸ್ಪತ್ರೆ ನಂಗೇನು ಹೊಸದ, ಯಾವಾಗ್ಲೂ ಬಂದು ಹೋಗ್ತಾ ಇದ್ದೆ ತಾನೆ. ಇದೇ 2 ವರ್ಷಗಳಲ್ಲಿ ಆಸ್ಪತ್ರೆ ವಿಸಿಟ್ ಮಾಡೋಕೆ ಆಗಿಲ್ಲ. ಹಾಗೆ ನಿಮ್ಮನ್ನ ಮಾತಾಡಿಸ್ಕೊಂಡು ಹೋಗಿದ್ದೆ, ಹಾಗಂತ ನಾನೇನು ಎಲ್ಲ ಮರೆತಿಲ್ಲ ಎಂದಳು. ಅಷ್ಟರಲ್ಲಿ ಗೌರವ್ ಕೂಡ ಅಲ್ಲಿಗೆ ಬಂದ. ಕನಸು ಅಂದುಕೊಂಡಳು, ಆಸ್ಪತ್ರೆಗೆ ಬಂದು ಹೋಗಿದ್ದಾರೆ ಗೌರವ್, ಇಲ್ಲಿಗೆ ಬಂದು ಸೇರಿದ್ದಾದರೂ ತಿಳಿಯುತ್ತಿತ್ತು. ಸರಿ, ರೌಂಡ್ಸ್ಗೆ ಟೈಮ್ ಆಯ್ತು, ನಾನು ವಿಶಾಲ ಹೊರಗೋಗಿ ರೋಗಿ ವಿಭಾಗಕ್ಕೆ ಹೋಗ್ತೀವಿ. ಗೌರವ್ ಜೊತೆ ವಿಸಿಟ್ಗೆ ನೀನು ಹೋಗು ಕನಸು. ಹ್ಯಾವ್ ಎ ಗುಡ್ ಡೇ ಎಂದು ಮಂಜುನಾಥ್ ಅಲ್ಲಿಂದ ಹೊರಟರು. ರಂಜನಿ ಕೂಡ, ಆಂಟಿ, ನಾನ್ ನಿಮ್ ಜೊತೆ ಎಂದು ವಿಶಾಲಾಕ್ಷಿಯವರನ್ನ ಹಿಂಬಾಲಿಸಿದಳು. ಕನಸು ತಿರುಗಿ ನೋಡಿದಾಗ ಅಲ್ಲಿ ಗೌರವ್ ನಿಂತಿದ್ದ. ಅವನ ನಿಲುವು, ಗಂಭೀರ ಮುಖ, ಸಣ್ಣದಾಗಿ ಕಂಡು ಕಾಣದ ಕಿರುನಗೆ, ತುಂಬು ತೋಳಿನ ಬಿಳಿ ಕೋಟ್, ತುಸುವೆ ಕೆದರಿದ ಕ್ರಾಪ್. ಕನಸು ನೋಡಿ ಮನದಲ್ಲೇ ಮೆಚ್ಚಿದಳು. ಆದರೆ ಹೀಗೆ ಮಾತನಾಡಿಸುವುದು ಎಂಬ ಗೊಂದಲ. ಅವನು ಪ್ರಪೋಸ್ ಮಾಡಿ ಹೋದಲ್ಲಿನ ದಿನದಿಂದ ಅವನ ಬಳಿ ಮಾತನಾಡಿರಲಿಲ್ಲ. ಕಾಲೇಜಿನಲ್ಲಿ ಎದುರು ಬದುರು ಸಿಗುವ ಅವಕಾಶವನ್ನ ಆದಷ್ಟು ತಪ್ಪಿಸಿಕೊಳ್ಳುತ್ತಿದ್ದರು. ಹೇಗೆ ಎಂದು ಯೋಚಿಸುತ್ತಾ ಇದ್ದಾಗಲೇ ಗೌರವ್ ಕರೆದ. ಮಿಸ್ ಕನಸು, ಹಳೆದು ಆಗಿ ಸುಮಾರು ವರ್ಷಗಳ ಕಾಲವೇ ಆಗಿದೆ. ನನ್ನ ಭಾವನೆಯಲ್ಲಿ ಬದಲಾವಣೆ ಇಲ್ಲ. ಆದರೆ ಒತ್ತಾಯಪೂರ್ವಕವಾಗಿ ಅದನ್ನ ನಿಮ್ಮ ಮೇಲೆ ಏರುವ ಆಲೋಚನೆ ಕೂಡ ಇಲ್ಲ. ಇಲ್ಲಿ ನಿಮಗೆ ಪೂರ್ತಿ ಅಧಿಕಾರವಿದೆ. ಜೊತೆಗೆ ಸಹ ಉದ್ಯೋಗಿಯಾಗಿ ಇರೋಣ. ನಾನ್ಯಾವತ್ತೂ ನಿಮ್ಗೆ ತೊಂದರೆ ಕೊಡಬೇಕೆಂದು ಆಲೋಚಿಸಿಲ್ಲ. ಹಳೆಯದನ್ನ ಮನಸ್ಸಲ್ಲಿಟ್ಟುಕೊಂಡು ಮಾತಾಡದೆ ಇರಬೇಡಿ ಅಷ್ಟೇ. ಇನ್ನು ನಿಮ್ಮಿಷ್ಟ ಎಂದ. ಕನಸು ಎಂದು ತನ್ನ ಬದುಕು ಬಾಳ ಸಂಗಾತಿ ಹೀಗೆಲ್ಲ ಯೋಚಿಸಿದವಳಲ್ಲ. ಅವಳ ಗತಿ ಏನಿದ್ದರೂ ತಾಯಿಯ ಕನಸು ನನಸಾಗಿಡುವುದು, ಅದರ ಜೊತೆಗೆ ತಾಯಿಯ ಮನಕಿಷ್ಟವಿಲ್ಲದ ಕೆಲಸ ಮಾಡದಿರುವುದು ಅಷ್ಟೇ. ಹಾಗೆಯೇ ಅವಳು ಗೌರವ್ ಮಾತಿಗೆ ಅಂದು ನಿರಾಕರಿಸಿದ್ದಳು. ಗೌರವ್ ನಡವಳಿಕೆಯಲ್ಲಿ ಕುಂದೆನಿಸುವುದು ಕೂಡ ಅಸಾಧ್ಯವಿತ್ತು. ಅವನ ಮಾತು ಅವಳಿಗೂ ಒಪ್ಪಿಗೆ ಆಯಿತು. ಸರಿ ಗೌರವ್, ಲೆಟ್ ಅಸ್ ಬಿ ಫ್ರೆಂಡ್ಸ್ ಅಂದ್ರೆ ಅದನ್ನ ದುರುಪಯೋಗ ಪಡಿಸಿಕೊಳ್ಳಬಾರದು ಎನ್ನುತ್ತಾ ಕೈ ಮುಂದೆ ಚಾಚಿದಳು. ಗೌರವ್ ಕನಸು ಜೊತೆ ವಿಸಿಟಿಂಗಿಗೆ ಹೊರಟ. ಆಸ್ಪತ್ರೆಯ ಎಲ್ಲಾ ಕಡೆ ಓಡಾಡಿಕೊಂಡು ಬಂದರು. ಹೆಸರಿಗೆ ಚಿಕ್ಕ ಊರಿನ ಆಸ್ಪತ್ರೆಯಾದರೂ ಸುಸಜ್ಜಿತವಾಗಿತ್ತು. ಎಲ್ಲ ಬಗೆಯ ಸೌಕರ್ಯವೂ ಇತ್ತು. ಕಡಿಮೆ ಬೆಲೆಯಲ್ಲಿ ಮಾತ್ರೆ ಔಷಧಿಗಳು ದೊರೆಯುತ್ತಿದ್ದವು. ಹೀಗಾಗಿ ಬರುವ ರೋಗಿಗಳ ಸಂಖ್ಯೆಯೇನೂ ಕಡಿಮೆ ಇರಲಿಲ್ಲ. ಗೌರವ್ ಮನಸ್ಸು ಅಂದು ಅಕ್ಕಿಯಂತೆ ಆರುತ್ತಿತ್ತು. ಅವನು ಯೋಚಿಸಿದ ಹಾಗೆ ದಿನ ಕಳೆದಿತ್ತು. ನಾವು ಪ್ರೀತಿ ಮಾಡುವವರು ನಮ್ಮನ್ನು ಪ್ರೀತಿ ಮಾಡಲೇಬೇಕೆಂಬ ಹಠಕ್ಕೆ ಬೀಳೋ ಜನಗಳು ಒಂದಷ್ಟಾದರೆ, ಪ್ರೀತಿಸುವವರು ಹೇಗೇ ಇದ್ದರೂ ಜೊತೆಗೆ ಕಣ್ಣೆದುರಲ್ಲಿದ್ದು ನಗುತ್ತಾ ಇದ್ದರೆ ಅದನ್ನು ಆಸ್ವಾದಿಸುವುದೇ ಭಾಗ್ಯವೆಂದು ತಿಳಿಯುವ ಕೆಲವೇ ಮಂದಿಗಳಲ್ಲಿ ಗೌರವ್ ಕೂಡ ಒಬ್ಬ. ಕನಸು ಹೀಗೆ ಕಣ್ಣೆದುರಲ್ಲಿದ್ದರೆ ಸಾಕು, ಅದೇ ಸಂತೋಷ ಎಂದು ಯೋಚಿಸುತ್ತಾ ಕಳೆದೇ ಹೋಗಿದ್ದ ಗೌರವ್. ಅಷ್ಟರಲ್ಲಿ ಅವನ ರೂಮ್ನ ಬೆಲ್ ಶಬ್ದ ಮಾಡಿತು. ಅಡುಗೆ ಚಿನ್ನಪ್ಪ ಊಟ ತಂದಿಟ್ಟು ಹೊರಟ. ಡಾಕ್ಟರ್ ಮಂಜುನಾಥ್ ಅವರ ಮನೆಯ ಪಕ್ಕವೇ ಗೌರವ್ಗೆ ಸಹ ಮನೆ ಇತ್ತು. ಡಾಕ್ಟರ್ ಮನೆಯಲ್ಲಿ ಕೆಲಸಕ್ಕಿದ್ದ ಚಿನ್ನಪ್ಪ ಗೌರವ್ಗೆ ಸಹ ಅಡುಗೆ ಮಾಡಿ ತಂದು ಕೊಡುತ್ತಿದ್ದ. ಹೀಗಾಗಿ ಗೌರವ್ಗೆ ತಾನೇ ಅಡುಗೆ ಮಾಡಿಕೊಳ್ಳುವ ರಗಳೆಯಿಂದ ಪಾರಾಗಿದ್ದ. ಮನೆಗೆ ಹೋದ ಕನಸು ಕಣ್ಣ ಮುಂದೆ ಬೇಡವೆಂದರೂ ಗೌರವ್ ಸುಳಿಯುತ್ತಿದ್ದ. ಅವನ ನಡವಳಿಕೆ, ರೋಗಿಗಳೊಂದಿಗೆ ಅವನ ಸಂವಾದ, ಧೈರ್ಯ ತುಂಬುವ ರೀತಿ, ಅದೆಲ್ಲ ಅವಳಿಗೆ ಮತ್ತೆ ಮತ್ತೆ ನೆನಪಾಗುತ್ತಿತ್ತು. ಗೊತ್ತಿಲ್ಲದೆ ಗೌರವ್ ಅವಳ ಮನದಲ್ಲಿ ಚಿಕ್ಕದೊಂದು ಜಾಗ ಮಾಡಿಕೊಳ್ಳುವುದರಲ್ಲಿ ಯಶಸ್ವಿ ಆಗಿದ್ದ. ಮಂಜುನಾಥ್ ಮತ್ತು ಗೌರವ್ ಆಸ್ಪತ್ರೆಯಲ್ಲಿ ತಮ್ಮ ಛಾಪನ್ನ ಮೂಡಿಸಿದ್ದರು. ಕನಸು ತಾನು ಅಲ್ಲಿ ಕಲಿಯುವುದು ಬಹಳಷ್ಟಿದೆ ಎಂದುಕೊಂಡಳು. ದಿನಗಳು ಉರುಳುತ್ತಿದ್ದವು. ನಿಧಾನವಾಗಿ ಕನಸು, ರಂಜನಿ ಕೆಲಸದಲ್ಲಿ ತೊಡಗಿಕೊಂಡರು. ಗೌರವ್ ಸಾಮೀಪ್ಯ ಕನಸುಗೆ ಹೊಸ ಬಗೆಯ ಆಹ್ಲಾದ ನೀಡುತ್ತಿತ್ತು. ಆದರೆ ಅದಕ್ಕೆ ವಿಶೇಷ ಅರ್ಥ ಕಲ್ಪಿಸಿಕೊಳ್ಳಲು ಬೇರೆ ರೀತಿಯ ತಿರುವುಗಳಿಗೆ ಕನಸು ಆಸ್ಪದ ನೀಡುತ್ತಿರಲಿಲ್ಲ. ಅವಳಿಗೆ ತಾಯಿಯ ಆಸೆ ತಿಳಿದಿತ್ತು. ಅದಕ್ಕೆ ಧಕ್ಕೆ ತರಬಾರದೆಂದು ಅರಿವು ಅವಳನ್ನ ಪ್ರತಿ ಬಾರಿ ಎಚ್ಚರಿಸುತ್ತಿತ್ತು. ಮಂಜುನಾಥ್ ಹಾಗೂ ವಿಶಾಲಾಕ್ಷಿ ದಂಪತಿಗಳ ಮಾರ್ಗದರ್ಶನದಲ್ಲಿ ಕನಸು ಮತ್ತು ರಂಜನಿ ಬೇಗ ಕೆಲಸಕ್ಕೆ ಒಗ್ಗಿಕೊಂಡರು. ಆಸ್ಪತ್ರೆಗೆ ಹೋಗುತ್ತಾ 1.5 ತಿಂಗಳಾಗುತ್ತಾ ಬಂದಿತ್ತು. ಅವತ್ತು ಇನ್ನೇನು ಎಲ್ಲಾ ಕೆಲಸ ಮುಗಿಸಿ ಮನೆಗೆ ಬಂದು ಕಾಫಿ ಕೈಗೆಟ್ಟುಕೊಳ್ಳಬೇಕು. ಅಷ್ಟರಲ್ಲಿ ಕನಸು ಫೋನ್ ಧ್ವನಿಸತೊಡಗಿತು. ನೋಡಿದರೆ ಅದು ಮುಕ್ತ. ಕನಸು ಅಲೋ ಹೇಳುವಷ್ಟರಲ್ಲಿ ಮುಕ್ತ ಮಾತಾಡಲು ಪ್ರಾರಂಭಿಸಿದಳು. ಏನು ಮಧುಗಿರಿ ಯುವರಾಣಿಗೆ ನಮ್ಮದೆಲ್ಲ ನೆನಪೇ ಇಲ್ವಾ? ಮನೆಗೆ ಹೋದ ಮೇಲೆ ಒಂದು ಕಾಲ್ ಮಾಡಿಲ್ಲ. ನೀವಿಬ್ಬರನ್ನು ನನ್ನ ಬಿಟ್ಟು ಆರಾಮಿದ್ದೀರಾ ಅಲ್ವಾ? ಹಾಗೆಲ್ಲ ನೆಮ್ಮದಿಯಲ್ಲಿ ಇರೋಕೆ ನಾನು ಬಿಡಲ್ಲ. ನಾಳೆನೆ ಬಂದು ನಿನ್ ತಲೆ ತಿಂತೀನಿ ಎಂದು ಕರೆ ಮೊಟಕುಗೊಳಿಸಿದಳು. ಕನಸುಗೆ ಅವಳು ಹೇಳಿದ್ದು ಅರ್ಥವಾಗಲು ನಿಮಿಷ ಹಿಡಿಯಿತು.
ಅರ್ಥವಾದ ಮೇಲೆ ತಿಳಿ ಮಂದಹಾಸ ಮೂಡಿತು. ಮುಕ್ತಾ ಬರುವಳಿದ್ದಳು. ಅಂದು ಕನಸು ದಿನಕ್ಕಿಂತ ಬೇಗ ಎದ್ದಳು. ಎದ್ದ ಕೂಡಲೇ ರಂಜನಿಗೆ ಕರೆ ಮಾಡಿ ಮುಕ್ತಾ ಬರುವ ಸುದ್ದಿ ತಿಳಿಸಿದಳು. ಹಾಗೆಯೇ ಬೇಗ ಮನೆಗೆ ಬರುವಂತೆ ತಿಳಿಸಿ ಅಮ್ಮನಿಗೂ ಹೇಳಿದಳು. ಶ್ರೀದೇವಿಯವರು ಸಹ ಸಂತೋಷದಿಂದ ಅಡುಗೆ ತಯಾರಿಸಲು ಭಟ್ಟರಿಗೆ ಸೂಚನೆ ಕೊಟ್ಟರು. ನಿಂಗಿ ಗೆಸ್ಟ್ ರೂಮ್ ಅನ್ನ ಶುಚಿಗೊಳಿಸಿ ಅಣಿಗೊಳಿಸಿದಳು. ಕನಸು ನಿತ್ಯ ಕರ್ಮ ಮುಗಿಸಿ ಯೋಗಾಭ್ಯಾಸ ಮಾಡಿ ಸಿದ್ಧಳಾಗುವ ಹೊತ್ತಿಗೆ ರಂಜನಿ ಮನೆಗೆ ಬಂದಳು. ಅದರ ಹಿಂದೆ ಕಾರಿನ ಧ್ವನಿ ಮಾಡಿತು. ಮುಕ್ತಾ ಬಂದಿಳಿದಳು. ಮುಕ್ತಾ ಮೊದಲಿನಿಂದಲೂ ಚಿನಕುರುಳಿ ಪಟಾಕಿಯಂತೆ. ಅವಳ ಮುಗ್ಧತೆ, ಚಂದದ ನಗು, ಮುಕ್ತವಾಗಿ ಮಾತನಾಡುವ ಪರಿ ಎಂತವರನ್ನಾದರೂ ಆಕರ್ಷಿಸುತ್ತಿತ್ತು. ಮುಕ್ತಾಗೆ ಕನಸು ಅಂದ್ರೆ ತುಂಬಾ ಪ್ರೀತಿ, ಅತಿಯಾದ ಆತ್ಮೀಯತೆ. ಮುಕ್ತಾ ಕನಸು ರಂಜನಿ ಕಂಡ ಕೂಡಲೇ ಓಡಿ ಬಂದು ಇಬ್ಬರನ್ನ ಬಾಚಿ ತಬ್ಬಿಕೊಂಡಳು. ಅದೇ ವೇಳೆ ಶ್ರೀದೇವಿಯವರು ಹೊರಬಂದರು. ಬನ್ನಿ ಎಲ್ರೂ ಒಳಗೆ, ಅಲ್ಲೇ ನಿಂತು ಮಾತಾಡಿ ಮುಗಿಸಬೇಡಿ, ತಿಂಡಿ ಟೈಮ್ ಆಗಿದೆ, ಹೋಗಿ ಒಳಗೆ, ನಂಗೆ ಒಂದು ಮೀಟಿಂಗ್ ಇದೆ, ಮುಗಿಸಿ ಬರ್ತೀನಿ. ಮುಕ್ತಾ ರೆಸ್ಟ್ ಮಾಡಮ್ಮ ಎನ್ನುತ್ತಾ ಹೊರಟರು. ಕನಸು ಇಬ್ಬರನ್ನ ಒಳಗೆ ಕರೆದುಕೊಂಡು ಹೋದಳು. ಮುಕ್ತಾ ಮನೆ ನೋಡಿ ಅಚ್ಚರಿಗೊಂಡಳು. ತನ್ನ ಮನೆಯಲ್ಲೂ ಅನುಕೂಲವಿದೆ, ಆದರೆ ಇಲ್ಲಿ ಅದಕ್ಕಿಂತ 4 ಪಟ್ಟು ಮೇಲೆ ಸುಸಜ್ಜಿತವಾದ ಮನೆ. ಒಪ್ಪವಾಗಿ ಜೋಡಿಸಿ ಇಟ್ಟ ರೀತಿ ಅವಳ ಮನಸೂರೆಗೊಂಡಿತು. ಭಟ್ಟರು ಖುಷಿಯಿಂದ ಬಡಿಸಲು ನಿಂತರು. ತರಾವರಿ ಸಿಹಿ, ಹದವಾದ ಬಿಸಿ ಬಿಸಿ ಇಡ್ಲಿ, ಎಲ್ಲರ ಹೊಟ್ಟೆ ತುಂಬಿತು. ಬರೀ ಇಷ್ಟಿಷ್ಟೇ ಅಡುಗೆ ಮಾಡಿ ಬೇಜಾರಾಗಿತ್ತು. ಇನ್ನು 4 ದಿನ ಆದ್ರೂ ಕೈ ತುಂಬಾ ರುಚಿ ರುಚಿ ಮಾಡಿ ಬಡಿಸ್ತೀನಿ, ತಿನ್ನಿ ಎಂದು ಸಂತೋಷ ಪಟ್ಟರು. ಎಲ್ಲರೂ ತಿಂಡಿ ತಿಂದು ಹೊರಟರು. ಕನಸು ಹೇಳಿದಳು, ನೋಡು ಮುಕ್ತಾ, ಅಪರೂಪಕ್ಕೆ ಬಂದಿದ್ದಿ. ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ನಾವಿಬ್ಬರು ಆಸ್ಪತ್ರೆಗೆ ಹೋಗಿ ಬಂದು ಬಿಡ್ತೀವಿ. ಸಂಜೆ ಹೊತ್ತಿಗೆ ರೆಡಿ ಇರು, ಹೊರಗೆ ಹೋಗೋಣ ಎಂದು ಅವಳಿಗೆ ರೂಮ್ ತೋರಿಸಿ ಹೊರಟರು. ಮುಕ್ತಾ ಕೂಡ ಬೆಳಿಗ್ಗೆ ಬೇಗ ಮನೆಯಿಂದ ಹೊರಟಿದ್ದಳು. ಪ್ರಯಾಣದ ಸುಸ್ತು ಮೆತ್ತನೆಯ ಹಾಸಿಗೆ ನೋಡಿದ ಕ್ಷಣ ಕಣ್ಣೆಳೆಯಿತು. ಹಾಗೆಯೇ ಉರುಳಿ ಕೊಂಡಳು. ನಿಂಗಿ ಬಂದು ಬಾಗಿಲು ಬಡಿದಾಗಲೇ ಮುಕ್ತಾಗೆ ಎಚ್ಚರವಾಯಿತು. ಏನ್ರಿ ಅಮ್ಮೋರೆ, ಹೇಳಿ, ಒಂಚೂರು ಕೈಕಾಲಿಗೆ ನೀರು ಹಾಕೊಂಡು ಬಂದ್ಬಿಡಿ, ಊಟ ಮಾಡಿಯವರಂತೆ ಎಂದಳು. ಮುಕ್ತಾ ಗಂಟೆ ನೋಡಿದರೆ ಆಗಲೇ 1:15 ಆಗಿತ್ತು. ಗಡಬಡಿಸಿ ಎದ್ದಳು. ಬೆಳಿಗ್ಗೆ ತಿಂದಿದ್ದು ಇನ್ನೂ ಕರಗಿಲ್ಲ ಕಣಮ್ಮ, ಅಷ್ಟು ಬೇಗ ಊಟನಾ ಎಂದಳು. ಬನ್ನಿ ಅಮ್ಮೋರೆ ಕೆಳಗೆ ಎಂದಾಗ ನಿಂಗಿ ಜೊತೆ ಹೊರಟಳು ಮುಕ್ತಾ. ಭಟ್ಟರೆ, ಹಾಗಾದ್ರೆ ಇನ್ನು ಚೂರು ಇದಕ್ಕೆ ಹಾಕಿಬಿಡಿ, ಅವಳು ಬರೋದು ಸಂಜೆ ಆಗುತ್ತೆ, ಅಲ್ಲಿ ತನಕ ಇಲ್ಲಿ ಏನ್ ಮಾಡೋದು. ಭಟ್ಟರು ಡೈನಿಂಗ್ ಟೇಬಲ್ ಮೇಲೆ ಡಬ್ಬಿ ತುಂಬುತ್ತಿದ್ದರು. ಮುಕ್ತಾ ಕೇಳಿದಳು, ಇದೇನು, ಇದ್ಯಾರಿಗೆ ಡಬ್ಬಿ ಎಂದು. ನಿಂಗಿ ಇದ್ದವಳ ಅಮ್ಮೋರೆ, ಅದು ಚಿಕ್ಕಮ್ಮೋರಿಗೆ ಕಳಿಸೋಕೆ ಎಂದಳು. ಭಟ್ಟರೆ, ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿ ಕೊಟ್ಟು ಬಿಡಿ, ಅವಳು ಬರೋದು ಸಂಜೆ ಆಗುತ್ತೆ, ಮನೆಯಲ್ಲಿ ಒಬ್ಳೇ ಏನ್ ಮಾಡ್ಲಿ, ಆಸ್ಪತ್ರೆಗೆ ನಾನೇ ಹೋಗ್ತೀನಿ ಎಂದಳು. ಡಬ್ಬಿ ಕಟ್ಟಿಸಿಕೊಂಡು ಡ್ರೈವರ್ ಜೊತೆ ತಾನೇ ಆಸ್ಪತ್ರೆಗೆ ಹೋದಳು. ಡಬ್ಬಿ ಜೊತೆ ಮುಕ್ತಾ ಕೂಡ ಬಂದಾಗ ಕನಸು ಅಚ್ಚರಿಗೊಂಡಳು. ಅದೇನೆ, ಮನೆಯಲ್ಲಿ ಇರೋದು ಬಿಟ್ಟು ಇಲ್ಲಿಗೆ ಬಂದು ಬಿಟ್ಟೆ ಎಂದಳು. ನಾನು ಕೂಡ ಡಾಕ್ಟರ್ ಕಣಮ್ಮ, ನಂಗೂ ಎಲ್ಲಾ ಗೊತ್ತಾಗುತ್ತೆ ಎಂದು ನಗುತ್ತಾ ಮುಕ್ತಾ ಇಡೀ ಆಸ್ಪತ್ರೆ ನೋಡಿಕೊಂಡು ಬಂದಳು. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಗೌರವ್ ನೋಡಿ ಮುಕ್ತಾಗೆ ಅಚ್ಚರಿ. ಅವಳಿಗೆ ಗೌರವ್ ಬಗ್ಗೆ ಹೆಚ್ಚು ತಿಳಿದಿರಲಿಲ್ಲ, ಆದರೆ ತಮ್ಮ ಸೀನಿಯರ್ ಅನ್ನೋದು ತಿಳಿದಿತ್ತು. ಓ, ನೀವು ಕೂಡ ಇಲ್ಲೇ ಇದ್ದೀರಾ, ಇವರಿಬ್ಬರು ಹೇಳಲೇ ಇಲ್ಲ ನೋಡಿ, ಬನ್ನಿ ಊಟ ಮಾಡೋಣ ಎಂದು ಕರೆದಳು. ಪ್ರತಿಯಾಗಿ ಗೌರವ್, ಇಲ್ಲ, ನೀವು ಮಾಡಿ, ನಮಗೆ ಚೆನ್ನಪ್ಪ ರೆಡಿ ಮಾಡಿಟ್ಟಿರ್ತಾರೆ, ಹೋಗ್ ಬರ್ತೀನಿ ಎಂದು ತನ್ನ ರೂಮ್ ಕಡೆ ನಡೆದನು ಗೌರವ್. ಸಂಜೆ ಸ್ವಲ್ಪ ಬೇಗ ಹೊರಡೋಣಮ್ಮ ತಾಯಂದಿರೇ, ಇಲ್ಲೇ ಕೂತ್ಕೋಬೇಡಿ, ನಿಮ್ ಊರು ನೋಡ್ಬೇಕು ನಾನು ಎಂದಳು ಮುಕ್ತಾ. ಸಂಜೆ ಸುಮಾರು 4 ಗಂಟೆಯ ಹೊತ್ತಿಗೆ ಕನಸು ರಂಜನಿ ಮುಕ್ತಾಳನ್ನ ಕರೆದುಕೊಂಡು ಹೊರಟರು. ಅದೇ ಸಮಯಕ್ಕೆ ಬಂದ ಡಾಕ್ಟರ್ ಮಂಜುನಾಥ, ಕನಸು, ತಪ್ಪು ತಿಳಿಬೇಡಿ, ಬರೀ ಹೆಣ್ಣು ಮಕ್ಕಳು ಓಡಾಡಬೇಡಿ, ಇವತ್ತು ಅಂತ ಏನು ಕೆಲಸ ಇಲ್ಲ, ಗೌರವ್ ಫ್ರೀ ಇದ್ದಾನೆ, ಜೊತೆಗೆ ಹೋಗಿ ಎಂದು ಹೇಳಿ ಅಟೆಂಡರ್ ರವಿಗೆ ಹೇಳಿ ಗೌರವನನ್ನ ಬರ ಹೇಳಿದರು. ಮಂಜುನಾಥ್ ಎಂದರೆ ಇಬ್ಬರಿಗೂ ಗೌರವ. ಎದುರಾಡದೆ ಗೌರವ್ ಅವರ ಜೊತೆ ಹೊರಟ. ಮೊದಲು ಊರಿನ ಮಧ್ಯಭಾಗದಲ್ಲಿರುವ ಲಕ್ಷ್ಮೀನಾರಾಯಣ ಸ್ವಾಮಿ ದರ್ಶನ ಪಡೆದು ನಂತರ ಒಳೆಯ ಕಡೆ ಹೊರಟರು. ಆಗಲೇ ಕತ್ತಲಾಗುತ್ತಾ ಬಂದಿತ್ತು. ಮುಕ್ತಾ ಅಂತೂ ಪುಟ್ಟ ಹುಡುಗಿಯಂತೆ ಕುಣಿಯುತ್ತಿದ್ದಳು. ಹತ್ತಿರದ ತೋಟ, ಗದ್ದೆ ಎಲ್ಲ ಸುತ್ತಾಡಿದರು. ಗೌರವ್ ಮೌನವಾಗಿ ಅವರನ್ನ ಹಿಂಬಾಲಿಸುತ್ತಿದ್ದ. ಅವನಿಗೆ ಮಾತು ಬೇಡವಾಗಿತ್ತು. ಅವರ ನಡುವೆ ತನಗೇನು ಕೆಲಸ ಎಂಬ ಆಲೋಚನೆ ಒಂದು ಕಡೆ, ಆದರೆ ಡಾಕ್ಟರ್ ಮಾತು ಸರಿಯಿತ್ತು. ಕಟ್ಟಲಾದ ಮೇಲೆ ಒದ್ದಾಡುವುದು ಅಷ್ಟು ಸುಲಭವಾಗಿರಲಿಲ್ಲ. ದೂರದಲ್ಲಿ ಒಂದೊಂದು ಮನೆಗಳು ಇರುವ ಊರದು. ಇನ್ನೇನು ಗಂಟೆ 8 ಆಗುತ್ತಾ ಬಂತು. ಪ್ಲೀಸ್ ಹೊರಡೋಣ ಎಂದು ಗೌರವ್ ಮುಕ್ತ ಮಾತಿಗೆ ಬ್ರೇಕ್ ಹಾಕಿದ. ತೋಟದ ಹತ್ತಿರದ ಸಣ್ಣ ಕಾಲುವೆಯ ಬಳಿ ಅವರು ಮಾತಲ್ಲಿ ಮುಳುಗಿ ಹೋಗಿದ್ದರು. ಸರಿ, ಹೊರಡೋಣವೆಂದು ಎಲ್ಲರೂ ಗಡಬಡಿಸಿ ಎದ್ದಾಗ ದೂರದ ತೋಟದ ಮನೆಯಿಂದ ಎದೆ ಜಲ್ಲೆನಿಸುವ ಅರ್ಥನಾದ ಕೇಳಿ ಬಂತು. ಮುಕ್ತಾ ಅಂತೂ ಬೆದರಿದ ಅರಣಿಯಂತೆ ರಂಜನಿಯನ್ನ ಗಟ್ಟಿ ಹಿಡಿದುಕೊಂಡಳು. ಮೊದಲೇ ನಗರದಲ್ಲಿ ಬೆಳೆದ ಹುಡುಗಿ, ಹಳ್ಳಿ ನೋಡುವ ಆಸೆಯಲ್ಲಿ ಸಿಕ್ಕ ಸಿಕ್ಕ ಕಡೆ ಸುತ್ತಾಡಿಸಿದ್ದಳು. ಕನಸು ಮೇಲಿಂದ ಮೇಲೆ ಎಚ್ಚರಿಸಿದ್ದು ಗಮನಿಸಿರಲಿಲ್ಲ.
ಕನಸು ರಂಜನಿ ಪರಿಸ್ಥಿತಿ ಕೂಡ ಮುಕ್ತಗಿಂತ ಬೇರೆ ಏನೂ ಇರಲಿಲ್ಲ. ಗೌರವ್ ಇರೋದ್ರಲ್ಲಿ ಧೈರ್ಯಸ್ಥ. ಬನ್ನಿ ಹೊರಟು ಬಿಡೋಣ, ಸುಮ್ನೆ ಇಲ್ಲಿ ಮತ್ತಷ್ಟು ಸಮಯ ಹಾಳು ಮಾಡೋದು ಬೇಡ, ಆಗ್ಲೇ ಎಲ್ಲರೂ ಗಾಬರಿಯಾಗಿರ್ತಾರೆ. ಕಾಮನ್ ಕ್ವಿಕ್ ಎಂದು ಮುಂದೆ ನಡೆದ. ಅಮಾವಾಸ್ಯೆ ದಿನ ಬೇರೆ ಹತ್ತಿರದಲ್ಲಿತ್ತು. ಕತ್ತಲಲ್ಲಿ ಒಬ್ಬರು ಮತ್ತೊಬ್ಬರ ಕೈ ಹಿಡಿದು ಸರಸರ ಹೆಜ್ಜೆ ಹಾಕಿದರು. ಕಾರ್ನಲ್ಲಿ ಬಂದರೆ ಹೆಚ್ಚು ಓಡಾಡಲು ಸಾಧ್ಯವಿಲ್ಲವೆಂದು ಡ್ರೈವರ್ನ ದೇವಸ್ಥಾನದ ಬಳಿಯಲ್ಲೇ ಕಾಯಲು ಹೇಳಿ ಬಂದಿದ್ದರು. ನಾಲ್ವರು ದೇವಸ್ಥಾನದ ಬಳಿ ಬಂದಾಗ ಡ್ರೈವರ್ ಕಟ್ಟೆ ಮೇಲೆ ಕೂತು ತೂಕಡಿಸುತ್ತಿದ್ದ. ಗೌರವ್, ಥ್ಯಾಂಕ್ ಯು ಸೋ ಮಚ್. ಮಂಜುನಾಥ್ ಸರ್ ನಿಮ್ಮನ್ನ ಕಳಿಸದೆ ಇದ್ದಿದ್ರೆ ಗಾಬರಿಗೆ ಏನು ಮಾಡೋದು ಗೊತ್ತಾಗ್ತಾ ಇರ್ಲಿಲ್ಲ. ತಪ್ಪು ನಮ್ಮದೇ, ನಿಮ್ಗೆ ರೂಮ್ ಹತ್ತಿರ ಬಿಟ್ಟು ಹೋಗ್ತೀವಿ ಬನ್ನಿ ಎಂದು ಕನಸು ಹೇಳಿದಾಗ ಗೌರವ್ ನಿರಾಕರಿಸಿದ. ಬೇಡ, ಈಗ್ಲೇ ತುಂಬಾ ಹೊತ್ತಾಗಿದೆ, ಇನ್ನು ಲೇಟ್ ಆದ್ರೆ ಒಳ್ಳೇದಲ್ಲ, ನೀವು ಹೋಗಿ, ನಂಗೇನು ನಡ್ಕೊಂಡು ಹೋಗ್ತೀನಿ ಎಂದು ಉತ್ತರಕ್ಕೆ ಕಾಯದೆ ಮುಂದೆ ನಡೆದ. ಮನೆಗೆ ಹೋದಾಗ ಶ್ರೀದೇವಿಯವರು ಹೊರಗಡೆಯೇ ಕುಳಿತು ಕಾಯುತ್ತಾ ಇದ್ದರು. ಮುಂದೆ ನಡೆದಾಗ ಶ್ರೀದೇವಿಯವರ ಪ್ರಶ್ನಾರ್ಥಕ ನೋಟಕ್ಕೆ ತಲೆ ತಗ್ಗಿಸಿದಳು ಕನಸು. ಅವಳು ತುಂಬಾ ಸೂಕ್ಷ್ಮ, ನೋಟದಲ್ಲೇ ಎಲ್ಲಾ ಗ್ರಹಿಸುವಷ್ಟು ಚತುರಿ. ಸುಳ್ಳು ಹೇಳಲು ಮನಸ್ಸು ಒಪ್ಪಲಿಲ್ಲ. ಅಮ್ಮ, ಮುಕ್ತ ಜೊತೆ ದೇವಸ್ಥಾನಕ್ಕೆ ಹೋಗಿದ್ವಿ, ಹಾಗೆ ಹೊಳೆ ಹತ್ರ ಕೂಡ. ವಾಪಸ್ ಬರುವಾಗ ನಮ್ಮ ತೋಟದಲ್ಲಿ ಕಾಲುವೆ ಇದ್ವಿಯಲ್ಲ, ಅಲ್ಲಿ ಹೋಗಿ ಮಾತಾಡ್ತಾ ಕೂತಿದ್ವಿ. ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ನಮ್ ತೋಟದ ಮನೆ ಹತ್ತಿರ ಏನೋ ಜೋರಾಗಿ ಕೂಗಿದ ಹಾಗಾಯ್ತು ಅಮ್ಮ. ಟೈಮ್ ಕೂಡ ಆಗಿತ್ತು, ಹಾಗೆ ಬಂದ್ವಿ. ಮಂಜುನಾಥ್ ಸಾರ್ ಡಾಕ್ಟರ್ ಗೌರವ್ ಅವರನ್ನ ಜೊತೆ ಕಳಿಸಿದ್ರು, ಹಾಗಾಗಿ ಒಳ್ಳೇದಾಯ್ತು ಎಂದಳು. ಶ್ರೀದೇವಿಯವರ ಮುಖದಲ್ಲಿ ಬದಲಾವಣೆ ಆಗುವ ಮೊದಲೇ ಅಲ್ಲೇ ಇದ್ದ ನಿಂಗಿ, ಅಯ್ಯೋ ಅಮ್ಮೋರೆ, ನೀವ್ಯಾಕೆ ಆ ಕಡೆ ಹೋದ್ರಿ? ನನ್ನ ಅಪ್ಪ ಹೇಳ್ತಿದ್ದ, ಆ ತೋಟದ ಹತ್ತಿರ ಅದೇನೋ ಭೂತಪ್ಪ ಆಯ್ತಂತೆ, ಅದು ಈ ಹುಣ್ಣಿಮೆ ಅಮಾವಾಸ್ಯೆ ಹತ್ರ ಇದ್ದಾಗ ಅಲ್ಲೆಲ್ಲ ಓಡಾಡ್ತಾ ಕೂಗುತ್ತಂತೆ. ಅದ್ಯಾಕೆ ಅಲ್ಯಾರು ಹೋಗಿಂಗಿಲ್ಲ, ನಿಮ್ಗೆ ಯಾಕೆ ಈ ಹೊತ್ತನಾಗ ಅಲ್ಲಿ ಹೋಗೋ ಬುದ್ಧಿ ಬಂತು ಅಂತೀನಿ. ಇರೇ ಚೂರು ಕೆಂಪು ನೀರು ಚೆಲ್ಲದೆಯೇ ಅಂತ ಓಡಿ ಹೋಗಿ ಕೆಂಪು ನೀರಿನ ಓಕುಳಿ ನಿವಾಳಿಸಿ ತೆಗೆದಳು. ಕನಸು ಮುಕ್ತಾಗೆ ನಿಂಗಿಯ ಕಾಳಜಿ ಮನ ತುಂಬಿ ಬಂತು. ಶ್ರೀದೇವಿಯವರು ಹೆಚ್ಚು ಮಾತು ಬೆಳೆಸಲಿಲ್ಲ. ಸರಿ, ಹೊತ್ತಾಗಿದೆ, ಕೈಕಾಲು ತೊಳೆದು ಊಟ ಮಾಡಿ ಹೋಗಿ ಎಂದು ಒಳ ಸರಿದರು. ಮುಕ್ತಳಿಗಂತೂ ವಿಪರೀತ ಖುಷಿಯಾಗಿತ್ತು. ಈ ಹಳ್ಳಿಯ ಪರಿಸರ, ಗದ್ದೆ, ತೋಟ ಎಲ್ಲ ಅವಳ ಮನಸ್ಸಿಗೆ ಹತ್ತಿರವಾಗಿತ್ತು. ಇಷ್ಟು ಲಕ್ಕಿ ಕಣೆ ನೀನು, ಒಳ್ಳೆ ಪರಿಸರ, ಸ್ವಂತದ ಆಸ್ಪತ್ರೆ, ಪ್ರೀತಿ ಮಾಡೋ ಅಮ್ಮ. ಈ ಹಳ್ಳಿ ಜನ ನೋಡು ಎಷ್ಟು ಗೌರವ ಕೊಡ್ತಾರೆ. ಯಾವಾಗ್ಲೂ ಹೀಗೆ ಇದ್ಬಿಡು. ಹೇಗಿದ್ರು ಒಬ್ಬಳೇ ಮಗಳು, ಆಂಟಿಗೆ ಹೇಳ್ತೀನಿ ಒಬ್ಬ ಮನೆ ಅಳಿಯನನ್ನೇ ಹುಡುಕೋಕೆ, ಚೆನ್ನಾಗಾಗುತ್ತೆ ಎಂದು ರೇಗಿಸಿ ಅವಳ ಕೆನ್ನೆ ಕೆಂಪಾಗಿಸಿದಳು ಮುಕ್ತ. ನಾನು ನಾಳೆ ಮಧ್ಯಾಹ್ನ ಹೊರಡ್ತೀನಿ ಕಣೆ, ಅಪ್ಪ ಕಾರ್ ಕಳಿಸ್ತಾರೆ. ಈಗ ನಿದ್ದೆ ಎಂದು ಮುಕ್ತ ಹಾಗೆಯೇ ಮಾತನಾಡುತ್ತಾ ನಿದ್ರಿಸಿದಳು. ಓಡಾಡಿದ ಸುಸ್ತಿಗೆ ಕನಸು ಕೂಡ ಹೆಚ್ಚು ಯೋಚನೆಗೆ ಸಮಯ ಕೊಡದೆ ಮಲಗಿದಳು. ಕನಸು, ನೀನು ಆಸ್ಪತ್ರೆಗೆ ಹೋಗು, ನಾ ಆಂಟಿ ಜೊತೆ ಫ್ಯಾಕ್ಟರಿ ಎಲ್ಲ ನೋಡಿಕೊಂಡು ಹಾಗೆ ಆಸ್ಪತ್ರೆ ಹತ್ರ ಬಂದು ಹೊರಡ್ತೀನಿ ಆಯ್ತಾ ಎಂದಳು. ಶ್ರೀದೇವಿಯವರು ಮುಕ್ತ ಅಂತ ಗಡಿಬಿಡಿ ಏನು, ಇನ್ನು 4 ದಿನ ಆರಾಮಾಗಿ ಇದ್ದು ಹೋಗಮ್ಮ ಎಂದರು. ಇಲ್ಲ ಆಂಟಿ, ನಾನು ಹಾಗೆ ಅಂದ್ಕೊಂಡು ಬಂದಿದ್ದೆ, ಆದ್ರೆ ಈ ಅಪ್ಪ ಇದ್ದವರಲ್ಲ, ಬೇಗ ಬಾ ಅಂತ ಒಂದೇ ರಗಳೆ, ಬಿಟ್ಟಿರೋಕೆ ಆಗಲ್ಲ ಅಂತಾರೆ. ಅವರಿಗೆ ಭಯ, ಮದ್ವೆ ಆದ್ರೆ ಜೊತೆ ಇರೋಕೆ ಆಗಲ್ಲ ಅಂತ ಎಂದಾಗ ಕನಸು ಅಂಕಲ್ಗೆ ಹೇಳ್ತೀನಿ ಮುಕ್ತ, ಒಬ್ಬ ಒಳ್ಳೆ ಮನೆಯನ್ನೇ ಮಾಡ್ಕೊಳ್ಳೋಕೆ ಎಂದು ಕಣ್ಣು ಹೊಡೆದಳು. ಮುಕ್ತ ಕನಸು ಬೆನ್ನಿಗೆ ಗುದ್ದಿ, ಕಾಯ್ತಾ ಇದ್ಯಾ ಕೌಂಟರ್ ಕೊಡೋಕೆ? ಆಯ್ತು ಹೇಳು, ನಂಗೇನ್ ತೊಂದ್ರೆ ಇಲ್ಲ ಎಂದು ಅಣಕಿಸಿದಳು. ಕನಸು, ಸರಿ ಬಾ ಹಾಗಾದ್ರೆ ಆಸ್ಪತ್ರೆ ಹತ್ರ, ಈಗ ಟೈಮ್ ಆಯ್ತು ಎಂದು ಹೊರಟಳು. ಮುಕ್ತ ಕೂಡ ಫ್ಯಾಕ್ಟರಿ ಎಲ್ಲ ನೋಡಿ ಮಧ್ಯಾಹ್ನದ ವೇಳೆಗೆ ಆಸ್ಪತ್ರೆಯಲ್ಲಿ ಎಲ್ಲರನ್ನ ಮಾತನಾಡಿಸಿ ವಿದಾಯ ಹೇಳಿ ಹೊರಟಳು. ಮುಕ್ತ ಹೊರಟ ಮೇಲೆ ಕನಸು ಕೂಡ ಬ್ಯುಸಿಯಾಗಿ ಬಿಟ್ಟಳು. ಮೇಲಿಂದ ಮೇಲೆ ಕೇಸ್, ರೋಗಿಗಳ ಸಂಖ್ಯೆ ಹೆಚ್ಚಳದಿಂದ ಅವಳಿಗೆ ಬೇರೆ ಯೋಚನೆಗೆ ಸಮಯ ಸಿಗಲಿಲ್ಲ. ಆದರೆ ಆ ಘಟನೆ ಮತ್ತೆ ಕನಸು ತೋಟದ ಮನೆಯ ಆ ಅರ್ಥನಾದದ ಜಾಡು ಹಿಡಿಯಲು ಪ್ರೇರೇಪಿಸಿತ್ತು. ಅವತ್ತು ದಿನದಂತೆ ಕನಸು ಆಸ್ಪತ್ರೆಗೆ ಬಂದಳು. ನರ್ಸ್ ಮೇರಿಗೆ ಮೊದಲಿನಿಂದಲೂ ಕನಸು ಎಂದರೆ ವಿಶೇಷ ಪ್ರೀತಿ. ಅಂದು ದಿನಕ್ಕಿಂತ ಚಂದ ಕಾಣುತ್ತಿದ್ದಳು ಕನಸು. ಮೇರಿ ಪ್ರೀತಿಯಿಂದ ಕನಸುಗೆ ದೃಷ್ಟಿ ನಿವಾಳಿಸಿ, ನಿಮ್ಗೆ ನಂದೇ ದೃಷ್ಟಿ ತಾಗತ್ತೆ ಎಂದು ನಕ್ಕಳು. ಕನಸು ಮುಗುಳ್ನಕ್ಕು, ಹೌದು ಸಿಸ್ಟರ್, ನಿಮ್ಗೆ ಹಾಗೆ ಪ್ರೀತಿ ಕೈ ಮೇಲೆ ಅನ್ನೋದು ಗೊತ್ತು, ಸುಮ್ನೆ ಹೊಗಳಬೇಡಿ ಅನ್ನೋ ಸಮಯಕ್ಕೆ ಗೌರವ್ ಅಲ್ಲಿ ಬಂದ. ಮೇರಿ ಇಂದು ಮುಂದು ನೋಡದೆ, ನೋಡಿ ಡಾಕ್ಟರ್ ಅಮ್ಮ, ಮೇಡಮ್ ಚೆನ್ನಾಗಿಲ್ವಾ? ಇದ್ದಿದ್ರು ಹೇಳಿದ್ರೆ ಇಲ್ಲ ಅಂತಾರೆ ನೋಡಿ ಎಂದಳು. ಗೌರವ್ ಒಮ್ಮೆಲೆ ತಡಬಡಿಸಿದ. ಅವರು ಹಾಗೆ ಸಿಸ್ಟರ್ ಎಂದು ಹೇಳಿ ಮುಂದೆ ನಡೆದೇ ಬಿಟ್ಟ ಗೌರವ್. ಕನಸು ಕೂಡ ಅತಿ ಆಯ್ತು ಸಿಸ್ಟರ್ ನಿಮ್ದು ಎಂದು ಉಸಿ ಮುನಿದು ಮುಂದೆ ಹೊರಟಳು. ಅಯ್ಯೋ ಕನಸು ಸರಿ, ಈ ಗೌರವ್ ಯಾಕೆ ಹೀಗೆ ಆಡೋದು? ಕನಸು ಕಂಡರೆ ಅಲ್ಲಿಂದ ಹೊರಡುತ್ತಾರೆ. ಬೇರೆ ಎಲ್ಲರ ಜೊತೆ ಅಷ್ಟು ವಿಶ್ವಾಸದಿಂದ ಮಾತಾಡೋರು ಕನಸು ಹತ್ರ ಮಾತಾಡೋದೇ ಕಮ್ಮಿ. ಆದ್ರೆ ನನ್ನ ಅನುಭವಿ ಮನಸ್ಸು ಬೇರೇನೆ ಹೇಳತ್ತೆ. ಅವರ ಕಣ್ಣಲ್ಲಿ ಅದೇನೋ ಆರಾಧನೆ ನೋಟ ಇದೆ.
ಕನಸು ಬಗ್ಗೆ ವಿಪರೀತ ಕಾಳಜಿ ಎದ್ದು ತೋರುತ್ತೆ. ಆದ್ರೂ ಯಾಕೆ ಹೀಗೆ ಎಂದು ಮೇರಿ ಯೋಚಿಸತೊಡಗಿದಳು. ಅಂದಿನ ದಿನ ಮಧ್ಯಾಹ್ನದವರೆಗೆ ಹೆಚ್ಚು ಕಮ್ಮಿ ಸಾಧಾರಣ ಜನಸಂದಣಿ ಇತ್ತು. ಮಧ್ಯಾಹ್ನ 4 ಗಂಟೆಯ ವೇಳೆ ಡಾಕ್ಟರ್ ಮಂಜುನಾಥ್ ಮತ್ತು ವಿಶಾಲಾಕ್ಷಿ ಅವರು ಹೊರಗೆ ಹೊರಡುವರಿದ್ದರು. ಗೌರವ್ ಮತ್ತು ಕನಸುಗೆ ಹೇಳಿ, ನಾವು ವೈಯಕ್ತಿಕ ಕೆಲಸದ ಮೇಲೆ ಹೊರಗೆ ಹೊರಟಿದ್ದೇವೆ. ಸದ್ಯಕ್ಕೆ ಯಾವುದು ಎಮರ್ಜೆನ್ಸಿ ಕೇಸ್ ಇಲ್ಲ. ಒಂದು ದಿನ ಮ್ಯಾನೇಜ್ ಮಾಡಿ ಎಂದು ಹೇಳಿ ಹೊರಟರು. ಕನಸು ಸರಿ ಎಂದು ಹೇಳಿ ತನ್ನ ಕ್ಯಾಬಿನ್ ನಲ್ಲಿ ಕುಳಿತಳು. ಅಂದು ಅಂತ ಕೆಲಸ ಕೂಡ ಇರಲಿಲ್ಲ. ಕುಳಿತು ಯಾವುದೋ ಮ್ಯಾಗಝಿನ್ ತಿರುವು ಹಾಕುತ್ತಿದ್ದಳು. ಗೌರವ್ ಎದುರು ಇರುವ ತನ್ನ ಸೀಟ್ ಅಲ್ಲಿ ನೆಪ ಮಾತ್ರಕ್ಕೆ ಮೊಬೈಲ್ ಹಿಡಿದು ಕುಳಿತಿದ್ದ. ಅವನ ದೃಷ್ಟಿ ಸಂಪೂರ್ಣ ಕನಸು ಮೇಲೆ ಇದ್ದಿದ್ದನ್ನ ಮೇರಿಯ ಅನುಭವಸ್ಥ ಕಣ್ಣು ಗುರುತಿಸಿತು. ಅರಿಯದೆ ನಗುವೊಂದು ಅರಳಿತು. ಮೇರಿ ಮನಸ್ಸಲ್ಲೇ ಯೋಚಿಸಿದಳು, ಗೌರವ್ ಅದೆಷ್ಟು ಒಳ್ಳೆ ಹುಡುಗ. ಬಂದು ಇಷ್ಟು ದಿನವಾದರೂ ಒಂದೇ ಒಂದು ತಪ್ಪಿನ ಎಳೆ ಕೂಡ ಇಲ್ಲ. ಅವನ ಬುದ್ಧಿವಂತಿಕೆ, ರೂಪ ಎಲ್ಲ ಕನಸು ಜೊತೆ ಹೊಂದಾಣಿಕೆಯಾಗುವಂತಿತ್ತು. ಆದರೆ ಶ್ರೀಮಂತರ ಮನೆ ಹುಡುಗಿ ಕನಸು. ಮನಸ್ಸಲ್ಲಿ ಏನಿದೆಯೋ ಯಾರಿಗೆ ಗೊತ್ತು. ಆದರೆ ಜೊತೆ ಮಾತ್ರ ಹೇಳಿ ಮಾಡಿಸಿದಂತಿದೆ ಎಂದು ಅಂದುಕೊಂಡಳು. ಇನ್ನೇನು ನಾನು ಹೊರಡಬಹುದೇನೋ ಎಂದು ಕನಸು ಎದ್ದು ಬ್ಯಾಗ್ ಜೋಡಿಸುತ್ತಾ ಇರುವಾಗ್ಲೇ ಆಸ್ಪತ್ರೆಯ ಬಾಗಿಲಲ್ಲಿ ದೊಡ್ಡ ದನಿಯಲ್ಲಿ ಕಿರುಚಾಟ ಕೇಳತೊಡಗಿತು. ನೋಡಿದರೆ ದಿನ ತುಂಬಿದ ಬಸೂರಿ ಹಿರಿಗೆ ನೋವಿನಿಂದ ಬಳಲುತ್ತಿದ್ದಳು. ತಕ್ಷಣವೇ ಕನಸು ಎಲ್ಲ ತಯಾರಿ ನಡೆಸಲು ಸೂಚಿಸಿ ಲೇಬರ್ ವಾರ್ಡ್ಗೆ ಆಕೆಯನ್ನ ವರ್ಗಾಯಿಸಿದಳು. ಸಿಸ್ಟರ್ ಮೇರಿ ನಾರ್ಮಲ್ ಹೆರಿಗೆ ಮಾಡಿಸುವುದರಲ್ಲಿ ಸಿದ್ಧ ಹಸ್ತೆ. ಕನಸುಗೆ ಅದು ಮೊದಲ ಹೆರಿಗೆಯಾಗಿತ್ತು. ಸ್ವಲ್ಪ ಭಯ ಕೂಡ ಇತ್ತು. ಆದರೆ ಡಾಕ್ಟರ್ ಗೌರವ್ ಮತ್ತು ಮೇರಿ ಧೈರ್ಯ ತುಂಬಿದರು. ಆಕೆಯ ಸ್ಥಿತಿ ಅಂತಹ ಅಪಾಯವೇನೂ ಇರಲಿಲ್ಲ. ನಾರ್ಮಲ್ ಆಗುವವರೆಗೆ ಕಾಯುವುದೆಂಬ ತೀರ್ಮಾನಕ್ಕೆ ಬಂದರು. ಆಕೆಯ ಜೊತೆ ಇದ್ದ ಆಕೆಯ ಗಂಡ ಮಾತ್ರ ಗೌರವನನ್ನ ಗುರಾಯಿಸಿ ನೋಡಿ, ಡಾಕ್ಟ್ರೆ, ನೀವೇನು ಹೋಗ್ಬೇಡಿ ಒಳ್ಗೆ, ಹೆಂಗಸರ ವಿಷಯ, ನೀವು ಒಳ್ಗೆ ಹೋದ್ರೆ ಅಷ್ಟೇಯ ಎಂದ. ಅವನು ನೋಡಲು ಹಳ್ಳಿಯವನಂತಿದ್ದ. ಬೇರೆ ಯಾವುದೋ ಊರಿಂದ ಬಂದಿದ್ದರೂ ಗೌರವ್ ಹೆಚ್ಚು ಮಾತಾಡದೆ ಸುಮ್ಮನೆ ಕುಳಿತ. ಅವನಿಗೆ ಮೇರಿ ಮೇಲೆ ನಂಬಿಕೆ ಇತ್ತು. ಕನಸು ಕೂಡ ಇದನ್ನು ನಿಭಾಯಿಸಬಲ್ಲಳು ಎಂದು ಕಾಯುತ್ತಾ ಕುಳಿತ. ಸಮಯ ಸರಿಯುತ್ತಿತ್ತು. ಆಕೆಯ ಕಿರುಚಾಟ ಆಸ್ಪತ್ರೆಯನ್ನ ವ್ಯಾಪಿಸಿತ್ತು. ಸುಮಾರು 10 ಗಂಟೆಯ ಹೊತ್ತಿಗೆ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು. ಮೊದಲು ಮಗುವನ್ನ ಎತ್ತಿಕೊಂಡ ಕನಸುಗೆ ಸಾರ್ಥಕತೆ ಭಾವ. ಎಲ್ಲ ಕೆಲಸ ಮುಗಿಸಿ ನೀಡಬೇಕಾದ ಸೂಚನೆ ಕೊಟ್ಟು ಹೊರಬರುವಾಗ ಗಂಟೆ ಸುಮಾರು 11 ಬಾರಿಸಿತ್ತು. ಆಗ ಕನಸಿಗೆ ಹೊಳೆದಂತಾಯ್ತು. ಅವತ್ತು ಶ್ರೀದೇವಿಯವರು ಯಾವುದೋ ಮೀಟಿಂಗ್ ಎಂದು ಬೇರೆ ಕಡೆ ಹೋಗಿದ್ದರು. ಬರುವುದು ಮಾರನೇ ದಿನ ಎಂದು ಹೇಳಿದ್ದು ಅವಳಿಗೆ ಮರೆತು ಹೋಗಿತ್ತು. ಜೊತೆಗೆ ಕಾರ್ ಡ್ರೈವರ್ ಬೆಳಿಗ್ಗೆ ಅವಳನ್ನ ಬಿಟ್ಟು ಹೋಗುವಾಗಲೇ ರಜೆ ಹೇಳಿ ಹೋಗಿದ್ದ. ಕನಸು ಯೋಚನೆಗೆ ಬಿದ್ದಳು. ಹೇಗೆ ಮನೆ ತಲುಪುವುದು ಎಂದು ಯೋಚಿಸುತ್ತಾ ನಿಂತಿರುವುದನ್ನ ಕಂಡ ಗೌರವ್ ಕನಸು ಎನಿ ಪ್ರಾಬ್ಲಮ್ ಎಂದು ವಿಚಾರಿಸಿದ. ಬೇರೆ ದಾರಿ ಇಲ್ಲದೆ ಕನಸು ಎಲ್ಲ ಹೇಳಿದಳು. ಗೌರವ್ ತಕ್ಷಣ, ನಿಮ್ಗೇನು ತೊಂದರೆ ಇಲ್ಲ ಅಂದ್ರೆ ನನ್ನ ಬೈಕ್ ಇದೆ, ನಾನು ಬಿಡ್ತೀನಿ, ಆಗುತ್ತಾ ಎಂದ. ಕನಸು ಹೆಚ್ಚು ಸಮಯ ತೆಗೆದುಕೊಳ್ಳದೆ ಒಪ್ಪಿಗೆ ಸೂಚಿಸಿದಳು. ಬೈಕ್ನಲ್ಲಿ ಹೋಗುವಾಗ ಆ ತೋಟದ ಮನೆ ಸಮೀಪವೇ ಹೋಗಬೇಕಿತ್ತು. ಅಲ್ಲೇ ಹೋಗುವಾಗ ಮತ್ತದೇ ಅರ್ಥನಾದ ಅವರ ಕಿವಿ ತಲುಪಿತು. ಕನಸು ತಕ್ಷಣವೇ ಗೌರವ್ ಭುಜ ತಟ್ಟಿ, ಗೌರವ್ ಪ್ಲೀಸ್ ಗಾಡಿ ನಿಲ್ಲಿಸಿ, ಒಂದು ಸಲ ಅಲ್ಲಿ ಹೋಗಿ ನೋಡಿ ಬರೋಣ. ನಂಗೆ ಎಷ್ಟು ವರ್ಷದಿಂದ ಹೋಗ್ಬೇಕು ಅಂದ್ರೂ ಆಗ್ತಾ ಇಲ್ಲ. ಅಮ್ಮ ಇದ್ರೆ ಅಂತೂ ಆಗೋದೇ ಇಲ್ಲ. ಇದೇ ಸರಿಯಾದ ಸಮಯ, ನಿಲ್ಲಿಸಿ ಎಂದಳು. ಆ ಸರಿ ರಾತ್ರಿಯಲ್ಲಿ ಕನಸು ಕೇಳುತ್ತಿರುವುದು ಸಮಂಜಸವಾದ ಬೇಡಿಕೆಯಲ್ಲವೆಂದು ಗೌರವ್ ಒಳಮನಸ್ಸು ಹೇಳುತ್ತಿತ್ತು. ಆದರೆ ಕನಸು ಒತ್ತಾಯಕ್ಕೆ ಗಾಡಿಗೆ ಬ್ರೇಕ್ ಹಾಕಿದ. ಗಾಡಿ ನಿಲ್ಲಿಸಿದ ಗೌರವ್. ಕನಸು, ದಿಸ್ ಇಸ್ ನಾಟ್ ಎ ಗುಡ್ ಐಡಿಯಾ, ಬೇಡ ಪ್ಲೀಸ್, ನಿಂಗೆ ಏನಾದ್ರೂ ಆದ್ರೆ ನಾಳೆ ನಾನು ಎಲ್ರಿಗೂ ಏನಂತ ಉತ್ತರ ಕೊಡೋದು, ಅರ್ಥ ಮಾಡ್ಕೊಳ್ಳಿ ಎಂದ. ಕನಸು ಅದನ್ನು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಅವಳು ಆಗಲೇ ಆ ಮನೆಯ ಹತ್ತಿರ ನಡೆಯತೊಡಗಿದ್ದಳು. ಗೌರವ್ ಬೇರೆ ವಿಧಿ ಇಲ್ಲದೆ ಅವಳನ್ನ ಹಿಂಬಾಲಿಸಿದ. ಅದೊಂದು ಪಾಳು ಬಿದ್ದ ಮನೆ. ದೂರದಿಂದ ಹಾಗೆಯೇ ಕಾಣುತ್ತಿತ್ತು. ಮನೆ ಸುತ್ತ ಬೆಳೆದ ಹುಲ್ಲು, ಕಸ ಕಡ್ಡಿಗಳು. ಆದ್ರೆ ಸೂಕ್ಷ್ಮವಾಗಿ ನೋಡಿದರೆ ಹುಲ್ಲಿನ ಮಧ್ಯೆ ಕಾಲು ಹೆಜ್ಜೆ ಸವೆದ ದಾರಿಯೊಂದು ಕಾಣುತ್ತಿತ್ತು. ಗೌರವ್ ಮೊಬೈಲ್ ಟಾರ್ಚ್ ಆನ್ ಮಾಡಿ ಕನಸು ನಡೆಯಲು ಬೆಳಕು ತೋರುತ್ತಿದ್ದ. ಅಂತೂ ಮನೆಯ ಬಳಿ ಸಾಗಿದರು. ಮನೆಯ ಬಾಗಿಲಿಗೆ ದೊಡ್ಡದೊಂದು ಬೀಗ ಜಡಿದಿತ್ತು. ಅಷ್ಟು ಹೊತ್ತಿಗಾಗಲೇ ಆ ಅರ್ಥನಾದ ಕ್ಷೀಣವಾಗಿತ್ತು. ಆದರೆ ಕನಸುಗೆ ಅದು ಮನೆಯ ಒಳಗಿಂದ ಬರುತ್ತಿರುವ ಧ್ವನಿ ಎಂದು ಬಲವಾಗಿ ಅನಿಸತೊಡಗಿತ್ತು. ಬೀಗ ಹೊಡೆದು ಒಳಗೆ ಹೋಗುವುದೆಂದು ಇಬ್ಬರು ತೀರ್ಮಾನಿಸಿದರು. ಗೌರವ್ ಅಲ್ಲೇ ಇದ್ದ ದೊಡ್ಡ ಕಲ್ಲಿನಿಂದ ಬೀಗ ಒಡೆಯತೊಡಗಿದ. ಸುಮಾರು ನಿಮಿಷಗಳ ಪ್ರಯತ್ನದ ಬಳಿಕ ಬೀಗ ಜಗ್ಗಿತು. ಒಳಗೆ ಹೊರಟ ಕನಸುವನ್ನು ತಡೆದ ಗೌರವ್. ಹಠ ಒಳ್ಳೇದಲ್ಲ, ನಾನು ಒಳಗೆ ಹೋಗ್ತೀನಿ, ನಿಂಗೆ ಏನಾದ್ರೂ ಆದ್ರೆ ತಡೆದುಕೊಳ್ಳೋಕೆ ಆಗಲ್ಲ ನಂಗೆ ಎಂದು ಬರ್ರನೆ ಒಳನುಗ್ಗಿದ. ಕನಸುಗೆ ಅವನ ಮಾತಿನ ಅರ್ಥ ಒಳೆಯಲು ನಿಮಿಷ ಬೇಕಾಯಿತು. ಅವಳು ಬಾಗಿಲ ಬಳಿ ನಿಂತು ಯೋಚಿಸುತ್ತಿರುವಾಗಲೇ ಒಳಗಿಂದ
ಗೌರವ್ ಅವಳನ್ನ ಕರೆದ. ಒಳಗೆ ಹೋಗಿ ನೋಡಿದಾಗ ಕನಸುಗೆ ಆಘಾತವಾಯ್ತು. ನಡುಗತ್ತಲೆಯ ಮನೆ, ಒಳಗೆ ಅದೇನು ಘಾಟು ವಾಸನೆ, ರಾಶಿ ರಾಶಿ ಧೂಳು, ಗೋಡೆ ಮೇಲೆ ಹರಡಿದ್ದ ಜೇಡರ ಬಳೆಗಳು, ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳು, ಹತ್ತಿರದಲ್ಲಿ ನರಳುವ ಧ್ವನಿ ಬೇರೆ. ವಿಶಾಲವಾದ ಮನೆಯ ಮೂಲೆಯ ಕೋಣೆಯೊಂದರಲ್ಲಿ ಕಾಲಿಗೆ ಸರಪಳಿಯಿಂದ ಬಿಗದು ಮೂಳೆಯಲ್ಲಿ ಮುದುರಿ ನರಳುತ್ತಿರುವ ವ್ಯಕ್ತಿಯ ಆಕಾರ. ಆ ಕ್ಷಣಕ್ಕೆ ಕನಸು ಬೆಚ್ಚಿ ಬಿದ್ದಳು. ಗೌರವ್ ಬಳಿ ಬಂದು ಕೈ ಹಿಡಿದು, ಹೇಳು ಕನಸು, ಏನು ಮಾಡೋಣ ಎಂದ. ಆ ಕ್ಷಣಕ್ಕೆ ಕನಸುಗೆ ಏನು ಕೂಡ ತೋಚಲಿಲ್ಲ. ಒಂದು ನಿಮಿಷ ಸವರಿಸಿಕೊಂಡು, ಗೌರವ್ ಅಲ್ಲಿ ನೋಡಿ, ಅದು ನಮ್ಮ ಮನೇಲಿ ಇರೋ ಬಾಕ್ಸ್, ಅದು ಇಲ್ಲಿಗೆ ಹೇಗ್ ಬಂತು ಅಂತ ಅರ್ಥವಾಗ್ತಿಲ್ಲ. ಅಲ್ಲದೆ ಈ ತೋಟದ ಮನೆ ಎರಡೇ ನಮಗೆ ಸೇರಿದ್ದು. ಯಾಕೋ ಗಾಬರಿ ಆಗ್ತಾ ಇದೆ, ಏನೋ ಲಿಂಕ್ ಇದೆ, ಏನ್ ಮಾಡ್ಲಿ ಎಂದಳು. ಬಹುಶಃ ಮೊದಲ ಬಾರಿಗೆ ಮನಸ್ಸಲ್ಲಿ ಇದ್ದದ್ದು ಬೇಡವೆಂದರೂ ಬಾಯಿಂದ ಹೊರ ಬಂದಿತ್ತು. ಗೌರವ್ ಗಂಭೀರನಾದ. ಕನಸು, ಒಬ್ಬ ಮನುಷ್ಯನಾಗಿ ಹೇಳೋದಾದ್ರೆ ನಂಗೆ ಇವರ ಪರಿಸ್ಥಿತಿ ನೋಡಿ ಕನಿಕರ ಹುಟ್ಟುತ್ತಿದೆ. ಒಬ್ಬ ವೈದ್ಯನಾಗಿ ಹೇಳೋದಾದ್ರೆ ಇವರ ದೇಹ ಸ್ಥಿತಿ ಚೆನ್ನಾಗಿಲ್ಲ. ಇವರಿಗೆ ನಮ್ಮ ಸಹಾಯ ಖಂಡಿತ ಬೇಕು. ಯೋಚಿಸುವಷ್ಟು ಸಮಯವಿಲ್ಲ. ಬೇಗ ಯೋಚನೆ ಮಾಡಿ ಎಂದು ಒಂದು ನಿರ್ಧಾರಕ್ಕೆ ಬರಲೇಬೇಕು. ನಮ್ಮ ಆಸ್ಪತ್ರೆಗೆ ಶಿಫ್ಟ್ ಮಾಡೋಣವಾ ಎಂದ. ಬೇಡವೇ ಬೇಡ ಎಂದಳು ಕನಸು ಅಪ್ರಯತ್ನವಾಗಿ. ಅವಳ ಯೋಚನೆ ತೀವ್ರಗತಿ ಪಡೆದುಕೊಂಡಿತ್ತು. ಹುಟ್ಟಿ ಬೆಳೆದ ಊರು, ತಮಗೆ ಸೇರಿದ ಜಾಗ, ಇಷ್ಟು ವರ್ಷಗಳಲ್ಲಿ ಗೊತ್ತಾಗದೆ ಇರಲು ಹೇಗೆ ಸಾಧ್ಯ? ಕನಸು ಯೋಚನೆಯಲ್ಲಿ ಸಾಲು ಸಾಲು ವಿಷಯಗಳ ಘರ್ಷಣೆಯಾಗತೊಡಗಿತ್ತು. ಚಿಕ್ಕವಳು ಇರುವಾಗ ಅವಳು ಇಲ್ಲಿ ಬಂದಿದ್ದು ಕಡಿಮೆಯೇ. ಎಲ್ಲ ಉಸ್ತುವಾರಿ ತಾಯಿಯದೇ. ಇನ್ನು ಶಾಲೆಯ ಅಭ್ಯಾಸ ಮುಗಿದ ನಂತರ ಬೇರೆ ಊರಿನಲ್ಲಿ ಕಾಲೇಜು ಸೇರಿದ್ದಳು. ಬೇರೆ ಸಮಯದಲ್ಲೂ ಅವಳು ಹೊರಗೆ ಓಡಾಡುತ್ತಿದ್ದದ್ದು ಕಡಿಮೆಯೇ. ಸಾಧಾರಣವಾಗಿ ಅವಳು ಎಲ್ಲೇ ಹೋದರೂ ಜೊತೆ ರಂಜನಿ ಇರುತ್ತಿದ್ದಳು. ಜೊತೆಗೆ ಶ್ರೀದೇವಿಯವರ ಅಪ್ಪನೆಯಂತೆ ತೋಟದ ಕಡೆ ಬರುತ್ತಿರಲಿಲ್ಲ. ಊರಿನವರ ಗಮನ ಕೂಡ ಈ ಕಡೆ ಅಷ್ಟು ಇದ್ದಂತಿರಲಿಲ್ಲ. ಜೊತೆಗೆ ಒಂದಷ್ಟು ಹಳೆ ನಂಬಿಕೆಗಳು, ಆಚಾರ ವಿಚಾರಗಳು ಅವರಲ್ಲಿತ್ತು. ತೋಟದಲ್ಲಿ ಭೂತದ ಜಾಗವಿದೆ, ಅಲ್ಲಿ ಓಡಾಡಬಾರದೆಂಬ ಪ್ರತೀತಿ ಕೂಡ. ಹೀಗಾಗಿ ಒಬ್ಬ ವ್ಯಕ್ತಿಯ ರಹಸ್ಯ ಅಷ್ಟು ವರ್ಷಗಳ ಕಾಲ ಯಾರಿಗೂ ತಿಳಿಯದೆ ಗೌಪ್ಯವಾಗಿರಲು ಸಾಧ್ಯವಾಗಿತ್ತು. ಗೌರವ್, ಇವರು ಇಲ್ಲೇ ಇರಲಿ, ನಾವು ರಾತ್ರಿ ವೇಳೆಯಲ್ಲಿ ಟ್ರೀಟ್ಮೆಂಟ್ ಕೊಡೋಣ ಆಗಲ್ವಾ ಎಂದು ಕೇಳಿದಳು. ಗೌರವ್ ಅಡ್ಡಡ್ಡ ತಲೆಯಲ್ಲಾಡಿಸಿದ. ಕನಸು, ಪ್ರಾಕ್ಟಿಕಲ್. ಇವರನ್ನು ನೋಡಿದ್ರೆ ಎಷ್ಟೋ ವರ್ಷದಿಂದ ಇಲ್ಲಿ ಇರೋ ಹಾಗಿದೆ. ಬದುಕಿದ್ದಾರೆ ಅಂದ್ರೆ ಯಾರೋ ಊಟ ನೀರು ಕೊಡ್ತಾ ಇದ್ದಾರೆ ಅಂತ ತಾನೇ ಅರ್ಥ. ನೀವೇ ಹೇಳಿದ್ದು ನಿಮ್ಮನೆ ಬಾಕ್ಸ್ ಅದ್ದು ಅಂತ. ಸೊ ನಾವು ಸಿಕ್ಕಿ ಹಾಕಿಕೊಳ್ತೀವಿ. ಸೊ ಇದು ಒಳ್ಳೆ ಯೋಚನೆ ಖಂಡಿತ ಅಲ್ಲ. ನನ್ನ ಪ್ಲಾನ್ ಕೇಳಿ. ಆಂಬುಲೆನ್ಸ್ ಕರೆಸಿಕೊಂಡು ಇವರನ್ನ ನನ್ನ ರೂಮ್ಗೆ ಶಿಫ್ಟ್ ಮಾಡೋಣ. ನಾನು ಮ್ಯಾನೇಜ್ ಮಾಡ್ತೀನಿ. ಮುಂದಿನದು ಯೋಚಿಸೋಣ ಎಂದ. ಕನಸು ಕೂಡ ಇದಕ್ಕೆ ಒಪ್ಪಿಗೆ ಸೂಚಿಸಿದಳು. ಆಂಬ್ಯುಲೆನ್ಸ್ ಡ್ರೈವರ್ ಗೌರವ್ ಮಾತಿಗೆ ಓಗೊಟ್ಟು ಅಲ್ಲಿಗೆ ಬಂದ. ಅವನಿಗೆ ಗೌರವ್ ಇದನ್ನ ಗೌಪ್ಯವಾಗಿ ಇಟ್ಟುಕೊಳ್ಳಲು ಸೂಚಿಸಿದ. ಆ ವೃದ್ಧನನ್ನ ಗಾಡಿಗೆ ಸಾಗಿಸಿದರು. ಅಲ್ಲಿಂದ ಸೀದಾ ಗೌರವ್ ರೂಮ್ಗೆ ಅವರನ್ನ ಕರೆದುಕೊಂಡು ಹೋಗಿ ಮಲಗಿಸಿದ. ಗೌರವ್ ಕನಸುಗೆ ಹೇಳಿದ, ಈ ರಾತ್ರಿಯಲ್ಲಿ ನೀವು ಇಲ್ಲಿರೋದು ಬೇಡ, ನಿಮ್ಮನ್ನ ಮನೆಗೆ ಬಿಡ್ತೀನಿ, ಮುಂದಿನದು ನಾನು ನೋಡ್ಕೊಳ್ತೀನಿ ಎಂದು ಹೇಳಿ ಅವಳಿಗೆ ಬೈಕು ಹತ್ತಲು ಸೂಚಿಸಿದ. ಕನಸುಗೆ ಮಾತುಗಳ ಅಗತ್ಯವಿರಲಿಲ್ಲ. ಅಂದು ಡಾಕ್ಟರ್ ಮಂಜುನಾಥ್ ದಂಪತಿಗಳ ಪ್ರವಾಸ ಇವರಿಗೆ ಅನುಕೂಲವಾಗುವಂತಾಗಿತ್ತು. ಅಲ್ಲದೆ ಶ್ರೀದೇವಿಯವರು ಊರಲ್ಲಿ ಇರಲಿಲ್ಲ. ಒಟ್ಟಿನಲ್ಲಿ ಇಬ್ಬರು ಬಂಡ ಧೈರ್ಯದಿಂದ ಈ ಕೆಲಸಕ್ಕೆ ಮುಂದಾಗಿದ್ದರು. ಮನೆ ತಲುಪಿದ ಕನಸುಗೆ ನಿದ್ರೆ ಹತ್ತಿರ ಸುಳಿಯದಾಗಿತ್ತು. ತಲೆ ತುಂಬಾ ಬರೀ ಯೋಚನೆಗಳೇ. ಈ ಕಡೆ ಗೌರವ್ ತನ್ನ ರೂಮ್ ತಲುಪಿದ್ದ. ಮಾಡಲು ಬೇಕಾದಷ್ಟು ಕೆಲಸವಿತ್ತು. ಮೊದಲು ಗೀಸರ್ ಆನ್ ಮಾಡಿ ಬಿಸಿ ನೀರು ಕಾಯಿಸಿ ಆ ವೃದ್ಧರಿಗೆ ಶೇವಿಂಗ್ ಮಾಡಿದ. ಎಷ್ಟೋ ವರ್ಷಗಳಿಂದ ಬಿಟ್ಟಿದ್ದ ಉದ್ದುದ್ದ ಗಡ್ಡ, ಚೂಪು ಉಗುರುಗಳು ನೋಡಲು ಗುರುತೇ ಸಿಗದ ರೀತಿಯಲ್ಲಿದ್ದ ಸ್ಥಿತಿ. ಅವರನ್ನ ಶುಚಿಗೊಳಿಸಲು ಸುಮಾರು ಸಮಯ ಬೇಕಾಯಿತು. ಆತನ ಬಾಯಿಂದ ಒಂದೇ ಒಂದು ಶಬ್ದವೂ ಹೊರಡುತ್ತಿರಲಿಲ್ಲ. ಕೇವಲ ಸಣ್ಣ ನರಳಾಟ ಮಾತ್ರ. ಸ್ನಾನ ಮಾಡಿಸಿ ತನ್ನದೇ ಒಂದು ಪಂಚೆ, ಹಳೆಯದೊಂದು ಟೀ ಶರ್ಟ್ ಹಾಕಿ ಮಂಚದ ಮೇಲೆ ಮಲಗಿಸಿ ಡ್ರಿಪ್ ಹಾಕಿದ. ಅಷ್ಟು ಹೊತ್ತಿಗೆ ಸುಮಾರು 2 ಗಂಟೆ ಆಗಿತ್ತು. ಹಾಗೆ ತಾನು ಕೆಳಗೆ ಮಲಗಿ ನಿದ್ರೆಗೆ ಜಾರಿದ. ಬೆಳಿಗ್ಗೆ ಕನಸು ಏಳುವಾಗ ದಿನಕ್ಕಿಂತ ತಡವಾಗಿತ್ತು. ಯೋಗಾಭ್ಯಾಸ ಮಾಡುವ ಮನಸ್ಸಿರಲಿಲ್ಲ. ರಾತ್ರಿಯ ಘಟನೆ ಇನ್ನೂ ತಲೆಯಲ್ಲಿ ಕುರಿಯುತ್ತಿತ್ತು. ಆಗಷ್ಟೇ ಕೆಲಸ ಶುರು ಮಾಡಿದ್ದ ನಿಂಗಿ ಚಿಕ್ಕವ್ವ ಅಮ್ಮೋರು ಫೋನ್ ಮಾಡಿದ್ರು. ಅವರು ಬರೋದು ಇನ್ನೂ 4 ದಿನ ಆಯ್ತದಂತೆ. ನಿಮ್ಗೆ ಹೇಳ್ರಿ ಅಂದ್ರು. ನಿಮ್ಗೆ ಅಮ್ಮಂಗೆ ಫೋನ್ ಮಾಡಕ್ ಕೇಳವ್ರೆ ಎಂದಳು. ಕನಸು ಕೊಂಚ ನಿರಾಳವಾದಳು. ಬೇಗ ಬೇಗ ತನ್ನ ನಿತ್ಯ ಕರ್ಮ ಮುಗಿಸಿ ಆಸ್ಪತ್ರೆಗೆ ಹೊರಟಳು. ಆಸ್ಪತ್ರೆಯಲ್ಲಿ ದಿನಚರಿ ಆರಂಭವಾಗಿತ್ತು. ಡಾಕ್ಟರ್ ಮಂಜುನಾಥ್ ಮತ್ತು ವಿಶಾಲಾಕ್ಷಿ ಅವರು ಬೆಳಿಗ್ಗೆ ಊರಿಂದ ಬಂದು ತಮ್ಮ ಕೆಲಸ ಆರಂಭಿಸಿ ಬಿಟ್ಟಿದ್ದರು. ಕನಸುವಿನ ನಿದ್ದೆಗೆಟ್ಟ ಮುಖ ನೋಡಿ ವಿಶಾಲಾಕ್ಷಿಯವರು ಕನಸು ಮೀರಿ ಹೇಳಿದ್ರು, ಒಳ್ಳೆ ಕೆಲಸ ಮಾಡಿದಿ, ಖುಷಿಯಾಯ್ತು ಕೇಳಿ. ಯಾಕೆ ಆರಾಮಿಲ್ವಾ ಎಂದರು. ಹಾಗೇನಿಲ್ಲ ಆಂಟಿ, ಆರಾಮಿದ್ದೀನಿ ಎಂದಳು ಕನಸು ನಗುವ ಪ್ರಯತ್ನ ಮಾಡುತ್ತಾ. ಅದೇ ಸಮಯಕ್ಕೆ ಮಂಜುನಾಥ್ ಇದ್ದವರು, ಗೌರವ್ ಎಲ್ಲಿ, ಇಷ್ಟೊತ್ತಿಗೆ ಬರೋನಲ್ಲ,
ಕಾಣಿಸ್ತಾ ಇಲ್ಲ ಎಂದಾಗ ಕನಸು ಅವರಿಗೆ ನಿನ್ನೆ ಸ್ವಲ್ಪ ಆರಾಮಿರಲಿಲ್ಲ, ನಾನು ಹೋಗಿ ಮಾತನಾಡಿಸಿಕೊಂಡು ಬರ್ತೀನಿ ಎಂದು ಅಲ್ಲಿಂದ ಹೊರಟಾಗ ಅಲ್ಲಿ ನಿಂತಿದ್ದ ರಂಜನಿ ಇವಳ ವರ್ತನೆ ಕಂಡು ಉಬ್ಬೆರಿಸಿದಳು. ಕನಸು ಮೊದಲ ಬಾರಿಗೆ ಗೌರವ್ ರೂಮ್ ಎದುರು ನಿಂತಿದ್ದಳು. ಕಾಲಿಂಗ್ ಬೆಲ್ ಮಾಡಿ ಕಾಯುತ್ತಾ ನಿಂತಾಗ ಗೌರವ್ ಒಮ್ಮೆ ಬೆಚ್ಚಿ ಎದ್ದು ಕುಳಿತ. ರಾತ್ರಿಯ ಆಯಾಸವೆನ್ನು ಹಾಗೇ ಇತ್ತು. ದಡಬಡ ಎದ್ದು ಬಾಗಿಲು ತೆಗೆದು ಹೊರಟವನು ಒಂದು ಕ್ಷಣ ಹಾಗೆ ನಿಂತ. ಯಾರಾದ್ರೂ ಒಳಗೆ ಬಂದು ಆ ವೃದ್ಧನನ್ನ ನೋಡಿದರೆ ಏನು ಕತೆ ಎಂದು ಬಂದ ಕೂಡಲೇ ಬಾಗಿಲ ಬಳಿ ಇದ್ದ ಕಿಟಕಿಯಿಂದ ಇಣುಕಿ ನೋಡಿದ. ಕನಸು ಎಂದು ಅಸ್ಪಷ್ಟವಾಗಿ ಕಂಡ ಕೂಡಲೇ ಬಾಗಿಲು ತೆಗೆದು ಒಳ ಕರೆದ. ಅದೊಂದು ಪುಟ್ಟ ಮನೆ, ಸಣ್ಣದೊಂದು ಅಡುಗೆ ಮನೆ, ಒಂದು ಕೊಠಡಿ ಮತ್ತೊಂದು ಹಾಲ್. ಅಡುಗೆ ಸಣ್ಣಪ್ಪ ತಂದು ಕೊಡುತ್ತಿದ್ದುದರಿಂದ ಅಡುಗೆ ಮನೆ ಅವನು ಉಪಯೋಗಿಸುತ್ತಿದ್ದುದೇ ಕಡಿಮೆ. ಒಬ್ಬನೇ ಇರುವುದಾದರೂ ಮನೆ ಸ್ವಚ್ಛವಾಗಿತ್ತು. ಮಿಸ್ ಡೋಂಟ್ ಮೈಂಡ್, ನಾನು ಫ್ರೆಶ್ ಆಫ್ ಆಗಿಲ್ಲ, ಒಂದೇ ನಿಮಿಷ ಬಂದು ಬಿಡ್ತೀನಿ, ರೂಮಲ್ಲಿ ಅವರನ್ನ ಮಲಗಿಸಿದ್ದೀನಿ, ಬನ್ನಿ ಎಂದು ರೂಮ್ಗೆ ಹೋಗಿ ಅವಳನ್ನ ಅಲ್ಲಿರಲು ತಿಳಿಸಿ ತಾನು ಬಾತ್ರೂಮ್ಗೆ ಹೋಗಿ ಬಾಗಿಲು ಹಾಕಿಕೊಂಡ. ಆ ವೃದ್ಧರು ಮಲಗಿದ್ದರು. ರಾತ್ರಿ ಗೌರವ್ ಪಟ್ಟ ಶ್ರಮಕ್ಕೆ ಅವರು ಶುಚಿಯಾಗಿ ಕಾಣುತ್ತಿದ್ದರು. ಕನಸು ದೃಷ್ಟಿಗೋಡೆಯ ಮೇಲೆ ಅರಿತು. 2 ಕಪಾಟು, ಒಂದರಲ್ಲಿ ಬಟ್ಟೆ, ಮತ್ತೊಂದು ಗೋಡೆಯ ಅಗಲಕ್ಕೆ ಚಾಚಿದ ಜಾಗದಲ್ಲಿ ಗೌರವ್ ಮಿನಿ ಗ್ರಂಥಾಲಯ ಮಾಡಿಟ್ಟಿದ್ದ. ವೈದ್ಯಕೀಯ ಸಂಬಂಧಿಸಿದಂತಹ ಪುಸ್ತಕಗಳು, ಒಂದಷ್ಟು ಉತ್ಕೃಷ್ಟ ಗ್ರಂಥಗಳು, ಕಾದಂಬರಿ, ಹೀಗೆ ತರೇವಾರಿ ಸಂಗ್ರಹ ಅವನ ಬಳಿ ಇತ್ತು. ಅದನ್ನೆಲ್ಲ ನೋಡುತ್ತಾ ನಿಂತಾಗ ಗುಲಾಬಿ ಬಣ್ಣದ ಡೈರಿಯೊಂದು ಅವಳನ್ನ ಸೆಳೆಯಿತು. ಇದ್ಯಾವುದು ಎಂದು ಕೈಗೆತ್ತಿಕೊಂಡು ಮೊದಲ ಪುಟ ತೆಗೆದಾಗ ಮುದ್ದಾದ ಕೈಬರಾದ ಸಾಲು. ನನ್ನೊಲುಮೆಯ ಕನಸು. ಆಕೆಗೆ ಒಂದು ಬಗೆಯ ಉದ್ವೇಗ. ಓದಲೋ ಬೇಡವೋ ಎಂಬ ಸಂದೇಹ. ಆದರೆ ಇರುವುದು ಅವಳ ಹೆಸರಲ್ಲಿ. ಬೇಗ ಓದೋಣ ಎಂದು ಪುಟ ತಿರುವುದಾಗಲೇ ಆಕೆ ಸೋತು ಹೋದಳು. ಮುದ್ದಾದ ಅಕ್ಷರ. ಅವಳನ್ನ ನೋಡಿದ ದಿನದಿಂದ ಆದ ಭಾವನೆಗಳನ್ನ ಅಕ್ಷರ ರೂಪದಲ್ಲಿ ಪೋಣಿಸಿಟ್ಟಿದ್ದನು. ಕನಸು ಇನ್ನಷ್ಟು ಓದೋಣ ಎನ್ನುವಾಗ ಕಟ್ ಎಂಬ ಸಿಲುಕದ ಸದ್ದಿಗೆ ಎಚ್ಚರಗೊಂಡು ಆ ಡೈರಿಯನ್ನ ಅಲ್ಲೇ ಇಟ್ಟು ಬೇರೆ ಪುಸ್ತಕ ಹಿಡಿದು ನಿಂತಳು. ಸಿದ್ಧಗೊಂಡು ಬಂದ ಗೌರವ್, ಕನಸು ಏನು ಮಾಡೋಣ ಈಗ? ಸದ್ಯಕ್ಕಂತೂ ಇದು ಯಾರಿಗೂ ಗೊತ್ತಿಲ್ಲ, ಆದರೆ ಮುಂದೆ ಹೇಗೆ ಅನ್ನೋ ವಿಚಾರವಂತೂ ಮಾಡಲೇಬೇಕು. ಅವರ ಆರೋಗ್ಯದಲ್ಲಿ ಅಂತಹ ತೊಂದರೆ ಏನಿಲ್ಲ, ಆದರೆ ಅದೆಷ್ಟು ಸಮಯದಿಂದ ಅಲ್ಲಿದ್ದಾರೋ ಏನು, ಮಾತಾಡಲು ಸಾಧ್ಯವಾಗುತ್ತಿಲ್ಲ. ಅಲ್ಲದೆ ನಿಶಕ್ತಿ ಇದೆ, ನೆನಪಿನ ಶಕ್ತಿ ಇರೋದು ಸಹ ಅನುಮಾನ. ಆದ್ರೆ ಮುಂದೇನು ಎಂದ ಗಂಭೀರವಾಗಿ. ಕನಸುಗೆ ಇದ್ದದ್ದು ಒಂದೇ ಅನುಮಾನ, ಅದು ಖಂಡಿತ ಅಮ್ಮನಿಗೆ ಗೊತ್ತಿರುವ ವಿಷಯ. ಇಲ್ಲದೇ ಇದ್ದರೆ ಆ ಜಾಗದಲ್ಲಿ ಬೇರೆ ಯಾರೋ ಬಂದು ಹೀಗೆ ವ್ಯವಹಾರ ಮಾಡಲು ಅಸಾಧ್ಯ. 2 ದಿನದ ಮಟ್ಟಿಗೆ ಅವರಿಲ್ಲ. ಬಂದ ಮೇಲೆ ಕತೆ ಏನು? ಅಮ್ಮನಿಗೆ ಗೊತ್ತಾಗತ್ತಾ ಅಥವಾ ನಾನೇ ಬಾಯ್ಬಿಟ್ಟು ಅಮ್ಮನಿಗೆ ಕೇಳೋದಾ? ಹೀಗೆ ಮನದ ತುಂಬಾ ಅನುಮಾನಗಳು. ನಿಧಾನಕ್ಕೆ ಅದನ್ನೇ ಗೌರವ್ಗೆ ಹಿಡಿದಳು. ಗೌರವ್ ತೀವ್ರವಾಗಿ ಯೋಚಿಸತೊಡಗಿದ. ಸರಿ ಕನಸು, ಇವರು ಇಲ್ಲೇ ಇರಲಿ, ನಾನು ನೋಡಿಕೊಳ್ಳುತ್ತೇನೆ. ಅದರ ಬಗ್ಗೆ ನಿಮಗೆ ಚಿಂತೆ ಬೇಡ. ಇಲ್ಲಿಗೆ ಬರುವವರು ಯಾರೂ ಇಲ್ಲ, ಹೆಚ್ಚೆಂದರೆ ಚಿನ್ನಪ್ಪ ಬರುವುದು ಊಟ ಕೊಡೋಕೆ. ಅದೇನೋ ಅಷ್ಟು ಕಷ್ಟದ ವಿಷಯವಲ್ಲ, ಅದನ್ನ ನಾನು ಮ್ಯಾನೇಜ್ ಮಾಡಿಕೊಳ್ಳುತ್ತೇನೆ. ಇನ್ನು ನಿಮ್ಮ ಅಮ್ಮ ಬಂದ ಮೇಲೆ ಅವರ ಚಲನವಲನ ನೋಡು. ಅವರಾಗೆ ಕೇಳಿದರೆ ಅಥವಾ ಈ ವಿಷಯ ಪ್ರಸ್ತಾಪ ಬಂದರೆ ವಿಷಯ ಹೇಳಲೇಬೇಕಾದ ಸಂದರ್ಭ ಒದಗಿದರಷ್ಟೇ ನೀವಾಗೆ ಹೇಳಿ. ಆದರೆ ನನ್ನ ಗೆಸ್ ಸರಿಯಾಗಿದ್ದರೆ ಈ ವಿಷಯ ಯಾವುದೇ ಕಾರಣಕ್ಕೂ ಪೊಲೀಸ್ ತನಕ ಹೋಗುವ ಸಾಧ್ಯತೆ ಇಲ್ಲ. ಸೊ 2 ದಿನ ಏನು ಗೊತ್ತಾಗಿಲ್ಲದಂತೆ ಇರೋದು ಒಳ್ಳೆಯದು. ಆ ಡಾಕ್ಟರ್ ಕೇಳಿದ್ರೆ ಹೇಳಿ, ನಂಗೆ ತಲೆನೋವಿತ್ತು, ಮಲಗಿದ್ದೆ ಅಂತ. ಇನ್ನು ಅರ್ಧ ಗಂಟೆಯಲ್ಲಿ ಬಂದು ಬಿಡ್ತೀನಿ. ಹೊರಡಿ ನೀವಿನ್ನು. ಅಪರೂಪಕ್ಕೆ ನೀವು ಇಲ್ಲಿಗೆ ಬಂದಿರೋದು ಅನುಮಾನ ಹುಟ್ಟುವಂತೆ ಮಾಡಬಾರದು ಅಲ್ವೇ ಎಂದು ಅವಳನ್ನ ಕಳಿಸಿಕೊಡಲು ಎದ್ದು ನಿಂತನು. ಬಾಗಿಲ ಬಳಿ ಹೋಗಲೆಂದು ನಿಂತು ಕಾಲು ಹೊರಗಿಡದ ಕಣ್ಣು ತುಂಬಿಕೊಂಡು ನಿಂತ ಕನಸು ನೋಡಿ ಗೌರವ್ಗೆ ಕೆಟ್ಟದ್ದೆನಿಸಿತು. ಹತ್ತಿರ ಹೋಗಿ ಬಾಗಿಲನ್ನ ಹಿಡಿದು ನಿಂತಿದ್ದ ಕನಸು ಕೈ ಹಿಡಿದು ಮೆಲುವಾಗಿ ಹೇಳಿದ ಗೌರವ್, ಕನಸು, ನಿಮ್ಮ ನೋವು ಅರ್ಥ ಮಾಡಿಕೊಳ್ಳಬಲ್ಲೆ. ನಿಮ್ಮ ಅಮ್ಮನ ಕೈವಾಡವಿರಬಹುದು ಅನ್ನುವ ಅನುಮಾನ ನಿಮ್ಗೆ ನೋವುಂಟು ಮಾಡಿದೆ. ಆದರೆ ಅವರು ಕೆಟ್ಟವರೆಂದು ನಿರ್ಧರಿಸುವ ಅಗತ್ಯವಿಲ್ಲ. ಇಡೀ ಊರು ದೇವರೆಂದು ಪೂಜಿಸುವ ವ್ಯಕ್ತಿ ಏನೋ ಕೆಟ್ಟದ್ದು ಮಾಡಿರಬಹುದು ಅನ್ನೋದು ಅಷ್ಟು ಸುಲಭವಾಗಿ ನಂಬುವ ವಿಚಾರವಲ್ಲ. ಹಾಗೆ ಒಂದು ವೇಳೆ ಅವರಿಗೆ ಸಂಬಂಧವಿದ್ದರೆ ಅದರ ಹಿಂದೆ ಬಲವಾದ ಕಾರಣ ಇರಬಹುದು. ನೀವು ಸಮಾಧಾನವಾಗಿರಿ ಎಂದು ಮೆದುವಾಗಿ ಕೈ ಒತ್ತಿ ಬೆನ್ನ ತಟ್ಟಿ ಕಳಿಸಿದನು. ಆಸ್ಪತ್ರೆಗೆ ಹಿಂತಿರುಗಿ ಬಂದ ಕನಸು ನೋಡಿ ಕಣ್ಣಲ್ಲೇ ಪ್ರಶ್ನಿಸಿದಳು ರಂಜನಿ. ಗೌರವ್ಗೆ ತಲೆನೋವು ಅಂತ ರೆಸ್ಟ್ ಮಾಡ್ತಾ ಇದ್ರು. ಇನ್ನು ಅರ್ಧ ಗಂಟೆ ಬಿಟ್ಟು ಬರ್ತೀನಿ ಅಂದಿದ್ದಾರೆ. ಬರ್ತಾರೆ ಎಂದು ಹೇಳಿದ ಕನಸು ರಂಜನಿಯ ಪ್ರತಿಕ್ರಿಯೆಗೂ ಕಾಯದೆ ವಾರ್ಡ್ ಕಡೆ ದಾಪುಗಾಲಿಟ್ಟು ತೆರಳಿದಳು. ರಂಜನಿಗೆ ಕನಸು ವಿಚಿತ್ರವಾಗಿ ವರ್ತಿಸುತ್ತಿದ್ದಾಳೆ ಅನಿಸಿತು. ಜೊತೆಗೆ ಆಸ್ಪತ್ರೆಯಲ್ಲಿ ಇದ್ದರು ಎಂದೂ ಹೆಚ್ಚು ಮಾತನಾಡದ ಗೌರವ್ ಕನಸು ಇಂದು ಅವನಲ್ಲಿದ್ದಲಿಗೆ ಹೋಗುವ ಅಗತ್ಯವೇನಿತ್ತು? ಒಂದು ಫೋನ್ ಅಥವಾ ಮೆಸೇಜ್ ಮಾಡಿದ್ರೆ ಆಗ್ತಾ ಇತ್ತಲ್ವಾ? ಏನೋ ಬೇರೆ ವಿಷಯ ನಡೀತಾ ಇದೆ. ನಾನಿಲ್ಲದ 2 ದಿನಗಳಲ್ಲಿ ಹೆಚ್ಚಿನಗೆ ಬದಲಾವಣೆ ಹೇಗೆ ಸಾಧ್ಯ?
ರಂಜನಿಗೆ ಗೋಜಾಲ ಆಯ್ತು. ಆದರೆ ಕನಸು ಮೇಲಿನ ನಂಬಿಕೆ ಆಕೆಗಿತ್ತು. ಏನೂ ಅಗತ್ಯವಿಲ್ಲದೆ ಅನವಶ್ಯಕವಾಗಿ ಈಗೆಲ್ಲ ಮಾಡುವವಳಲ್ಲ ಕನಸು. ಅದೇನಿದ್ದರೂ ನಿಧಾನವಾಗಿ ವಿಚಾರಿಸಿದರಾಯ್ತು ಎಂದು ತನ್ನ ಕೆಲಸ ಮುಂದುವರಿಸಿದಳು ರಂಜನಿ. ಅಂದಿನ ದಿನದಂದು ಬೇರೆ ದಿನಗಳಿಗಿಂತ ಹೆಚ್ಚೇ ಕೆಲಸವಿತ್ತು. ಮೇಲಿಂದ ಮೇಲೆ ಎಮರ್ಜೆನ್ಸಿ ಕೇಸ್ ಬಂದು ಯಾರಿಗೂ ವಿರಾಮ ತೆಗೆದುಕೊಳ್ಳುವಷ್ಟು ಕೆಲಸವಿತ್ತು. ಸುಮಾರು ರಾತ್ರಿ 8 ಗಂಟೆಗೆ ಕನಸು ಗೌರವಗೆ ಬಿಡುವು ದೊರಕಿತು. ಸ್ವಲ್ಪ ಮುಂಚೆ ಬಂದು ಕುಳಿತ ರಂಜನಿಗೆ ಕುಳಿತಲ್ಲಿಯೇ ನಿದ್ದೆ ಬಂದು ಬಿಟ್ಟಿತ್ತು. ಹೊರಗೆ ದೋ ಎಂದು ಮಳೆ ಸುರಿಯುತ್ತಿತ್ತು. ಕನಸು ರಂಜನಿಯನ್ನ ಇನ್ನೇನು ಎಚ್ಚರಿಸಬೇಕು. ಆ ಸಮಯಕ್ಕೆ ಗೌರವ್ 2 ಕಾಫಿ ಕಪ್ ಹಿಡಿದುಕೊಂಡು ಬಂದು ಸನ್ನೆ ಮಾಡಿದ. ಮೆತ್ತಗೆ ಮುಂದೆ ಸರಿದ ಕನಸು ಗೌರವ್ ಕೈಯಲ್ಲಿದ್ದ ಇನ್ನೊಂದು ಕಪ್ ಯಾರಿಗೂ ಎಂದು ಯೋಚಿಸುವ ಮೊದಲೇ ಗೌರವ್ ಕೈ ಮುಂದೆ ಚಾಚಿದ. ಬೇಡವೆನ್ನದೆ ಕೈಯಿಂದ ಕಪ್ ತೆಗೆದುಕೊಂಡು ಕಾಫಿ ಈರತೊಡಗಿದಳು ಕನಸು. ಸ್ವಲ್ಪ ಬಳಿ ಸರಿದ ಗೌರವ್ ಮೇಲು ದನಿಯಲ್ಲಿ, ಮೇಡಮ್ ನಾಳೆ ಬರ್ತಾರಾ ಎಂದು ಕೇಳಿದ. ಹೌದು ಎಂದು ತಲೆ ಬಗ್ಗಿಸಿದಳು ಕನಸು. ನೋಡಿ, ನೀವು ಹೀಗೆ ಮುಖ ಮಾಡಿಕೊಂಡು ಇದ್ರೆ ಅಷ್ಟೇ ಕತೆ. ಆರಾಮಿರಿ. ಹೆಚ್ಚಿಗೆ ದಿನ ಮುಚ್ಚಿಡೋಕೆ ಆಗಲ್ಲ. ಹೆಚ್ಚು ಅಂದ್ರೆ ನಾಳೆ ಒಂದು ದಿನ ಈ ಗೋಳು, ನಾಡಿದ್ದು ವಿಷಯ ತಿಳಿಯುತ್ತೆ ಅಥವಾ ಉತ್ತರ ಸಿಗೋ ಸಮಯ ಬರುತ್ತೆ. ಸೊ ಅಲ್ಲಿಯವರೆಗೆ ಸಮಾಧಾನ ಮುಖ್ಯ ಎಂದ ಗೌರವ್ಗೆ. ಅನಿರೀಕ್ಷಿತವಾಗಿ ಭುಜ ಕೊರಗಿದಳು ಕನಸು. ನಿರೀಕ್ಷಿಸದಿದ್ದ ಗೌರವ್ ಒಮ್ಮಿಗೆ ಚಲಿಸ ಹೊರಟವನು ಹಾಗೆ ನಿಂತ. ಅವಳ ಮನೋವಿಪ್ಲವ ಅವನಿಗೆ ಅರಿವಿತ್ತು. ಹಾಗೆಯೇ ಸಮಾಧಾನಿಸಿ ಕೆನ್ನೆ ತಟ್ಟಿ, ಹೊರಡಿ ನೀವು, ರಂಜನಿಯನ್ನ ಎಬ್ಬಿಸಿ. ಆಗ್ಲೇ ಫೋನ್ ಮಾಡಿದ್ರಿ ಅನ್ಸುತ್ತೆ. ನಿಮ್ಮ ಡ್ರೈವರ್ ಕಾಯ್ತಾ ಇದ್ದಾನೆ, ಹೊರಡಿ ಎಂದು ಹೊರಟ. ಕಣ್ಣುಜ್ಜಿ ಇದ್ದ ರಂಜನಿಗೆ ಗೌರವ್ ಅಲ್ಲಿಂದ ಹೊರಟ ನೆರಳು ಕಾಣಿಸಿತು. ಏನೋ ವಿಚಿತ್ರ, ಈಗ ಕೇಳ್ಬೇಕು ಎಂದುಕೊಂಡಳು. ಇಬ್ಬರು ಕಾರಲ್ಲಿ ಕುಳಿತುಕೊಂಡರು. ರಂಜನಿ ಮೆಲ್ಲಗೆ ತಿವಿದು, ಏನ್ ಮೇಡಮ್ ಜಿ, ಏನೋ ಆಗ್ತಾ ಇದೆ. ನಂಗೂ ಸ್ವಲ್ಪ ಗೊತ್ತಾಗ್ತಾ ಇದೆ. ಏನ್ ವಿಷಯ ಹೇಳಿ ಎಂದಳು. ಕನಸು ಗಂಭೀರವಾಗಿ, ಏನೂ ಇಲ್ಲ, ಏನಾದ್ರೂ ಇದ್ರೆ ಹೇಳ್ತೀನಿ, ಈಗಂತೂ ಏನೂ ಕೇಳಬೇಡ ಎಂದು ಕೈ ಒತ್ತಿದಳು. ಕನಸು ಕೊಟ್ಟ ಹರಿತ ಉತ್ತರ ರಂಜನಿಯ ಮಾತು ಕಟ್ಟಿ ಹಾಕಿತು. ಇಬ್ಬರು ಅವರವರ ಮನೆ ಸೇರಿದರು. ಕನಸು ಮನಸ್ಸು ಮಾತ್ರ ಕಳೆದು ಹೋಗಿತ್ತು. ಕಣ್ಮುಚ್ಚಿ ಮಲಗಲು ಪ್ರಯತ್ನಿಸಲು ಸೋಳುತ್ತಿದ್ದಳು. ಗೌರವರ ರೂಪ ಕಣ್ಮುಂದೆ ಬಂದು ನಿಲ್ಲತೊಡಗಿತ್ತು. ಅದೆಷ್ಟು ಪ್ರಯತ್ನಿಸಿದರೂ ಅವನನ್ನ ಕಡೆಗಣಿಸಲಾಗದ ಭಾವನೆ. ಅವನ ಡೈರಿಯಲ್ಲಿ ಅವಳ ಬಗ್ಗೆ ಅವನು ಬರೆದಿಟ್ಟ ಪ್ರತಿ ವಾಕ್ಯವೂ ಕಣ್ಣ ಮುಂದೆ ಸುಳಿಯುತ್ತಿತ್ತು. ಅದಮ್ಯ ಪ್ರೀತಿಯ ಉತ್ಕಟೆಯ ಭಾವನೆಗಳನ್ನ ಅದೇಗೆ ಮುಚ್ಚಿಟ್ಟುಕೊಂಡು ಅಷ್ಟು ನಿರ್ಲಿಪ್ತನಾಗಿ ವರ್ತಿಸುತ್ತಾನೆ ಗೌರವ್. ಅವಳಿಗೆ ಸೋಜಿಗವೆನಿಸುತ್ತಿತ್ತು. ವಾಲುತ್ತಿರುವ ಮನ ಹತೋಟಿಗೆ ನಿಲುಕುತ್ತಿರಲಿಲ್ಲ. ಅಮ್ಮ ಯಾಕೆ ಲವ್ ಮ್ಯಾರೇಜ್ ಅಂದ್ರೆ ಅಷ್ಟು ದ್ವೇಷ ಅವರಿಗೆ? ಅವತ್ತು ಊರಲ್ಲಿ ಯಾರೋ ಲವ್ ಮಾಡಿದ್ರು ಅಂತ ಬುದ್ಧಿ ಹೇಳಿಸೋಕೆ ಕರೆದುಕೊಂಡು ಬಂದಾಗ ಮುಖದಲ್ಲಿ ಅದೇನು ಭಾವವಿತ್ತು? ಅರೆ, ನನ್ಯಾಕೆ ಇಷ್ಟು ಆದಿರಳಾಗುತ್ತಿದ್ದೇನೆ ಎಂದು ಮನಸ್ಸಿನ ಹತೋಟಿ ತಪ್ಪದ ನಾನು ಹೇಗೆ ಗೌರವನ ಬಳಿ ಸರಿದು ಭುಜಕ್ಕೊರಗಿದೆ. ಆ ಕ್ಷಣ ಹಾಗೇ ಇದ್ದು ಬಿಡಲಿ ಅನ್ನುವ ಆಸೆ ಯಾಕೆ ಮೂಡಿತು? ದೇವ್ರೆ, ನಾನು ಗೌರವ್ ಪ್ರೀತಿಯಲ್ಲಿ ಬೀಳದೇ ಇರಲಿ ಎಂದು ಕೇಳಿಕೊಂಡಳು. ಆದರೆ ಮನಸ್ಸು ಹುಚ್ಚು ಕುದುರೆಯಾಗಿತ್ತು. ತಿಳಿಯದೆ ಗೌರವನನ್ನ ಬಯಸುತ್ತಿತ್ತು. ತಾಕಲಾಟದ ಯೋಚನೆಗಳನ್ನ ಬದಿಗೊತ್ತಿ ನಿದ್ರಿಸತೊಡಗಿದಳು ಕನಸು. ಆ ಕಡೆ ಗೌರವ್ ಪರಿಸ್ಥಿತಿ ಕೂಡ ಅದೇ ಆಗಿತ್ತು. ಈ 2 ದಿನಗಳಲ್ಲಿ ಕನಸು ಆಪ್ತಳಾಗಿದ್ದಳು. ಅವನು ಬಯಸದೆ ಬಂದ ಕ್ಷಣಗಳವು. ಇಂದು ಅವಳಾಗೆ ಬಂದು ಭುಜಕ್ಕೊರಗಿದಾಗ ಅವನ ಭಾವನೆಗಳನ್ನ ನಿಭಾಯಿಸಲು ಕಷ್ಟಪಟ್ಟಿದ್ದ. ಇದೇ ಕನಸು ತನ್ನನ್ನು ಅಪ್ಪಿಕೊಂಡರೆ ಆ ಗಳಿಗೆ ಅಪ್ಪಿ ಮುದ್ದಾಡಿ ಅಣೆಗೊಂದು ಮುತ್ತಿಟ್ಟು ಬಿಡುತ್ತಿದ್ದೆ ಎನ್ನುವ ಆಲೋಚನೆ ಅವನನ್ನ ರೋಮಾಂಚನಗೊಳಿಸುತ್ತಿತ್ತು. ಅವಳಿಗಾಗಿ ಎಷ್ಟು ಸಮಯ ಬೇಕಾದ್ರೂ ಕಾಯಲು ಅವನು ಸಿದ್ಧನಿದ್ದ. ಆಕೆ ಹೊರಗಿದ ಭುಜ ಸವರಿಕೊಂಡು ಮೇಲುನಕ್ಕು ಮಲಗಿದ. ರಾತ್ರಿಯೆಲ್ಲ ಸುರಿದ ಮಳೆಗೆ ಸ್ವಲ್ಪ ಕರುಣೆ ಬಂದ ಹಾಗೆ ತೋರುತ್ತಿತ್ತು. ನೆನೆದ ನೆಲ. ಬೆಳಿಗ್ಗೆ 8 ಆದ್ರೂ 6 ಗಂಟೆಯ ವಾತಾವರಣವಿತ್ತು. ರಾಧಾಕೃಷ್ಣ ನಿಲಯ ಚುರುಕು ಪಡೆದುಕೊಂಡಿತ್ತು. ನಿಂಗಿ ಲಘುಬಗೆಯಿಂದ ಶ್ರೀದೇವಿಯವರನ್ನ ಎದುರುಗೊಳ್ಳಲು ಕಾಡಿದ್ದಳು. ದೂರದಿಂದ ಕಾರ್ ಬಂದ ಸದ್ದು. ಶ್ರೀದೇವಿಯರನ್ನ ಎದುರಿಸಲು ತಯಾರಿರದ ಕನಸು ಆಸ್ಪತ್ರೆಗೆ ಹೊರಟು ನಿಂತಿದ್ದಳು. ಶ್ರೀದೇವಿಯವರು ಬಂದ ಕೂಡಲೇ ಅವರಿಗೆ ಹೇಳಿ ಆಸ್ಪತ್ರೆಗೆ ಹೊರಟು ಬಿಟ್ಟಳು ಕನಸು. ಸಂಜೆ ಇನ್ನು ಏನಾಗುವುದು ಎನ್ನುವ ಯೋಚನೆ ತಲೆಯಲ್ಲಿ ಕುಣಿಯುತ್ತಿತ್ತು. ಅಡುಗೆ ಭಟ್ಟರು 2 ದಿನಗಳಿಂದಲೂ ಗಾಬರಿಯಲ್ಲಿದ್ದರು. ಶ್ರೀದೇವಿಯವರು ಬಂದರೆ ಹೇಗೆ ಎದುರಿಸುವುದು ಎನ್ನುವ ಚಿಂತೆ. 2 ದಿನಗಳಲ್ಲಿ ಶ್ರೀದೇವಿಯವರು ಫೋನ್ನಲ್ಲಿ ಮಾತಾಡಲು ಸಿಕ್ಕಿರಲಿಲ್ಲ. ಅಂದು ಬೆಳಿಗ್ಗೆ ಬಂದವರು ಮತ್ತೆ ಫ್ಯಾಕ್ಟರಿಗೆ ಕೆಲಸದ ಮೇಲೆ ಹೋಗಿಬಿಟ್ಟಿದ್ದರು. ಸಂಜೆಯಾಯ್ತು. ಇಂದು ಸಂಜೆ ಅಮ್ಮನಿಗೆ ವಿಷಯ ಹೇಳಲೇಬೇಕೆಂದು ನಿರ್ಧರಿಸಿದ್ದರು ಭಟ್ಟರು. ಆಸ್ಪತ್ರೆ ಅಂದು ತಣ್ಣಗಿತ್ತು. ಸಂಜೆ 5 ಗಂಟೆ ಹೊತ್ತಿಗೆ ಹೊರ ರೋಗಿಗಳ ವಿಭಾಗದ ಕೆಲಸ ಮುಗಿದಿತ್ತು. ರಂಜನೆ ಬೇಗ ಮನೆಗೆ ಹೋಗುತ್ತೇನೆಂದು 3 ಗಂಟೆಗೇನೆ ಹೊರಟು ಬಿಟ್ಟಿದ್ದಳು. ಕೆಲಸ ಮುಗಿಸಿದ ಕನಸು ಡ್ರೈವರ್ಗೆ ಬರ ಹೇಳದೆ ಮುಂದೆ ಏನಾಗಬಹುದೆಂದು ಯೋಚಿಸುತ್ತಾ ಹಾಗೆ ಕಿಟಕಿಯ ಸರಳು ಹಿಡಿದು ಹೊರ ನೋಡುತ್ತಾ ನಿಂತಿದ್ದಳು. ನೋಡುತ್ತಿದ್ದುದನ್ನ ನೆವ ಮಾತ್ರಕ್ಕೆ ಮನಸ್ಸು ಯೋಚನೆಯಲ್ಲಿ ಕಳೆದು ಹೋಗಿತ್ತು.
ಕನಸು ಎಂಬ ಕರೆ ಅವಳನ್ನ ಎಚ್ಚರಿಸಿತ್ತು. ತಿರುಗಿ ನೋಡಿದರೆ ಗೌರವ್ ನಿಂತಿದ್ದ. ಕನಸು ಮೆಲ್ಲಗೆ ಏನಾಯ್ತು, ಅವರು ಹೇಗಿದ್ದಾರೆ ಎಂದು ಮೇಲು ದನಿಯಲ್ಲಿ ಕೇಳಿದಾಗ ಗೌರವ್ ಆ ಕಡೆ ಹೋಗೋಣ ಎಂದು ಸನ್ನೆ ಮಾಡಿದ. ಕನಸು ಗೌರವ್ನನ್ನ ಹಿಂಬಾಲಿಸಿದಳು. ಆಸ್ಪತ್ರೆಯಿಂದ ಹೊರ ಬಂದ ಮೇಲೆ ಗೌರವ್ ಬನ್ನಿ, ರೂಮ್ ಹತ್ತಿರ ಹೋಗಿ ಮಾತಾಡೋಣ ಎಂದ. ಮರು ಮಾತಾಡದೆ ಗೌರವ್ ಜೊತೆ ಹೋದಳು ಕನಸು. ಏನೋ ಮಾಡುತ್ತಾ ನಿಂತಿದ್ದ ವಿಶಾಲಾಕ್ಷಿಯವರು ಯಾಕೋ ಕಿಟಕಿಯಿಂದ ಹೊರ ನೋಡಿದರು. ಗೌರವ್ ಜೊತೆ ಹೋಗುತ್ತಿದ್ದ ಕನಸು ನೋಡಿದರು. ಸಣ್ಣದೊಂದು ಕಿರುನಗೆ ಸುಳಿಯಿತು. ತುಂಬಾ ಸಲ ಅವರಿಗೆ ಆ ಯೋಚನೆ ಬಂದಿತ್ತು. ಗೌರವ್ ಕಣ್ಣಲ್ಲಿ ಮಿಂಚುವ ಆರಾಧನಾ ಭಾವ ಅವರ ಕಣ್ಣಿಂದ ಮುಚ್ಚಿಡಲು ಸಾಧ್ಯವಾಗಿರಲಿಲ್ಲ. ಅದನ್ನು ಸೂಕ್ಷ್ಮವಾಗಿ ಗಮನಿಸಿದ್ದರು. ಗೌರವ್ನನ್ನ ಸ್ವಂತ ಮಗನಂತೆ ಪ್ರೀತಿಸುತ್ತಿದ್ದರು ವಿಶಾಲಾಕ್ಷಿ ಮತ್ತು ಮಂಜುನಾಥ್. ಅವರಿಗಿದ್ದ ಒಬ್ಬನೇ ಒಬ್ಬ ಮಗನನ್ನ 10ನೇ ವರ್ಷದಲ್ಲಿ ಅಪಘಾತದಲ್ಲಿ ಕರೆದುಕೊಂಡಿದ್ದರು. ಆ ಅಪಘಾತವನ್ನ ಅವರು ಮರೆಯಲು ಸಾಧ್ಯವಿರಲಿಲ್ಲ. ಆದ್ರೆ ಗೌರವ್ ಬಂದ ಮೇಲೆ ಅವನಲ್ಲಿ ಮಗನನ್ನ ಕಾಣುತ್ತಿದ್ದರು. ಒಂದು ಕುಂದುಕೊರತೆ ಇಲ್ಲದ ವಿಶಿಷ್ಟವಾದ ವ್ಯಕ್ತಿತ್ವದ ಗೌರವ್ ಕನಸುಗೆ ತನ್ನ ತಕ್ಕ ವ್ಯಕ್ತಿ ಅನ್ನುವ ನಂಬಿಕೆ ಅವರಿಗಿತ್ತು. ಆದ್ರೆ ಶ್ರೀದೇವಿಯವರು ಅದನ್ನು ಒಪ್ಪುವುದಿಲ್ಲ ಅನ್ನುವ ಭಾವನೆ ಕೂಡ ಸುಳಿದಿತ್ತು. ದೇವರೇ, ಅವನ ಕಣ್ಣಲ್ಲಿರೋ ಪ್ರೀತಿ ಸತ್ಯವಾಗಿದ್ದರೆ ಅವನ ಕನಸು ಈಡೇರಿ ಕನಸು ಅವನವಳಾಗಲಿ ಎಂದು ಹಾರೈಸಿ ಬೇರೆ ಕೆಲಸದಲ್ಲಿ ತಳ್ಳಿನದಾದರು ವಿಶಾಲಾಕ್ಷಿ. ಕನಸು ಬೇರೆ ಯೋಚನೆ ಇಲ್ಲದೆ ಗೌರವ್ ರೂಮ್ ಪ್ರವೇಶಿಸಿದಳು. ಆ ವೃದ್ಧರು ಮಂಚದ ಮೇಲೆ ಮಲಗಿ ಸೂರು ದಿಟ್ಟಿಸುತ್ತಿದ್ದರು. ನಿನ್ನೆಗಿಂತ ಮುಖದಲ್ಲಿ ಇಂದು ಬಗೆಯ ಗೆಲುವಿತ್ತು. ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿತ್ತು. ಮೈ ಕೈಲಿ ಅಲ್ಲಲ್ಲಿ ಇದ್ದ ಗಾಯಗಳಿಗೆ ಗೌರವ್ ಔಷಧೋಪಚಾರ ಮಾಡಿದ್ದ. ಕನಸು ಅವರನ್ನ ನೋಡಿ ಮುಗುಳ್ನಕ್ಕು ಮಂಚಾದ ಪಕ್ಕದಲ್ಲಿದ್ದ ಕುರ್ಚಿ ಎಳೆದುಕೊಂಡು ಕುಳಿತುಕೊಂಡು ಮೆಲ್ಲಗೆ ಕೈ ತಳ್ಳಿ ಹೇಗಿದ್ದೀರಿ ಎಂದು ಕೇಳಿದಳು. ಅದೆಷ್ಟು ವರ್ಷದಿಂದ ಮಾತಾಡದ ಜೀವವದು. ಏನೆಂದು ಉತ್ತರಿಸದೆ ನಗಲು ಪ್ರಯತ್ನಿಸಿ ಸೋತರು. ಕನಸು ಅವರಿಗೆ ಏನೂ ನೆನಪಿಲ್ಲ, ಅಥವಾ ಮಾತಾಡದೆ ಮಾತು ಮರೆತಿದ್ದಾರೇನು. ಆದ್ರೆ ಆರೋಗ್ಯ ಸ್ವಲ್ಪ ಪರವಾಗಿಲ್ಲ. ಬನ್ನಿ, ನಾವು ಹೊರಗೆ ಹೋಗಿ ಕುಳಿತುಕೊಂಡು ಮಾತಾಡೋಣ ಎಂದು ಹಾಲ್ಗೆ ಬಂದ. ಅಲ್ಲೇ ಇಟ್ಟಿದ್ದ ಚಾಪೆ ಬಿಡಿಸಿ ಇಲ್ಲೇ ಕುಳಿತುಕೊಳ್ಬೇಕು ಯುವರಾಣಿಯವರು ಎಂದು ನಕ್ಕ. ಅವನ ನಾಟಕೀಯತೆಗೆ ನಕ್ಕಳು ಕನಸು. ಜೊತೆಗೆ ಇಂದಿನ ದಿನದ ಡೈರಿಯಲ್ಲಿ ಅವನು ಅವಳನ್ನ ಯುವರಾಣಿ ಎಂದು ಬರೆದು ವರ್ಣಿಸಿದ ರೀತಿ ಓದಿದ್ದು ನೆನಪಾಗಿ ಕೆನ್ನೆ ರಂಗೇರಿ ತಲೆ ತಗ್ಗಿಸಿದಳು ಕನಸು. ಗೌರವ್ಗೆ ವಿಚಿತ್ರವೆನಿಸಿತು. ದಿಟ್ಟ ನಡೆ ನುಡಿ, ಗಾಂಭೀರ್ಯ, ಜಟಿಲ ಕೇಸ್ಗಳನ್ನ ಲೀಲಾಜಾಲವಾಗಿ ನಿಭಾಯಿಸುವ ಧೈರ್ಯ, ರೋಗಿಗಳ ಜೊತೆ ಆತ್ಮೀಯವಾಗಿ ನಡೆದುಕೊಳ್ಳುವ ಕನಸು ಅವನಿಗೆ ಗೊತ್ತಿತ್ತು. ಹೊಸದೊಂದು ಮುಖಭಾವ, ಬಗ್ಗಿಸಿದ ತಲೆ, ಜೋರು ಬಿದ್ದ ಮುಂಗುರುಳು, ಕೆನ್ನೆಗೆ ತಾಗುತ್ತಿದ್ದ ಪುಟ್ಟ ಜುಮಿಕಿಯಲ್ಲಿ ಅವಳು ಮತ್ತಷ್ಟು ಸೌಂದರ್ಯವತಿಯನ್ನಾಗಿ ಮಾಡಿತ್ತು. ಗೌರವ್ ದೊಡ್ಡದೊಂದು ಉಸಿರೆಳೆದು ಮನದಲ್ಲೇ ಬೇಡಿಕೊಂಡ, ದೇವ್ರೆ, ಇಷ್ಟಪಡೋ ಹುಡುಗಿನ ಹೀಗೆ ಎದುರು ಕೂರಿಸಿ ಮನಸ್ಸಿನ ಮಾತು ನಿಗ್ರಹಿಸೋದು ಎಷ್ಟು ಕಷ್ಟ ಗೊತ್ತಾ? ಅವಳಿಗಾದ್ರೂ ನನ್ನ ಭಾವನೆ ಅರ್ಥ ಮಾಡಿಸಿ ಬಿಡು. ದೇವರಿಗೂ ಅವನ ಮೊರೆ ಕೇಳಿಸಿತೇನು? ಗೌರವ್, ನಾನು ಒಪ್ಪಲ್ಲ ಅಂತ ಹೇಳಿದ ಮೇಲೂ ಯಾಕೆ ಇಷ್ಟು ಪ್ರೀತಿಸ್ತಾ ಇದ್ದೀರಿ ನನ್ನ ಎಂದಳು. ಗೌರವ್ ಹೃದಯ ನಗೆಯೇರಿ ಬಾರಿಸಿತು. ನಿಮ್ಗೆ ಹೇಗೆ ಗೊತ್ತು ಎಂದ ಅಮಾಯಕನಂತೆ. ನಾನು ನಿಮ್ಮ ಡೈರಿ ಓದಿಬಿಟ್ಟೆ ಗೌರವ್. ಐನೋ ಬೇರೆಯವರ ಡೈರಿ ಓದೋದು ತಪ್ಪು, ಆದ್ರೆ ನೀವು ನಾನು ಸಿಗಲ್ಲ ಅಂದ ಮೇಲೂ ಈ ಪ್ರೀತಿ ಯಾಕೆ, ಮತ್ತೆ ಹೇಗೆ ಎಂದಳು ಕನಸು. ನೋಡಿ, ನಿಮ್ಮ ಮೇಲಿನ ಪ್ರೀತಿ ಇವತ್ತಿನದ್ದಲ್ಲ. ನೋಡಿದ ಮೊದಲ ದಿನದ ಭಾವ ಮನಸ್ಸಿನಲ್ಲಿ ರೂಪ ತಳೆದು ಬಿಟ್ಟಿದೆ. ನೀವು ಒಪ್ಪದೇ ಇದ್ರು ನಾನು ಪ್ರೀತಿಸ್ತಾನೆ ಇರ್ತೀನಿ. ನೀವು ಬೇರೆ ಮದ್ವೆ ಆಗಿ ಚೆನ್ನಾಗಿರಿ ಅಥವಾ ನನ್ನ ತಿರಸ್ಕರಿಸಿ, ಇದ್ಯಾವುದು ನಂಗೆ ವಿಶೇಷ ಅನಿಸೋದಿಲ್ಲ. ನೀವು ಖುಷಿಯಾಗಿರೋದು ನೋಡಿ ನಾನು ಖುಷಿಯಾಗಿರ್ತೀನಿ ಅಷ್ಟೇ. ಇನ್ನು ಈ ಭಾವನೆ ಜೀವನ ಪೂರ್ತಿ ಹೀಗೆ ಇರುತ್ತೆ. ಕೆಲಸದಲ್ಲಿ ದೇವರು, ಮನಸ್ಸಲ್ಲಿ ದೇವತೆ. ಸುಖಿ ನಾನು, ನೀವು ಒಪ್ಪಿಕೊಳ್ಳಿ ಅನ್ನೋ ಹಠ ನನಗಿಲ್ಲ ಎಂದವನು ಸವರಿಸಿಕೊಂಡು, ವೆರಿ ಸಾರಿ, ತುಂಬಾ ಮಾತನಾಡಿಬಿಟ್ಟೆ, ಹೊರಡಿ ನೀವು ಎಂದವನು ಅವಳನ್ನ ನೋಡದೆ ತಟ್ಟನೆ ಎದ್ದು ರೂಮಿನ ಕಿಟಕಿ ಬಳಿ ಕಣ್ಣು ಮುಚ್ಚಿ ನಿಂತು ಬಿಟ್ಟ. ಗಳಿಗೆ ಸವರಿಸಿಕೊಳ್ಳುವಾಗ ಹೂಮಾಲೆಯಂತೆ ಕೋಮಲ ಕೈಗಳು ಇಂದಿನಿಂದ ಅವನನ್ನ ಬಂಧಿಸಿದ್ದವು. ತನ್ನ ಹೃದಯದ ಬಡಿತ ತನಗೆ ಕೇಳುತ್ತಿದೆಯೇನೋ ಎನ್ನುವಷ್ಟು ಜೋರಾಗಿ ಹೃದಯ ಬಡಿತ ಹೆಚ್ಚಿತ್ತು. ನಾನು ಸೋತೆ ಗೌರವ್, ಅದ್ಯಾಕೋ ಗೊತ್ತಿಲ್ಲ. ನಿಮ್ಮ ನಿಷ್ಕಲ್ಮಶ ಪ್ರೀತಿಯ ಮುಂದೆ ತಾಯಿಯ ಮಾತು ಗಾಳಿಗೆ ತೂರಿ ಮನಸ್ಸು ನಿಮ್ಮತ್ತ ಇಳಿಯುತ್ತಿದೆ. ನಿಮ್ಮಷ್ಟು ಸಂಯಮದಿಂದ ಇರೋಕೆ ಆಗ್ತಾ ಇಲ್ಲ. ನಾನು ನಿಮ್ಮನ್ನ ಪ್ರೀತಿಸ್ತಿದ್ದೀನಿ ಗೌರವ್ ಎಂದಾಗ ಗೌರವ್ ತಿರುಗಿದ. ಆರಾಧಿಸಿದ ದೇವತೆ ತಾನಾಗೆ ತೋಳೆ ತಕ್ಕೆಯಲ್ಲಿದ್ದಳು. ಅವನ ಪ್ರೀತಿ ಗೆದ್ದಿತ್ತು. ಆ ಕ್ಷಣಕ್ಕೆ ಎಲ್ಲಾ ಕಟ್ಟುಪಾಡು ಮರೆತು ಹೋಗಿತ್ತು. ಸಂಯಮ ಜಾರಿತ್ತು. ಪ್ರೀತಿಯಿಂದ ತುಟಿ ಬಿಸಿದು ಪ್ರೀತಿಯ ಅಂಕಿತ ಒತ್ತಿದ. ಜಗತ್ತು ಮಾಯಿಗೆ ಜಾರಿದಂತಿತ್ತು. ಅರಕ್ಷಣದ ಬಳಿಕ ಇಬ್ಬರು ವಾಸ್ತವಕ್ಕೆ ಬಂದರು. ಕೆಂಪೇರಿದ್ದ ಮುಖವನ್ನ ಎತ್ತಲು ಪ್ರಯಾಸ ಪಟ್ಟಳು ಕನಸು. ನಾಚಿಕೆ ಆವರಿಸಿ ಬಿಟ್ಟಿತ್ತು. ಕನಸು ತುಂಬಾ ಹೊತ್ತಾಯ್ತು, ಹೊರಡಿ ನೀವು, ಇವತ್ತು ಏನಾಗುತ್ತೋ ಗೊತ್ತಿಲ್ಲ.
ಆದರೆ ನಿಧಾನವಾಗಿ ಪರಿಸ್ಥಿತಿ ನಿಭಾಯಿಸಿ ನನ್ನ ಸಹಾಯ ಬೇಕೆಂದರೆ ಕಾಲ್ ಅಥವಾ ಮೆಸೇಜ್ ಮಾಡಿ ಎಂದು ಅವಳನ್ನ ಬೀಳ್ಕೊಟ್ಟ. ಆರುತ್ತಿದ್ದ ಮನಕ್ಕೆ ಲಗಾಮು ಬಿದ್ದಂತಾಯ್ತು. ಕನಸು ಅಂದು ಕೇಳರಿಯದ ವಿಷಯಕ್ಕೆ ಸಾಕ್ಷಿಯವಳಾಗುತ್ತಿದ್ದಳು. ಕನಸು ಬೇರೆ ಲೋಕದಲ್ಲಿ ತೇಳುತ್ತಿದ್ದಳು. ಮನೆಗೆ ತಲುಪುವವರೆಗೆ ಗೌರವ್ ಮನದ ತುಂಬಾ ತುಂಬಿ ಹೋಗಿದ್ದ. ಮನೆಗೆ ಹೋದ ಕೂಡಲೇ ಶ್ರೀದೇವಿಯವರು ಕಾಣಲಿಲ್ಲ. ನಿಂಗೆ ಅಮ್ಮ ಎಲ್ಲಿ ಎಂದು ಕೇಳಿದಳು. ಅಮ್ಮವರ ಬರುದು ಲೇಟ್ ಆಗ್ತದಂತೆ, ನೀವು ಊಟ ಮಾಡಿ ಮಲಗೆ, ತುಂಬಾ ಕೆಲಸ ಇದೆಯಂತೆ, ನಾಳೆ ಮಾತಾಡ್ತಾರೆ ಏನು. ಪಾಪ ಅಮ್ಮೋರು ಅದ್ಯಾಕೋ ಆ ಪಾಟಿ ಒದ್ದಾಡ್ತಾರೋ ಏನು, ಶಾನೆ ಹೊತ್ತು ಮನೆಯಕ್ಕೆ ಕೂರೋಂಗಿಲ್ಲ, ನನ್ ಮಾತು ಯಾರು ಕೇಳ್ತಾರೆ, ಅವರಿಗೆ ನಾ ಏನ್ ಹೇಳಕ್ಕಾಗ್ತದೆ ಎಂದು ಗೊಣಗಿದಳು. ಅವಳು 15 ವರ್ಷದವಳಿದ್ದಾಗ ಆ ಮನೆಗೆ ಬಂದು ಸೇರಿದ್ದಳು. ಅವಳಿಗಿನ್ನು ಚೆನ್ನಾಗಿ ನೆನಪಿದೆ. ಆಸರೆಯಾಗಿ ಇದ್ದ ತಾಯಿ ಅಂದು ತೋಟಕ್ಕೆ ಹೋದಾಗ ಹಾವು ಕಚ್ಚಿ ಮೃತಳಾಗಿದ್ದಳು. ಮುಂದೇನು ಎಂದು ದಾರಿ ತೋಚದೆ ಅಳುತ್ತಾ ನಿಂತಿದ್ದ ನಿಂಗಿಗೆ ಶ್ರೀದೇವಿಯವರು ತಮ್ಮದೇ ತೋಟದ ಕೆಲಸದ ಆಳಾಗಿದ್ದ ಆಕೆಯ ಕಾರ್ಯಗಳಿಗೆ ಬೇಕಾದ ವ್ಯವಸ್ಥೆ ಮಾಡಿಸಿ ಅಳುತ್ತಾ ನಿಂತಿದ್ದ ನಿಂಗಿಯನ್ನ ಅಲ್ಲಿಂದ ತಮ್ಮ ಮನೆಗೆ ಕರೆದುಕೊಂಡು ಬಂದಿದ್ದರು. ಆಗಿನ್ನು ಕನಸು ಪುಟ್ಟ ಹುಡುಗಿ. ಅವಳ ಜೊತೆಯಾಗಿ ನಿಂಗಿ ಅದೇ ಮನೆಯ ಕಾಯಂ ನಿವಾಸಿ ಆಗಿದ್ದಳು. ಕನಸು ಜೊತೆ ಆಟ ಆಡುತ್ತಾ ಮನೆ ಕೆಲಸ ಮಾಡುತ್ತಾ ಅಲ್ಲೇ ಇದ್ದ ನಿಂಗಿಗೆ ಅದೇ ಅಭಿಮಾನ. ವಯಸ್ಸಿಗೆ ಬಂದ ಹುಡುಗಿಯನ್ನ ಬೀದಿಗೆ ಬಿಡದೆ ನೆಲಕೊಟ್ಟ ತಾಯಿಯ ಮೇಲೆ ಅಭಿಮಾನ ಆಕೆಗೆ. ವಯಸ್ಸಿಗೆ ಸರಿಯಾಗಿ ಮದುವೆ ಮಾಡಲು ಪ್ರಯತ್ನಿಸಿದಾಗ ಅಮ್ಮೋರೆ ಒಂದು ತುತ್ತು ಅನ್ನ ಹಾಕೋಕೆ ಕೃಷ್ಣನ್ನ ನಿಮ್ಗೆ ನಾ ಮದುವೆ ಆಗಕ್ಕಿಲ್ಲ, ಇಲ್ಲೇ ಇರ್ತೀನಿ ಅನ್ನೋ ಹಠದ ಮುಂದೆ ಸೋತ ಶ್ರೀದೇವಿ ಅವಳ ಮದುವೆ ಪ್ರಯತ್ನ ಕೈಬಿಟ್ಟಿದ್ದರು. ಅದೇ ಪ್ರೀತಿ, ಕಾಳಜಿ, ಅಭಿಮಾನದಲ್ಲಿ ನಿಂಗೆ ಅಷ್ಟು ಮಾತನಾಡಿದ್ದಳು. ಕನಸು ಯೋಚನೆಗಳಲ್ಲಿ ಹಾರಾಡುತ್ತಿದ್ದಳು. ತಿನ್ನಲು ಏನು ಬೇಡವೆನಿಸಿತ್ತು. ಹಾಗೆಯೇ ಹಾಸಿಗೆ ಮೇಲೆ ಕನಸು ಕಾಣುತ್ತಾ ನಿದ್ರಿಸಿ ಬಿಟ್ಟಳು. ರಾತ್ರಿ ಸುಮಾರು 1 ಗಂಟೆ ಆಗಿತ್ತೇನು. ಏನೂ ತಿನ್ನದೆ ಮಲಗಿದ್ದ ಕನಸು ಹೊಟ್ಟೆ ಚುರುಗುಟ್ಟಲಾರಂಭಿಸಿತು. ಏನಾದ್ರೂ ತಿನ್ನೋಣವೆನಿಸಿತು ಎಂದು ಮೇಲಿಂದ ಇಳಿದು ಅಡುಗೆ ಮನೆಯತ್ತ ಹೊರಟಳು ಕನಸು. ಭಟ್ಟರು ಮುಚ್ಚಿಟ್ಟಿದ್ದ ಅಡುಗೆ ಹಾಗೆ ಉಳಿದಿತ್ತು. ಇಷ್ಟು ಹೊತ್ತಿಗೆ ಏನು ಊಟ ಮಾಡುವುದು ಎಂದು ಫ್ರಿಡ್ಜಿಂದ ಹಾಲು ತೆಗೆದು ಬಿಸಿ ಮಾಡಿಕೊಂಡು 4 ಬಿಸ್ಕೆಟ್ ತೆಗೆದುಕೊಂಡು ಅಡುಗೆ ಮನೆ ದೀಪ ಬರೆಸಿ ಇನ್ನೇನು ತನ್ನ ರೂಮ್ ಕಡೆ ಹೋಗಬೇಕು ಎನ್ನುವಾಗ ತಾಯಿಯವರ ಕೊಠಡಿ ದೀಪ ಉರಿಯುವುದು ಕಾಣಿಸಿತು. ಇಷ್ಟು ಹೊತ್ತಿನಲ್ಲಿ ಏನು ಎಂದು ಯೋಚಿಸುತ್ತಾ ಕೋಣೆ ಕಡೆ ಹೊರಟಳು ಕನಸು. ಇನ್ನೇನು ಒಳಗೆ ಹೋಗಬೇಕು ಎನ್ನುವಾಗ ಕುರ್ಚಿಯಲ್ಲಿ ಕುಳಿತಿದ್ದ ಶ್ರೀದೇವಿಯವರು ಅಲ್ಲೇ ಮುದುರಿಕೊಂಡು ನಿಂತಿದ್ದ ಭಟ್ಟರು ಕಾಣಿಸಿದರು. ಗೌರವ್ ಜೊತೆ ನಡೆದಿದ್ದ ಘಟನೆಗಳ ಗುಂಗಲ್ಲಿ ಇದೆಲ್ಲವನ್ನು ಮರೆತೇ ಬಿಟ್ಟಿದ್ದಳು ಕನಸು. ನಿದ್ದೆ ಮಂಪರು ಜಾರಿ ಸರಿಯಾಗಿ ಎಚ್ಚರವಾಯಿತು. ಹಾಗೆಯೇ ಹೊರ ನಿಂತು ಮಾತನ್ನು ಕೇಳಿಸಿಕೊಳ್ಳೋಣವೆಂದು ಅಲ್ಲಿಯೇ ನಿಂತು ಬಿಟ್ಟಳು ಕನಸು. ಶ್ರೀದೇವಿಯವರ ಮುಖ ಗಂಭೀರವಾಗಿತ್ತು. ಕೋಪದಿಂದ ಮುಷ್ಟಿ ಬಿಗಿದಿದ್ದರು. ಭಟ್ಟರು ತಪ್ಪಿತಸ್ಥರಂತೆ ತಲೆ ತಗ್ಗಿಸಿದ್ದರು. ಹೇಳಿ ಭಟ್ಟರೆ, ಯಾವತ್ತು ಆಯ್ತು ಇದು, ಏನು ಕತೆ ಎಂದು ವಿಚಾರಿಸಿದಳು ಶ್ರೀದೇವಿ. ಅಮ್ಮ, ದಿನದ ಹಾಗೆ ಅವತ್ತು ರಾತ್ರಿ 10 ಗಂಟೆ ಹೊತ್ತಿಗೆ ಊಟ ತಗೊಂಡು ಹೋಗಿದ್ದೆ. ಆದ್ರೆ ಅವರು ಅಲ್ಲಿರಲಿಲ್ಲ. ನೀವು ಬೇರೆ ಊರಲ್ಲಿ ಇರಲಿಲ್ಲ. ನಿಮ್ಗೆ ಹೇಳೋಕೆ ಆಗಿಲ್ಲ. ತುಂಬಾ ಸಲ ಫೋನ್ ಮಾಡ್ದೆ, ಹೇಳೋಕೆ ಧೈರ್ಯ ಬೇರೆ ಇರಲಿಲ್ಲ. ಏನ್ ಮಾಡ್ಲಿ ಅಮ್ಮ ಎಂದರು ಕ್ಷೀಣವಾಗಿ. ಶ್ರೀದೇವಿಯವರ ಯೋಚನೆ ತೀವ್ರವಾಗಿತ್ತು. ಊರವರು ಯಾರು ಆ ಕಡೆ ಸುಳಿಯೋದಿಲ್ಲ. ನಿಮ್ಗೆ ನೆನಪಿದೆ ಅಲ್ವಾ, ಆ ಪೊಲೀಸ್ ಇನ್ಸ್ಪೆಕ್ಟರ್ ಎದುರಿಗೊಂಡು ಹೋದದ್ದಿನಿಂದ ಅಲ್ಲಿ ಬೇರೆ ಯಾರಿಗೂ ಹೋಗೋ ಧೈರ್ಯವಿಲ್ಲ. ಅದೂ ಅಲ್ಲದೆ ಊರಿನಲ್ಲಿ ಒಂದು ಸಣ್ಣ ಬದಲಾವಣೆ ಆದ್ರೂ ನನ್ನ ಗಮನಕ್ಕೆ ಬರುತ್ತದೆ. ಆಗಿದ್ದ ಮೇಲೆ ಇದು ಹೇಗೆ ಸಾಧ್ಯ? ಊರಿಂದ ಹೊರಗೆ ಹೋಗೋಕೆ ಸಾಧ್ಯವಿಲ್ಲ. ಹೇಗೆ ಎಂದು ಯೋಚನೆ ಮಾಡುತ್ತಿದ್ದರು. ಭಟ್ಟರು ಸಹ ಬುದ್ಧಿವಂತರೇ. ಮೊನ್ನೆ ಸಲ ಪೇಟೆಯಿಂದ ಕನಸು ಫ್ರೆಂಡ್ ಬಂದಾಗ ಓಡಾಡ್ತಾ ಆ ಕಡೆ ಹೋಗಿದ್ರಂತೆ ಅಮ್ಮ ಎಂದರು ನಿಧಾನವಾಗಿ. ಶ್ರೀದೇವಿಯವರು ಎಸಿ ರೂಮಲ್ಲೂ ಸಹ ಬೆವರಿದರು. ಯಾರ ಬಗ್ಗೆ ಯಾರಿಗೂ ತಿಳಿಯಬಾರದು ಅಂತ ಇಷ್ಟು ವರ್ಷ ಕಾಪಾಡೋಕೆ ಪ್ರಯತ್ನ ಪಟ್ಟಿದ್ನೋ ಅದೇ ರಹಸ್ಯ ಕನಸಿಗೆ ಗೊತ್ತಾಯ್ತೆ, ಅಥವಾ ಇದು ನನ್ನ ಭ್ರಮೆಯೇ? ಯೋಚಿಸಿದರೂ ಒಳೆಯಲಿಲ್ಲ. ಕೈ ಕಾಲು ಕಟ್ಟಿದಿದ್ದರೂ ಅವರಿಗೆ ತಪ್ಪಿಸಿಕೊಳ್ಳುವಷ್ಟು ಶಕ್ತಿಯಂತೂ ಖಂಡಿತ ಇರಲಿಲ್ಲ. ಒಂದೇ ಕೋಣೆಯಲ್ಲಿ ಇದ್ದು ಇದು ಚೆನ್ನಾಗಿದ್ದ ಅವರು ಒಬ್ಬರೇ ಎಲ್ಲೂ ಹೋಗಿರಲು ಸಾಧ್ಯವಿಲ್ಲ. ಆದರೆ ಕನಸುಗೆ ಈ ಬಗ್ಗೆ ಏನಾದ್ರೂ ಗೊತ್ತಾಗಿದ್ರೆ ಇಷ್ಟು ಹೊತ್ತಿಗೆ ಅವಳು ಕೇಳಬೇಕಿತ್ತು. ಅದು ಇಲ್ಲ. ಈ ಅಯೋಮಯ ಪರಿಸ್ಥಿತಿಯನ್ನು ನಿಭಾಯಿಸುವುದು ಹೇಗೆ ಎಂದು ದೀರ್ಘವಾಗಿ ಯೋಚಿಸಿ ಒಂದು ನಿರ್ಣಯಕ್ಕೆ ಬಂದರು. ಭಟ್ಟರೆ, ವಿಷಯ ಯಾವುದೇ ಕಾರಣಕ್ಕೂ ಹೊರಬರಬಾರದು. ಮೊದಲು ನಮ್ಮ ಪೊಲೀಸ್ಗೆ ಫೋನ್ ಮಾಡಿ ಹೇಳಿ, ನಮ್ಮ ಅಣ್ಣನನ್ನ ಊರಿಂದ ಕರೆದುಕೊಂಡು ಬಂದಿದ್ದೆ, ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದೆ, ಮಾತಾಡೋಲ್ಲ ಅಂತ ಹೇಳಿ. ಅವರ ಚಹರೆ ಹೇಳಿ, ಸಿಕ್ಕಿದ್ರೆ ಹುಡುಕಿ ಕೊಡೋಕೆ ಹೇಳಿ, ಈಗಲೇ ಎಂದರು. ಜೊತೆಗೆ ತಕ್ಷಣ ಡಾಕ್ಟರ್ ಮಂಜುನಾಥ್ಗೆ ಕರೆ ಮಾಡಿ, ನಮ್ಮ ಭಟ್ಟರ ಅಣ್ಣ ಒಬ್ಬರು ಬಂದಿದ್ರು, ಆರೋಗ್ಯ ಸರಿ ಇಲ್ಲ, ಮಾತು ಕೂಡ ಆಡಲ್ಲ, ಮಾನಸಿಕ ರೋಗಿ ಬೇರೆ, ಯಾರಾದ್ರೂ ಟ್ರೀಟ್ಮೆಂಟ್ಗೆ ಕರೆದುಕೊಂಡು ಬಂದ್ರೆ ನಮ್ಗೆ ಹೇಳಿ ಎಂದು ಕರೆ ಕಡಿತಗೊಳಿಸಿದರು. ಇದನ್ನೆಲ್ಲ ಕೇಳುತ್ತಾ ಸುಮ್ಮನೆ ನಿಂತಿದ್ದಳು ಕನಸು. ಭಟ್ಟರು ಮೆಲ್ಲಗೆ, ತಾಯಿ, ಯಾಕೆ ಈ ಪರಿದ್ವೇಷ? ಎಲ್ಲರನ್ನ ಕಾಪಾಡುವ ತಾಯಿಯ ಹಾಗೆ ಇರೋ ನೀವು ಅವರೊಬ್ಬರ ವಿಷಯಕ್ಕೆ ಯಾಕೆ ಕಾಳಿಯಾಗುತ್ತೀರಿ? ಹೋದರೆ ಹೋಗಲಿ, ಬಿಟ್ಟು ಬಿಡಿ ಎಂದಾಗ
ಹೆಡೆ ತುಳಿಸಿಕೊಂಡ ಹಾವಿನಂತೆ ದ್ವೇಷದಿಂದ ಶ್ರೀದೇವಿಯವರು, ಭಟ್ಟರೆ, ನಿಮ್ಗೆ ಗೊತ್ತಿಲ್ಲ ಅವರು ಯಾರು ಏನು ಅಂತ. ಆದ್ರೆ ಭಯ ಇರೋದು ಅವರು ಕನಸನ್ನ ನೋಡ್ಬಾರ್ದು, ಈ ವಿಷಯ ಕನಸಿಗೆ ತಿಳಿಯಬಾರದು. ಗೊತ್ತಾದ್ರೆ ಈ ತಾಯಿಗಿಂತ ತಂದೆ ಮೇಲೆ ಪ್ರೀತಿ ಬಂದ್ರೆ ಎಂದು ಬಿಟ್ಟರು. ಸೂಕ್ಷ್ಮವಾಗಿ ಕೇಳುತ್ತಾ ನಿಂತಿದ್ದ ಕನಸು ಈ ಮಾತು ಕೇಳುತ್ತಲೇ ದಪ್ಪೆಂದು ಕುಸಿದಳು. ಕೈಯಲ್ಲಿ ಇದ್ದ ಪಿಂಗಣಿ ಹಾಲಿನ ಲೋಟ ಉಳಿದು ಸದ್ದಾಯಿತು. ಶ್ರೀದೇವಿಯವರು ಚಲಿಸಿದರು. ಆ ವೇಳೆಯಲ್ಲಿ ನಿಂಗಿ ಬರಲು ಸಾಧ್ಯವಿರಲಿಲ್ಲ. ಕುಳಿತಲ್ಲಿಂದ ಎದ್ದು ನೋಡಿದಾಗ ಕನಸು ಕುಸಿದು ಕುಳಿತು ಬಿಟ್ಟಿದ್ದಳು. ಒಂದೇ ಕ್ಷಣದಲ್ಲಿ ಅಚ್ಚರಿ, ಗಾಬರಿ ತುಂಬಿ ಯೋಚನೆ ಸ್ಥಗಿತವಾಗಿತ್ತು. ಭಟ್ಟರು ಓಡಿ ಹೋಗಿ ನೀರು ತಂದು ಚುಮುಕಿಸಿದರು. ಕನಸು ನಿಧಾನವಾಗಿ ಕಣ್ಣು ತೆರೆದಳು. ಶ್ರೀದೇವಿಯವರು ಗಾಬರಿಯಿಂದ ಕನಸು ಪಕ್ಕದಲ್ಲಿ ಕುಳಿತಿದ್ದರು. ಕನಸು ಬಿಕ್ಕಳಿಸುತ್ತಾ, ಅಮ್ಮ, ನಿಜಾನ ನಾನು ಕೇಳಿದ್ದು? ಅಪ್ಪ ಇಲ್ಲ ಅಂತ ಮಾತ್ರ ಗೊತ್ತಿತ್ತು. ಇದ್ಯಾವುದು ಹೊಸ ಕತೆ? ಅವರು ಬದುಕಿರೋದು ಹೇಗೆ ಸಾಧ್ಯ? ನಂಗೆ ಗೊತ್ತಿರುದೆ, ಅಥವಾ ಅವರಿಗೆ ಅಷ್ಟು ಕಠಿಣವಾಗಿ ಶಿಕ್ಷೆ ಕೊಡೋ ತರ ಆಗಿದ್ದಾದ್ರೂ ಏನು? ಅಮ್ಮ, ನೀವು ಅಷ್ಟು ಕಠೋರವಾಗಿ ನಡೆದುಕೊಳ್ಳೋಕೆ ಹೇಗೆ ಸಾಧ್ಯ? ಭಟ್ಟರು ಇದ್ರಲ್ಲಿ ಇದ್ದಾರೆ. ಇಷ್ಟು ವರ್ಷಗಳ ಕಾಲ ಹೇಗೆ ಮೋಸ ಮಾಡಿದ್ರಿ ನೀವು? ಅಪ್ಪನ ಪ್ರೀತಿ ಇಲ್ಲದೆ ಹೋದ್ರು ನಿಮ್ಮ ಮನಸ್ಸಿಗೆ ನೋವಾಗ್ಬಾರ್ದು ಅಂತ ಒಂದೇ ಒಂದು ಕ್ಷಣ ಕೂಡ ಅಪ್ಪ ಬೇಕು ಎಂದಿಲ್ಲ ನಾನು. ತಂದೆ ತಾಯಿ ಇಬ್ಬರ ಪ್ರೀತಿಯನ್ನ ನಿಮ್ಮಲ್ಲೇ ನೋಡಿದ್ದೇನೆ. ಆದ್ರೆ ಮೋಸ, ಸುಳ್ಳು, ಕಪಟ ತಪ್ಪೆಂದು ಹೇಳಿಕೊಟ್ಟ ನೀವೇ ಇಷ್ಟು ದೊಡ್ಡ ತಪ್ಪು ಮಾಡಿದ್ದು ಅಂದ್ರೆ ಹೇಗೆ ಸಹಿಸಿಕೊಳ್ಳಲಿ? ನಂಗೆ ಸತ್ಯ ಹೇಳಿ, ಇಷ್ಟು ವರ್ಷ ಮುಚ್ಚಿಟ್ಟ ಸತ್ಯ ತಿಳಿಯಲೇಬೇಕು ಎಂದು ಬಡಬಡಿಸಿ ತೊಡಗಿದಳು. ಶ್ರೀದೇವಿಯವರು ಮೌನ ಮುರಿಯಲೇಬೇಕಿತ್ತು. ಎಷ್ಟೋ ವರ್ಷಗಳು ಮುಚ್ಚಿಟ್ಟು ಕಾಪಿಟ್ಟುಕೊಂಡ ಬಂದ ಹಳೆಯ ಪುಟಗಳನ್ನ ತೆರೆಯಲೇಬೇಕಿತ್ತು. ಕನಸು, ನನ್ನ ನಂಬು, ಈ ರಾತ್ರಿಯಲ್ಲಿ ಹೀಗೆ ಮಾತಾಡಿ ಮುಗಿಯುವ ವಿಷಯವಲ್ಲ. ನೀನು ಹೋಗಿ ಮಲಗು, ಬೆಳಿಗ್ಗೆ ಮಾತಾಡೋಣ ಎಂದರು. ಕನಸು ಒಪ್ಪದಿದ್ದರೂ ತಾಯಿಯ ಮೇಲಿನ ನಂಬಿಕೆಯಿಂದ ಹೆಚ್ಚೇನು ವಾದ ಮಾಡದೆ ತನ್ನ ರೂಮ್ಗೆ ಮರಳಿದಳು. ಶ್ರೀದೇವಿಯವರ ಮನಸ್ಸು ಕದಡಿ ಹೋಗಿತ್ತು. ಯಾವ ಗತ ಜೀವನವನ್ನ ಮರೆತು ಬಾಳಲು ಪ್ರಯತ್ನಿಸಿ ಒದ್ದಾಡುತ್ತಿದ್ದೇನೋ ಅದೇ ಹಳೆಯ ಕತೆ ಹೇಳಲೇಬೇಕಾಗಿತ್ತು. ಆ ರಾತ್ರಿ ಇಬ್ಬರ ಪಾಳಿಗೂ ಕರಾಳವಾಗಿತ್ತು. ನಿರೀಕ್ಷಿಸಿದ ಸ್ಫೋಟ ಅರಗಿಸಿಕೊಳ್ಳಲಾಗದೆ ಕನಸು, ಶ್ರೀದೇವಿ ಇಬ್ಬರು ತೋಳಾಡುತ್ತಿದ್ದರು. ಕನಸು ದೇಹ ಜಡಗೊಂಡಿತ್ತು. ಸರಿಯಾಗಿ ನಿದ್ದೆ ಸಹ ಮಾಡದೆ ಹೊರಡಾಡಿ ಬೆಳಗಿನ ಜಾವ ನಿದ್ದೆ ಹತ್ತಿತ್ತು. ಸಾಧಾರಣವಾಗಿ ಬೇಗ ಎದ್ದು ಯೋಗಾಭ್ಯಾಸ ತಪ್ಪಿಸಿದ ಅವಳು 1 ಗಂಟೆ 8 ಮಲಗಿದ್ದಳು. ಬೆಳಿಗ್ಗೆ ಎದ್ದು ತಯಾರಾದ ಶ್ರೀದೇವಿ 2 ಬಾರಿ ಕೋಣೆ ಇಣುಕಿದಾಗಲೂ ಮಲಗಿದ್ದ ಮಗಳನ್ನು ನೋಡಿ ಹಾಗೆಯೇ ಹೋಗಿದ್ದರು. ನಿಂಗಿಯನ್ನ ಕರೆದು, ಕನಸು ಎದ್ದ ಮೇಲೆ ಫ್ಯಾಕ್ಟರಿಗೆ ಬರಲು ಹೇಳು, ನಾನು ಹೊರಗಿರುತ್ತೇನೆ ಎಂದು ಹೇಳಿ ಹೊರಟು ಬಿಟ್ಟರು. ನಿಂಗಿಗೆ ಅಮ್ಮೋರು ಯಾಕಷ್ಟು ಸಪ್ಪೆ ಇದ್ರು? ಆಸ್ಪತ್ರೆಗೆ ಹೋಗೋದು ಬೇಡವಾ? ಚಿಕ್ಕಮ್ಮೋರು ಯಾಕೋ ಸರಿಯಿಲ್ಲಪ್ಪ ಎನಿಸಿತು. ಒಳಗೆ ಭಟ್ಟರು ಕೂಡ ಸಪ್ಪೆಯಾಗಿದ್ದರು. ನಿಂಗಿ ಆ ಮನೆಯ ಸಣ್ಣ ಬದಲಾವಣೆಗಳನ್ನ ಗಮನಿಸಬಲ್ಲವಳಾಗಿದ್ದಳು. ಆದರೆ ಭಟ್ಟರು ಕೂಡ ಸರಿಯಾಗಿ ಉತ್ತರ ಕೊಡಲಿಲ್ಲ. ನಿಂಗಿ ಏನ್ ಮಹಾ ವಿಷಯ ಆದ್ರೂ ನಂಗೆ ಗೊತ್ತಾಗೋದೆ ಬುಡಿ ಎಂದು ಭಟ್ಟರಿಗೆ ಹೇಳಿ ತನ್ನ ಕೆಲಸದಲ್ಲಿ ತೊಡಗಿಸಿಕೊಂಡಳು. ಕನಸು ಕಣ್ಣುಜ್ಜಿ ನೋಡುವಾಗ 9 ಗಂಟೆ ಬೇಗ ಬೇಗ ಎದ್ದು ತಯಾರಾಗಿ ತಿಂಡಿ ತಿನ್ನಲು ಡೈನಿಂಗ್ ಟೇಬಲ್ ಬಳಿ ಬಂದಾಗ, ನಿಂಗಿ, ಅಮ್ಮೋರೆ ಕೊಟ್ಟು ಇಟ್ಟು ಬಿಡಿ ಬದಿಗೆ, ದೊಡ್ಡಮ್ಮೋರು ಹೇಳವ್ರೆ ನೀವು ಇವತ್ತು ಫ್ಯಾಕ್ಟ್ರಿಗೆ ಹೋಗಬೇಕಂತೆ, ಆಸ್ಪತ್ರೆಗೆ ಬೇಡವಂತೆ ಎಂದಳು. ಕನಸು ಗೊಂದಲಕ್ಕೆ ಉತ್ತರ ಸಿಕ್ಕಿತು. ಗಡಿಬಿಡಿಯಲ್ಲಿ ಒಂದಷ್ಟು ತಿಂಡಿ ತುರುಗಿಕೊಂಡು ಹೊರಗೆ ಹೊರಟಳು. ಕನಸು ಡ್ರೈವಿಂಗ್ ಕಲ್ತಿದ್ದಳು. ಆದರೆ ಶ್ರೀದೇವಿಯವರ ಪ್ರೀತಿ ಮುದ್ದು ಅವಳಿಗೆ ಎಂದೂ ಕಾರು ಓಡಿಸಲು ಬಿಡದೆ ಡ್ರೈವರ್ ಜೊತೆ ಓಡಾಡುವಂತೆ ಕಟ್ಟಿ ಹಾಕಿತ್ತು. ಅಂದು ಕನಸಿಗೆ ಅಷ್ಟೊಂದು ತಾಳ್ಮೆ ಇರಲಿಲ್ಲ. ತಾನೇ ಕಾರ್ ಚಲಾಯಿಸಿಕೊಂಡು ಫ್ಯಾಕ್ಟರಿಗೆ ಹೋದಳು. ಶ್ರೀದೇವಿಯವರು ಯಾವುದೋ ಮೀಟಿಂಗ್ ನಲ್ಲಿ ಬ್ಯುಸಿ ಇದ್ದರು. ಕನಸು ಸುಮ್ಮನೆ ಕಾಯುತ್ತಾ ಕುಳಿತು ಬೇಜಾರಾಗಿ ಫ್ಯಾಕ್ಟರಿ ನೋಡಲು ಹೊರಟಳು. ಎಲ್ಲ ಕೆಲಸದವರು ಅವಳಿಗೆ ನಮಸ್ತೆ ಹೇಳಿ ಪ್ರೀತಿಯಿಂದ ಮಾತಾಡುವಾಗ ತಾಯಿ ಕಟ್ಟಿದ ಈ ಮಧುಗಿರಿ ಸಾಮ್ರಾಜ್ಯದ ಬಗ್ಗೆ ಕನಸುಗೆ ನಿಜವಾಗಿ ಹೆಮ್ಮೆಯಾಯಿತು. ಆಕೆಗೆ ನೆನಪಿರುವ ಹಾಗೆ ಆಕೆ ಪುಟ್ಟವಳಿರುವಾಗ ಈ ಫ್ಯಾಕ್ಟರಿ ಚಿಕ್ಕ ಮಟ್ಟದ್ದಾಗಿತ್ತು. ಊರು ಸಹ ಹಳ್ಳಿಯಂತೆ ಇತ್ತು. ಆದರೆ ಈಗ ಮಧುಗಿರಿ ಯಾವ ಪಟ್ಟಣಕ್ಕೂ ಕಡಿಮೆ ಇಲ್ಲದ ಸುವ್ಯವಸ್ಥಿತ ಊರಾಗಿತ್ತು. ಆದರೆ ಹಿಂದೆ ಶ್ರೀದೇವಿಯವರ ಅಪಾರ ಶ್ರಮವಿತ್ತು. ಅದೆಲ್ಲ ಯೋಚಿಸುತ್ತಾ ಕನಸು ಹಾಗಾದ್ರೆ ತಾಯಿಯ ಆ ರಹಸ್ಯವಾದ್ರೂ ಏನು ಎಂಬುದನ್ನ ಅರಿಯಲು ಕಾತರಳಾಗಿದ್ದಳು. ತಾಯಿಯನ್ನ ಬಿಟ್ಟುಕೊಡಲು ಮನಸ್ಸಿದ್ಧವಾಗಿರಲಿಲ್ಲ. ಅದೇ ಯೋಚನೆಯಲ್ಲಿ ಮುಳುಗಿರುವಾಗ ಒಳಗೆ ಬನ್ನಿ ಮೇಡಮ್ ಎಂದು ಶ್ರೀದೇವಿಯವರ ಅಸಿಸ್ಟೆಂಟ್ ಕರೆದಾಗ ಕನಸು ಅವರ ಕ್ಯಾಬಿನ್ ಪ್ರವೇಶಿಸಿದಳು. ಶ್ರೀದೇವಿಯವರ ಮುಖ ಗಂಭೀರವಾಗಿತ್ತು. ಕನಸು, ಹೆಚ್ಚು ಸುತ್ತು ಬಳಸಿ ಮಾತಾಡೋ ಅಗತ್ಯ ಇನ್ನೂ ನನಗಿಲ್ಲ. ತಿಳಿಸಬೇಕಾದುದನ್ನ ನೇರವಾಗಿ ಹೇಳಿಬಿಡ್ತೀನಿ ಕೇಳು ಎಂದು ಪ್ರಾರಂಭಿಸಿದರು. ಮೊದಲನೇದಾಗಿ ನೀನು ತಿಳಿದುಕೊಂಡ ಹಾಗೆ
ರಾಧಾಕೃಷ್ಣ ನಿಲಯ ನನ್ನದಲ್ಲ. ಹಾಗೆ ನೀನು ದಿನ ನೋಡಿ ನಮಸ್ಕರಿಸುವ ಅಜ್ಜ ಅಜ್ಜಿಯರ ಫೋಟೋ ಕೂಡ ನಮಗೆ ಸಂಬಂಧವಿಲ್ಲ. ನಾನು ಆ ಮನೆಗೆ ಬಂದು ಸೇರಿದವಳು. ಜೊತೆಗೆ ಈ ಶ್ರೀದೇವಿ ಅನ್ನುವ ಹೆಸರು ಕೂಡ ನನ್ನ ಸ್ವಂತದ್ದಲ್ಲ. ಅದು ಕೂಡ ರಾಧಾಕೃಷ್ಣ ನಿಲಯದ ಭಿಕ್ಷೆ. ಈ ಆಧಿಪತ್ಯದಲ್ಲಿ ನನ್ನ ಪಾಲಿದ್ದರೂ ಅದರ ಹೆಚ್ಚಿನ ಭಾಗ ರಾಧಾಕೃಷ್ಣ ನಿಲಯದ ಕೃಷ್ಣರಾವ್ ಅವರ ಸಹಾಯದಿಂದ ಸಿಕ್ಕ ಫಲವಷ್ಟೇ. ಇದು ನಿನಗೆ ಹೀಗೆ ಕೇಳಲು ಕಷ್ಟವಾದರೂ ಸತ್ಯ ಕಹಿಯೇ. ಮತ್ತೆ ನಾನು ಭಟ್ಟರು ಮಾತನಾಡುತ್ತಿದ್ದ ವ್ಯಕ್ತಿ ನನ್ನ ಗಂಡ, ಅಂದರೆ ನಿನ್ನ ನಿಜವಾದ ತಂದೆ. ಈ ಊರಿಗೂ ತಿಳಿಯದ ಸತ್ಯದ ದಾವಾಗ್ನಿ ಎದೆಯಲ್ಲಿ ಇಷ್ಟು ವರ್ಷಗಳು ಕಾಪಾಡಿಕೊಂಡು ಬಂದಿದ್ದೆ. ಆದರೆ ಸತ್ಯ ತಿಳಿಯಲೇಬೇಕು. ನೀನು ಕೂಡ ದೊಡ್ಡವಳಾಗಿದ್ದಿ. ಇದೆಲ್ಲ ಅರಗಿಸಿಕೊಳ್ಳುವ ಶಕ್ತಿ ನಿನ್ನಲ್ಲಿದೆ. ನನ್ನ ಕತೆ ನೀನು ತಿಳಿದಷ್ಟು ವರ್ಣಮಯವಾಗಿಲ್ಲ. ಹೇಳ್ತೀನಿ ಕೇಳು ಎಂದು ಪೀಠಿಕೆ ಹಾಕಿ ದೀರ್ಘವಾಗಿ ಉಸಿರೆಳೆದುಕೊಂಡರು. ಕನಸು ಮತ್ತಷ್ಟು ಆಘಾತಕ್ಕೊಳಗಾದಳು. ಶ್ರೀದೇವಿಯವರು ಅವಳ ಪ್ರತಿಕ್ರಿಯೆ ನಿರೀಕ್ಷಿಸಿದವರಂತೆ ಹೆಚ್ಚು ಭಾವನೆಗಳನ್ನ ತೋರ್ಪಡಿಸದೆ ಎಲ್ಲವನ್ನ ಬಿಚ್ಚಿಡಲು ಗಟ್ಟಿ ಮನಸ್ಸು ಮಾಡಿದ್ದರು. ತನ್ನ ಕಳೆದ ಬದುಕನ್ನ ಹೇಳುವವರಿದ್ದರು. ಕತೆ ನಾಳಿನ ಸಂಚಿಕೆಯಲ್ಲಿ ಮುಂದುವರಿಯುವುದು.